ಹಲೋ, ವೆಲ್ಕಮ್ ಬ್ಯಾಕ್ ಟು ಜೀವಶಾಸ್ತ್ರಾಭ್ಯಾಸ. ನಾನು ನಿಮ್ಮ ಎಜುಕೇಟರ್ ನಿರಂಜನ್ ಹೆಗ್ಡೆ. ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಕ್ಕೆ ಬಂದಿರುವಂಥ ಟಾಪಿಕ್ ಯಾವುದು ಅಂತಂದರೆ ಅದುವೇ ಹ್ಯೂಮನ್ ರೀಪ್ರೊಡಕ್ಷನ್. ಹ್ಯೂಮನ್ ರೀಪ್ರೊಡಕ್ಷನ್ ಅಂದರೆ ಏನು? ಹ್ಯೂಮನ್ ರೀಪ್ರೊಡಕ್ಷನಲ್ಲಿ ಯಾವ ರೀತಿಯ ರೀಪ್ರೊಡಕ್ಷನ್ ಪ್ರೊಸೆಸ್ಗಳು ನಡೀತವೆ, ಅದರಲ್ಲಿ ಪ್ರೀ ಫರ್ಟಿಲೈಸೇಷನ್ ಇವೆಂಟ್ ಅಂದರೆ ಏನು, ಫರ್ಟಿಲೈಸೇಷನ್ ಇವೆಂಟ್ ಅಂದರೆ ಏನು, ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ ಅಂದರೆ ಏನು, ಈ ರೀತಿಯಲ್ಲಿ ನಾವು ಎಲ್ಲ ಒಂದು ಹ್ಯೂಮನ್ ರೀಪ್ರೊಡಕ್ಷನ್ಗಳ ಪ್ರಕ್ರಿಯೆಯನ್ನು ನಾವು ಕಲಿತಾ ಹೋಗುವಂಥದ್ದು. ಸೊ ವೆಯ್ಟ್ ಮಾಡೋದು ಬೇಡ, ಲೆಟ್ಸ್ begin. ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ವಾ? ಸೊ ನಾವು ಹ್ಯೂಮನ್ ರಿಪ್ರೊಡಕ್ಷನ್ ಅನ್ನ ಓದ್ತಾ ಇದ್ದೇವೆ. ಸೊ ಈಗ ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ಬೇಸಿಕಲಿ ವಿ ಆರ್ ಗೋಯಿಂಗ್ ಟು ಲರ್ನ್. ಸೊ ಫಸ್ಟ್ ಬಿಫೋರ್ ಲರ್ನಿಂಗ್ ದ ಹ್ಯೂಮನ್ ರಿಪ್ರೊಡಕ್ಷನ್, ಲೆಟ್ಸ್ ಲರ್ನ್ ಅಬೌಟ್ ಟೈಪ್ಸ್ ಆಫ್ ರಿಪ್ರೊಡಕ್ಷನ್ ಇನ್ ಆರ್ಗಾನಿಸಮ್ಸ್. ಸೊ ಆರ್ಗಾನಿಸಮ್ಸ್ಗಳಲ್ಲಿ ಯಾವ ರೀತಿಯ ಟೈಪ್ಸ್ಗಳನ್ನ ನಾವು ಅಬ್ಸರ್ವ್ ಮಾಡ್ತೇವೆ. ಸೊ ಮೊಟ್ಟ ಮೊದಲನೇದಾಗಿ ನಾವು ಅಬ್ಸರ್ವ್ ಮಾಡುವಂಥದ್ದು ಯಾವುದು ಅಂತಂದ್ರೆ, ಸೊ ಅಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಹೇಳಿ ಅಬ್ಸರ್ವ್ ಮಾಡ್ತೇವೆ. ಅಸೆಕ್ಷುವಲ್ ರೀಪ್ರೊಡಕ್ಷನ್. ಸೊ ಈ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಏನಿದೆಯೋ, ಸೊ ಹಿಯರ್ ದರ್ ವುಡ್ ಬಿ ನೋ ಫ್ಯೂಷನ್ ಆಫ್ ಗ್ಯಾಮೆಟ್ಸ್. ಇದರಲ್ಲಿ ಯಾವುದೇ ರೀತಿಯ ಗ್ಯಾಮೆಟ್ಸ್ಗಳು ಫ್ಯೂಸ್ ಆಗೋದಿಲ್ಲ ಆ್ಯಂಡ್ ಒಂದು ಹೊಸ ಜೀವಿ ಉತ್ಪತ್ತಿ ಆಗುತ್ತೆ, ವಿಚ್ ಇಸ್ ಎಕ್ಸಾಕ್ಟ್ಲಿ ದ ಕಾಪಿ ಆಫ್ ದ ಪೇರೆಂಟ್ಸಿನ ಎಕ್ಸಾಕ್ಟ್ ಕಾಪಿ ಇರುತ್ತೆ. ಆ್ಯಂಡ್ ಇಲ್ಲಿ ಅವಶ್ಯಕತೆ ಇರುವಂಥದ್ದು ಒಂದೇ ಪರ್ಟಿಕ್ಯುಲರ್ ಪೇರೆಂಟ್ನ ಅವಶ್ಯಕತೆ ಇರುವಂಥದ್ದು. ಸೊ ಇದರಲ್ಲಿ ಒನ್ ಪೇರೆಂಟ್, ಓಕೆ, ಒಂದು ಪೇರೆಂಟು, ಆಮೇಲೆ ಒಂದೇ ಪರ್ಟಿಕ್ಯುಲರ್ಲಿ ಆರ್ ಯು ಕ್ಯಾನ್ ಸೇ ಕ್ಲೋನ್ಸ್, ನಾಟ್ ಒಂದೇ ಕ್ಲೋನ್ಸ್ಗಳು, ಓಕೆ, ಆ್ಯಂಡ್ ನೋ ಗ್ಯಾಮೆಟ್ಸ್ ಇನ್ವಾಲ್ವ್ಡ್. ನೋ ಗ್ಯಾಮೆಟ್ಸ್ ಆರ್ ಇನ್ವಾಲ್ವ್ಡ್. ಸೊ ಈ ರೀತಿಯಲ್ಲಿ ನಾವು ಅಸೆಕ್ಷುವಲ್ ರಿಪ್ರೊಡಕ್ಷನ್ ನೋಡ್ತೇವೆ. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಸರಿಯಾಗಿ ಕೇಳಿಸ್ಕೊಳ್ರಿ. ಅಸೆಕ್ಷುವಲ್ ರಿಪ್ರೊಡಕ್ಷನ್ ಇಸ್ ಅ ಪ್ರೊಸೆಸ್ ವೇರ್ ಓನ್ಲಿ ಒನ್ ಪೇರೆಂಟ್ ಇಸ್ ಇನ್ವಾಲ್ವ್ಡ್ ಅಂಡ್ ದರ್ ವಿಲ್ ಬಿ ನೋ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಇಸ್ ಗೋಯಿಂಗ್ ಟು ಟೇಕ್ಸ್ ಪ್ಲೇಸ್. ಅಂದ್ರೆ ಯಾವುದೇ ರೀತಿಯ ಗ್ಯಾಮೆಟ್ಸ್ಗಳು ಇದರಲ್ಲಿ ಇನ್ವಾಲ್ವ್ ಆಗೋದಿಲ್ಲ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕ್ಲೋನ್ಸ್ಗಳು ಫಾರ್ಮ್ ಆಗ್ತಾ ಹೋಗುವಂಥದ್ದು. ಎರಡನೇದು ಬಂದು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳಿ. ಸೆಕ್ಷುವಲ್ ರೀಪ್ರೊಡಕ್ಷನ್. ಸೊ ವಾಟ್ ಇಸ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಸ್? ಈ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೆ ಏನು? ಇಲ್ಲಿ ಎರಡು ಪೇರೆಂಟ್ಸ್ಗಳು ಅವಶ್ಯಕತೆ ಇರ್ತವೆ. ದರ್ ಆರ್ ಟೂ ಪೇರೆಂಟ್ಸ್ ಆರ್ ರಿಕ್ವೈರ್ಡ್. ಒಂದು ಮೇಲು, ಇನ್ನೊಂದು ಫಿಮೇಲ್ ಬೇಕಾಗುತ್ತೆ, ಎರಡು ಪೇರೆಂಟ್ಸ್ಗಳು. ದೆನ್ ಇಟ್ ರಿಕ್ವೈರ್ಸ್ ದ ಫ್ಯೂಷನ್ ಆಫ್ ಗ್ಯಾಮೆಟ್. ಏನು ಅವಶ್ಯಕತೆ ಇರ್ತದೆ? ಫ್ಯೂಷನ್ ಆಫ್ ಗ್ಯಾಮೆಟ್ಸ್ಗಳ ಅವಶ್ಯಕತೆ ಇರ್ತದೆ. ಓಕೆ, ನಂತರ ಇಲ್ಲಿ ವೇರಿಯೇಷನ್ ಕಾಸ್ ಆಗುತ್ತೆ. ವೇರಿಯೇಷನ್ ಅಂದ್ರೆ ಏನು? ಸೊ ದೇ ವಿಲ್ ನಾಟ್ ಬಿ ಎಕ್ಸಾಕ್ಟ್ ಕಾಪಿ ಆಫ್ ದ ಪೇರೆಂಟ್ಸ್. ಅಂದ್ರೆ ಕಾಪಿ ಅಲ್ಲ, ದೇ ಆರ್ ನಾಟ್ ಕ್ಲೋನ್ಸ್. ಅವುಗಳಲ್ಲಿ ವಿವಿಧತೆ ಇದೆ, ಆಯ್ತಾ? ಆರ್ ಯು ಕ್ಯಾನ್ ಸೇ ಬದಲಾವಣೆಗಳಿದ್ದಾವೆ. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಲೈಕ್ ದಟ್ ಅಲ್ವಾ? ಸೊ ಅದನ್ನು ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳಿ ಕರಿತೇವೆ. ಇದೇ ಸೆಕ್ಷುವಲ್ ರಿಪ್ರೊಡಕ್ಷನ್ ನಾವು ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಕೂಡ ನೋಡ್ತೇವೆ. ಯಾವುದರಲ್ಲಿ ನೋಡ್ತೇವೆ? ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ನೋಡ್ತೇವೆ. ಇದೇ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಪ್ಲಾಂಟ್ಸ್ ನಲ್ಲಿ ನಡೆದಾಗ, if it runs in plants, they are called to be as vegetative propagation. ಏನಂತ ಹೇಳಿ ಕರಿತೇವೆ ನಾವು ಇದನ್ನ? ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಹೇಳಿ ಕರೆಯುವಂಥದ್ದು. ಯಾವುದನ್ನ? ಇದೇ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಪ್ಲಾಂಟ್ಸ್ ನಲ್ಲಿ ನಡೆದಾಗ. ಸೊ ಇದೊಂದು ಬ್ರೀಫ್ ಇಂಟ್ರೊಡಕ್ಷನ್ ಟು ದ ವಿಚ್ ಒನ್? ರಿಪ್ರೊಡಕ್ಷನ್ ಇನ್ ಆರ್ಗಾನಿಸಮ್ಸ್ ಆರ್ ಟೈಪ್ಸ್ ಆಫ್ ರಿಪ್ರೊಡಕ್ಷನ್. ನೆಕ್ಸ್ಟ್ ಫೇಸಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಎರಡನೇದು ನಾವು ಕಲಿಯೋದು ಫೇಸಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳಿ. ಸೊ ಈ ಫೇಸಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಏನು ಓದ್ತವೆ? ಸೊ ಲೆಟ್ಸ್ ಸಿ. ಸೊ ಮೊದಲನೇದು, ಸೊ ಇಲ್ಲಿ 3 ಫೇಸಸ್ಗಳಿದ್ದಾವೆ. There are 3 phases are there, which are those. One is pre-fertilization event. Pre-fertilization event. ಎರಡನೇದು ಫರ್ಟಿಲೈಸೇಷನ್. ಮೂರನೇದು ಬಂದು ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್. ಈ 3 ಇವೆಂಟ್ಗಳು ಸೇರಿ ಒಂದು ಸೆಕ್ಷುವಲ್ ರಿಪ್ರೊಡಕ್ಷನ್ ಕ್ರಿಯೇಟ್ ಮಾಡುತ್ತೆ. ಅದುವೇ ಈ 3 ಯಾವ್ಯಾವುದು? ವಿಚ್ ಆರ್ ದೋಸ್
ಪ್ರೀ ಫರ್ಟಿಲೈಸೇಷನ್ ಇವೆಂಟ್, ವಿಚ್ ಆರ್ ದೋಸ್ ಫರ್ಟಿಲೈಸೇಷನ್ ಇವೆಂಟ್, ಆ್ಯಂಡ್ ಮತ್ತೆ ಅದು ಯಾವ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಗಳನ್ನು ನಾವು ಇಲ್ಲಿ ನೋಡುವಂಥದ್ದು ಹೇಳೋದನ್ನು ನಾವು ಒಮ್ಮೆ ಒಬ್ಸರ್ವ್ ಮಾಡ್ತಾ ಹೋಗೋಣ. ಇಲ್ಲಿ ಸ್ಟೆಪ್ಸ್ ಆಫ್ ರೀಪ್ರೊಡಕ್ಷನ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದೇವೆ. ಅದು ಯಾವುದು, ಆ ಸ್ಟೆಪ್ಸ್ ಆಫ್ ರಿಪ್ರೊಡಕ್ಷನ್ಗಳು ಯಾವ್ಯಾವ್ದು ಇದಾವೆ ಒಮ್ಮೆ ನೋಡ್ಕೊಬರೋಣ. ನೋಡ್ರಿ, ಇಲ್ಲಿ ಕಾಣಿಸ್ತಾ ಇರೋ ಮೊದಲನೇ ಸ್ಟೆಪ್ ಯಾವುದು ಅಂತಂದ್ರೆ ಸೊ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ಅಂತ ಹೇಳಿ ಹೇಳ್ತಾ ಇದ್ದೇವೆ. ಆ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ಅನ್ನು ನಾವೇನಂತ ಕರಿತೇವೆ, ಗ್ಯಾಮೆಟೋಜೆನೆಸಿಸ್ ಅಂತ ಕರಿತೇವೆ. ವಿ ಕಾಲ್ ಇಟ್ ಆಸ್ ಗ್ಯಾಮೆಟೋಜೆನೆಸಿಸ್. ಏನಂತ ಹೇಳಿ ಕರಿತೇವೆ ನಾವು, ಗ್ಯಾಮೆಟೋಜೆನೆಸಿಸ್ ಅಂತ ಹೇಳಿ ಕರಿತೇವೆ. ಇಲ್ಲಿ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗ್ತವೆ. ಯಾವ್ಯಾವ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗುತ್ತೆ, ಮೇಲ್ ಗ್ಯಾಮೆಟ್ಗಳು, ಮೇಲ್ ಗ್ಯಾಮೆಟ್, ಇನ್ನೊಂದು ಫೀಮೇಲ್ ಗ್ಯಾಮೆಟ್. ಒಂದು ಮೇಲ್ ಗ್ಯಾಮೆಟ್ ಫಾರ್ಮ್ ಆಗುತ್ತೆ, ಇನ್ನೊಂದು ಫೀಮೇಲ್ ಗ್ಯಾಮೆಟ್ ಫಾರ್ಮ್ ಆಗ್ತದೆ. ಆಯ್ತಾ, ಇವೆರಡು ಗ್ಯಾಮೆಟೋಜೆನೆಸಿಸ್ ಅಲ್ಲಿ ಆಗುವಂಥದ್ದು. ನೋಡಿ ಇಲ್ಲಿ ಕೊಟ್ಟಿದ್ದಾನೆ, ಸ್ಪರ್ಮ್ಸ್ ಇನ್ ಮೇಲ್ಸ್ ಅಂಡ್ ಓವಮ್ ಇನ್ ಫಿಮೇಲ್ಸ್. ಸ್ಪರ್ಮು ಮೇಲಲ್ಲಿ ಅಂಡ್ ಓವಮು ಫಿಮೇಲ್ ಅಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹೌದಾ. ಎರಡನೇದು ಟ್ರಾನ್ಸ್ಫರ್ ಆಫ್ ಸ್ಪರ್ಮ್ಸ್ ಇನ್ ಟು ದ ಫೀಮೇಲ್ ಜೆನೈಟಲ್ ಟ್ರಾಕ್ಟ್, which is called as insemination. So release of sperms into the female genital tract ಗೆ ನಾವೇನಂತ ಹೇಳಿ ಕರಿತೇವೆ, ಇನ್ಸಾಮಿನೇಷನ್ ಅಂತ ಹೇಳಿ ಕರಿತೇವೆ. ಆಯ್ತಾ. ಸೊ ಇದು ಎರಡನೇ ಸ್ಟೆಪ್. ಯಾವುದು, ಇನ್ಸಾಮಿನೇಷನ್. ಇನ್ಸಾಮಿನೇಷನ್ ಅಂತ ಹೇಳಿ, ಇನ್ಸಾಮಿನೇಷನ್ ಅಂದ್ರೆ ಏನು, ಸೊ ಟ್ರಾನ್ಸ್ಫರ್ ಆಫ್ ಸ್ಪರ್ಮ್ಸ್ ಇನ್ ಟು ದ ಫೀಮೇಲ್ ಜೆನೈಟಲ್ ಟ್ರಾಕ್ಟ್, ಅದಕ್ಕೆ ನಾವು ಇನ್ಸಾಮಿನೇಷನ್ ಅಂತ ಹೇಳಿ ಕರಿತೇವೆ. ಇದು ಎರಡನೇ ಸ್ಟೆಪ್. ಇದು ಒಂದನೇ ಸ್ಟೆಪ್ ಆದ್ರೆ ಇದು ಎರಡನೇ ಸ್ಟೆಪ್. ಆಯ್ತಾ. ಮೂರನೇ ಸ್ಟೆಪ್ ಯಾವುದು, ಫರ್ಟಿಲೈಸೇಷನ್. ಸೊ ಹಾಗಾದ್ರೆ ಇವೆರಡು ಸ್ಟೆಪ್ಸ್ಗಳು ಯಾವುದರಲ್ಲಿ ಬರುತ್ತೆ, ಇದು ಪ್ರೀ ಫರ್ಟಿಲೈಸೇಷನ್ ಇವೆಂಟ್ ಅಲ್ಲಿ ಬರುತ್ತೆ. ಯಾವುದರಲ್ಲಿ ಬರುತ್ತೆ, ಪ್ರೀ ಫರ್ಟಿಲೈಸೇಷನ್ ಇವೆಂಟ್ ನಲ್ಲಿ ಬರುವಂತದ್ದು. ನೆನ್ಪಿಟ್ಕೊಳ್ಳಿ ಇದನ್ನ, ಎಲ್ಲಿ ಬರುವಂತದ್ದು, ಪ್ರೀ ಫರ್ಟಿಲೈಸೇಷನ್ ಇವೆಂಟ್ ಅಲ್ಲಿ ಬರುತ್ತೆ. ಸೊ ಮುಂದಿನದು ಫರ್ಟಿಲೈಸೇಷನ್ ಅಂತ ಹೇಳಿ. ಸೊ ಇದು ಈಗ ಮೂರನೇ ಸ್ಟೆಪ್ ಅನ್ನ ಮಾಡಿದ್ದಾನೆ. ಯಾವುದು, ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಅಂದ್ರೆ ಏನು, ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್ ದಟ್ ಲೀಡ್ಸ್ ಟು ದ ಪ್ರೊಡಕ್ಷನ್ ಆಫ್ ಝೈಗೋಟ್ ಅಲ್ವಾ. ಸೊ ಅದಕ್ಕೆ ಫರ್ಟಿಲೈಸೇಷನ್ ಅಂತ ಕರಿತೇವೆ. ಝೈಗೋಟ್ ಆದ್ಮೇಲೆ ಏನು, ಸೊ ಝೈಗೋಟ್ ಆದ್ಮೇಲೆ ಇಂಪ್ಲಾಂಟೇಶನ್ ಅಲ್ವಾ. ಸೊ ನಾಲ್ಕನೇ ಸ್ಟೆಪ್ ಯಾವ್ದಿದೆ ಇಲ್ಲಿ, ಇಂಪ್ಲಾಂಟೇಶನ್ ಅಂತ ಹೇಳಿದೆ. ಇಂಪ್ಲಾಂಟೇಶನ್ ಅಂದ್ರೆ ಏನು, ವಾಟ್ ಯು ಮೀನ್ ಬೈ ಇಂಪ್ಲಾಂಟೇಶನ್. ಇಂಪ್ಲಾಂಟೇಶನ್ ಅಂತ ಅಂದ್ರೆ ಇಲ್ಲಿ ಫಾರ್ಮೇಷನ್ ಅಂಡ್ ಡೆವಲಪ್ಮೆಂಟ್ ಆಫ್ ಬ್ಲಾಸ್ಟೋಸಿಸ್ಟ್. ಈ ಝೈಗೋಟ್ ಏನಿದೆಯೋ, ಆ ಝೈಗೋಟ್ ಏನಾಗುತ್ತೆ ಅಂತಂದ್ರೆ ದ್ಯಾಟ್ ಝೈಗೋಟ್ ಡೆವಲಪ್ಸ್ ಇನ್ ಟು ಅ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ನೌನ್ ಆಸ್ ಬ್ಲಾಸ್ಟೋಸಿಸ್ಟ್. ಮುಂದೆ ಓದ್ತೇವೆ ಅದನ್ನ. ಆಯ್ತಾ. ಈ ಬ್ಲಾಸ್ಟೋಸಿಸ್ಟ್ ಏನಿದೆಯಲ್ವಾ, ಸೊ ಅದು ಎಲ್ಲಿಗೆ ಹೋಗಿ ಅಟ್ಯಾಚ್ ಆಗುತ್ತೆ, ಅದು ಯುಟರೈನ್ ವಾಲಿಗೆ ಹೋಗಿ ಅಟ್ಯಾಚ್ ಆಗುತ್ತೆ. ಸೊ ಇದನ್ನ ನಾವು ಇಂಪ್ಲಾಂಟೇಶನ್ ಅಂತ ಹೇಳಿ ಕರಿತೇವೆ. ನಂತರ ಐದನೇದು ಬಂದು ಗೆಸ್ಟೇಷನ್ ಅಂತ ಕೊಟ್ಟಿದ್ದಾನೆ. ಗೆಸ್ಟೇಷನ್ ಅಂದ್ರೆ ಏನು, ದಟ್ ಇಸ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್. ಭ್ರೂಣ ಡೆವಲಪ್ ಆಗುವಂತಹ ಒಂದು ಸ್ಟೇಜಸ್ಗಳನ್ನ ನಾವು ಗೆಸ್ಟೇಷನ್ ಅಂತ ಹೇಳಿ ಕರಿತೇವೆ. ಅಥವಾ ಆ ಪೀರಿಯಡ್ ಆಫ್ ಟೈಮ್ನ, ಭ್ರೂಣ ಡೆವಲಪ್ ಆಗುವಂತಹ ಸಮಯವನ್ನ ನಾವೇನಂತ ಹೇಳಿ ಕರೆಯುವಂಥದ್ದು, ಗೆಸ್ಟೇಷನ್ ಅಂತ ಹೇಳಿ ಕರೆಯುವಂಥದ್ದು. ಆಯ್ತಾ. ಕೊನೆಯದಾಗಿ ಆರನೇದು, ಅದು ಬಂದು ಪಾರ್ಚುರೇಷನ್. ಏನು, ಪಾರ್ಚುರೇಷನ್ ಅಂತ ಕರಿತೇವೆ. ವಾಟ್ ಇಸ್ ಪಾರ್ಚುರೇಷನ್. ಪಾರ್ಚುರೇಷನ್ ಅಂತ ಅಂದ್ರೆ ಬರ್ತ್ ಆಫ್ ದ ಯಂಗ್ ಒನ್, ಬರ್ತ್ ಆಫ್ ದ ಬೇಬಿ. ಈ 6 ಸ್ಟೆಪ್ಸ್ಗಳು ಪ್ರೀ ಫರ್ಟಿಲೈಸೇಷನ್ ಇವೆಂಟ್, ಫರ್ಟಿಲೈಸೇಷನ್ ಮತ್ತೆ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ ನಲ್ಲಿ ಬರುವಂತ ಎಲ್ಲ ಬೇರೆ ಬೇರೆ ಸ್ಟೆಪ್ಸ್ಗಳು ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ಮಾತ್ರ. ಓಕೆ. ಸೊ ಈಗ ನಾವು ಎಲ್ಲಿ ಶುರು ಮಾಡ್ತೇವೆ, ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್. ಸೊ ನಿಮ್ಗೆ ಈ ಕಡೆಗೆ ಒಂದು ಡಯಾಗ್ರಾಮ್ ಕಾಣಿಸ್ತಾ ಇದೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ದು. ಹೌದಾ. ಅಂಡ್ ಇಲ್ಲಿ ಒಂದು ಡಿಸ್ಕ್ರಿಪ್ಷನ್ ಕೂಡ ನಾವು ಮೆನ್ಷನ್ ಮಾಡಿದ್ದೇವೆ. ಸೊ ಏನ್ ಹೇಳುತ್ತೆ, ವಾಟ್ ದೇ ಆರ್ ಗೋಯಿಂಗ್ ಟು ಸಜೆಸ್ಟ್ ಅಸ್. ಸೊ ಒನ್ ಬೈ ಒನ್ ವಿ ವಿಲ್ ಲುಕ್ ಇನ್ ಟು ಇಟ್. ಓಕೆ. ಸೊ ಮೊಟ್ಟ ಮೊದಲು ನಾವೇನು ಕಲಿಯುವಂಥದ್ದು ಅಂದ್ರೆ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂದ್ರೆ ಏನು. ಈ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಯಾವ ಯಾವ ಭಾಗಗಳಿರ್ತವೆ ಅಂಡ್ ಈ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮು ಏನಕ್ಕೆ ರೆಸ್ಪಾನ್ಸಿಬಲ್ ಆಗಿದೆ ಅಂತ ಹೇಳೋದನ್ನ ಕಲಿಬೇಕು. ಸೊ ಅದ್ರ ಮೊಟ್ಟ ಮೊದಲೇ ಕೊಟ್ಟಿದ್ದಾನೆ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಸ್ ಲೊಕೇಟೆಡ್ ಇನ್, ಎಲ್ಲಿ ಲೊಕೇಶನ್ ನ ಮೆನ್ಷನ್ ಮಾಡ್ತಾ ಇದ್ದಾನೆ. ಹಿ ಇಸ್ ಮೆನ್ಷನಿಂಗ್ ದ ಲೊಕೇಶನ್ ಆಫ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಎಲ್ಲಿದೆ ಅಂತ ಹೇಳ್ತಾನೆ, ಪೆಲ್ವಿಸ್ ರೀಜನ್ ಅಲ್ಲಿ ಇದೆ ಅಂತ ಹೇಳ್ತಾನೆ. ಓಕೆ. ಸೊ ಅಲಾಂಗ್ ವಿತ್ ಲೊಕೇಶನ್ ಅಲ್ಲಿ ಪೆಲ್ವಿಸ್ ರೀಜನ್, ಅಲಾಂಗ್ ವಿತ್ ವಾಟ್, ಟೆಸ್ಟಿಸ್
and accessory ducts, glands and external genitalia. ಈ pelvis region ನಲ್ಲಿ ಇರುವಂತಹ, ನೀವು ಅರ್ಥ ಮಾಡ್ಕೊಳ್ರಿ, ಸೊ ತೊಡೆಗಳ ಮಧ್ಯದಲ್ಲಿ, ಆಯ್ತಾ, ಇಂಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಈ ಪೆಲ್ವಿಸ್ ರೀಜನ್ ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗೋದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಏನಿದೆಯೋ, ಆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ನಮಗೆ ಏನೇನು ಇನ್ಕ್ಲೂಡ್ ಆಗಿರ್ತದೆ, ಟೆಸ್ಟಿಸ್ ಇನ್ಕ್ಲೂಡ್ ಆಗಿರ್ತದೆ, ಎಸೆಸರಿ ಡಕ್ಟ್ಸ್ಗಳು ಇನ್ಕ್ಲೂಡ್ ಆಗಿರ್ತವೆ, ಎಸೆಸರಿ ಗ್ಲ್ಯಾಂಡ್ಸ್ಗಳು ಇನ್ಕ್ಲೂಡ್ ಆಗಿರ್ತವೆ, ಎಕ್ಸ್ಟರ್ನಲ್ ಜನೈಟೇಲಿಯಾ ಕೂಡ ಇನ್ಕ್ಲೂಡ್ ಆಗಿರ್ತವೆ. ಅದು ಈ ಡಯಾಗ್ರಾಮ್ ಅಲ್ಲಿ ಕೂಡ ಕಾಣಿಸ್ತಾ ಇದೆ ನಿಮಗೆ. ಯು ಕ್ಯಾನ್ ಸಿ ಇನ್ ದಿಸ್ ಡಯಾಗ್ರಾಮ್ ಏನೇನು ಟೆಸ್ಟಿಸ್ ಕಾಣಿಸ್ತಾ ಇರ್ಬೋದು, ಎಕ್ಸ್ಟರ್ನಲ್ ಜನೈಟೇಲಿಯಾ ಕಾಣಿಸ್ತಾ ಇರ್ಬೋದು ಅಲ್ವಾ, ಎಸೆಸರಿ ಡಕ್ಟ್ಸ್ಗಳು ಕಾಣ್ತಾ ಇರ್ಬೋದು, ಎಸೆಸರಿ ಗ್ಲ್ಯಾಂಡ್ಸ್ಗಳು ಕಾಣ್ತಾ ಇರ್ಬೋದು. ನಾನು ಯಾವುದನ್ನು ಮಾರ್ಕ್ ಮಾಡ್ತಾ ಇಲ್ಲ, ಯಾಕೆಂದ್ರೆ ಮುಂದೆ ಮಾರ್ಕ್ ಮಾಡಬೇಕು ಅಲ್ವಾ. ಸೊ ಅದರ್ವೈಸ್ ಐ ವಿಲ್ ಶೋ ಯು. ಟೆಸ್ಟಿಸ್ ಕಾಣ್ತಾ ಇರ್ಬೋದು, ಇಲ್ಲಿ ಎಸೆಸರಿ ಡಕ್ಟ್ಸ್ಗಳು ಕಾಣ್ತಾ ಇರ್ಬೋದು, ಎಸೆಸರಿ ಗ್ಲ್ಯಾಂಡ್ಸ್ಗಳು ಕಾಣ್ತಾ ಇರ್ಬೋದು, ಎಕ್ಸ್ಟರ್ನಲ್ ಜನೈಟೇಲಿಯಾ ಕಾಣ್ತಾ ಇರ್ಬೋದು. ಇವೆಲ್ಲ ಏನು? ಇವೆಲ್ಲ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಭಾಗಗಳು, ಬೇರೆ ಬೇರೆ ಭಾಗಗಳಾಗಿರ್ತವೆ. ಆಯ್ತಾ? ನಂತರ ಈ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಏನಿದೆ ಅಲ್ವಾ, ಈ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ನಾವು ಇಲ್ಲಿ 1, 2, 3, 4 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ಕೊಂಡಿದ್ದೇವೆ. ಅದೇ ಟೆಸ್ಟಿಸ್, ಎಸೆಸರಿ ಡಕ್ಟ್ಸು, ಎಸೆಸರಿ ಗ್ಲ್ಯಾಂಡ್ಸು ಅಂಡ್ ಎಕ್ಸ್ಟರ್ನಲ್ ಜನೈಟೇಲಿಯಾ ಅಂತೇಳಿ. ಇದು 4 ಭಾಗಗಳು. ಇದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾನೆ. ಏನ್ ಕ್ವಶನ್ ಕೇಳ್ತಾನೆ? ಮೆನ್ಷನ್ ದ 4 ಡಿಫರೆಂಟ್ parts or systems or structures present in the male reproductive system ಅಂತ ಹೇಳಿ. ಆಗ ಏನ್ ಬರೀತೀರಾ ಆನ್ಸರ್ನ? ಟೆಸ್ಟಿಸು, ಎಸೆಸರಿ ಡಕ್ಟ್ಸು, ಗ್ಲ್ಯಾಂಡ್ಸು, ಎಸೆಸರಿ ಗ್ಲ್ಯಾಂಡ್ಸು, ಎಕ್ಸ್ಟರ್ನಲ್ ಜನೈಟೇಲಿಯಾ ಅಂತೇಳಿ ಆನ್ಸರ್ ಬರೆದ್ರೆ ಆಯ್ತು. ಅಂಡರ್ಸ್ಟೂಡ್? ಅರ್ಥ ಆಗ್ತಾ ಉಂಟಲ್ವಾ ಹೇಳ್ತಿರೋದು? ಓಕೆ, ಮುಂದೆ ಹೋಗುವ. ಈಗ ನಾವು ಒಂದೊಂದನ್ನೇ ಕಲಿತಾ ಹೋಗುವಂಥದ್ದು. ಮೊದಲನೇ ಭಾಗ ಯಾವುದು ಅಂತಂದ್ರೆ ಟೆಸ್ಟಿಸ್ ನ ಕಲಿಯುವಂತ ಸಮಯ. ಹೀಗೂ ಬರೀತೇವೆ ಟೆಸ್ಟಿಸ್ ನ. ಅದರ್ವೈಸ್ ವಿ ಆರ್ ಗೋಯಿಂಗ್ ಟು ಆಲ್ಸೋ ರೈಟ್ ಇಟ್ ಆಸ್ ಟೆಸ್ಟಿಸ್. ಟೆಸ್ಟಿಸ್ ಅಂತ ಅಂದ್ರೆ ಸಿಂಗ್ಯುಲರ್ ವರ್ಡ್, ಟೆಸ್ಟಸ್ ಅಂದ್ರೆ ಪ್ಲೂರಲ್ ಶಬ್ದ. ಇದು ನೆನಪಿರ್ಲಿ ನಿಮ್ಗೆ, ಆಯ್ತಾ? ಈಗ ಟೆಸ್ಟಿಸ್ ಎಲ್ಲಿದೆ? ದ ಲೊಕೇಶನ್ ಆಫ್ ದ ಟೆಸ್ಟಿಸ್ ನೋಡೋಣ. ಇಲ್ಲಿ ಹೇಳ್ತಾ ಇದ್ದಾನೆ ನೋಡಿ. The testes are situated outside the abdominal cavity within a pouch called scrotum ಅಂತ ಹೇಳಿ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? It is found in a scrotum outside the body. Very important. This is scrotum ಅನ್ನೋ ಒಂದು ಶಬ್ದ ಏನಿದೆಯೋ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಸ್ಕ್ರೋಟಮ್ ಅಂತ ಅಂದ್ರೆ ಒಂದು ಸ್ಕಿನ್ ಇಂದ ಫಾರ್ಮ್ ಆಗಿರುವಂತ ಪೌಚ್. ಓಕೆ, ಕನ್ನಡದಲ್ಲಿ ತರಡು ಅಂತ ಕರಿತೇವೆ ನಾವು. ಓಕೆ, ಸೊ ದಟ್ ಇಸ್ ನಥಿಂಗ್ ಬಟ್ ಸ್ಕ್ರೋಟಮ್. ಈ ಸ್ಕ್ರೋಟಮ್ನ ಒಳಗಡೆಗೆ ಏನ್ ನೋಡ್ಲಿಕ್ಕೆ ಇರುತ್ತೆ? ನಮಗೆ 2 ಟೆಸ್ಟಿಸ್ಗಳು ಕಾಣಿಸ್ತವೆ. 1, 2. ಈ 2 ಟೆಸ್ಟಿಸ್ಗಳು ನಾವೆಲ್ಲಿ ನೋಡ್ತೇವೆ? ಸ್ಕ್ರೋಟಮ್ನ ಒಳಭಾಗದಲ್ಲಿ ನೋಡುವಂಥದ್ದು. ಇದೇ ಒಳಭಾಗದಲ್ಲಿ ನೋಡುವಂತ ಸ್ಕ್ರೋಟಮ್ ಏನಿದೆ ಅಲ್ವಾ, ಈ ಸ್ಕ್ರೋಟಮ್ನಲ್ಲೇ ಯಾಕಿರ್ಬೇಕು ಟೆಸ್ಟಿಸ್? ಯಾಕೆ ಅದು ದೇಹದ ಒಳಗಿಲ್ಲ? ಅದಕ್ಕೆ ಒಂದು ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ ಅಂಡ್ ಇಂಪಾರ್ಟೆಂಟ್ ಫಂಕ್ಷನ್ ಕೂಡ ಇದೆ. ಅದನ್ನ ಓದ್ಬಿಡೋಣ ನಾವೀಗ, ಆಯ್ತಾ? ಏನದು ನೋಡಿ. ದ ಸ್ಕ್ರೋಟಮ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ದ ಲೋ ಟೆಂಪರೇಚರ್ ಆಫ್ ದ ಟೆಸ್ಟಿಸ್, ದಟ್ ಈಸ್ 2 to 2.5 ಡಿಗ್ರಿ ಸೆಲ್ಸಿಯಸ್. ಇದನ್ನ ಡಿಗ್ರಿ ಮಾಡ್ಕೊಳ್ರಿ. ಏನ್ ಮಾಡ್ಕೊಂಡ್ರಿ? 2 to 2.5 ಡಿಗ್ರಿ ಸೆಲ್ಸಿಯಸ್, ಆರ್ ಯು ಕ್ಯಾನ್ ಆಲ್ಸೋ ಕನ್ಸಿಡರ್ ಆಸ್ 2 ಡಿಗ್ರಿ ಸೆಲ್ಸಿಯಸ್ ಟು 2.5 ಡಿಗ್ರಿ ಸೆಲ್ಸಿಯಸ್. ದೇಹದ ಉಷ್ಣಾಂಶತೆಯಿಂದ ಕಡಿಮೆ ಉಷ್ಣಾಂಶತೆಯನ್ನ ಸ್ಕ್ರೋಟಮ್ ಮೇಂಟೈನ್ ಮಾಡುತ್ತೆ. ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ಬಾಡಿಯ ಒಂದು ಟೆಂಪರೇಚರ್ ಬಂದು 37 ಡಿಗ್ರಿ ಸೆಲ್ಸಿಯಸ್. ಇದರಲ್ಲಿ ನೀವು ಏನ್ ಮಾಡಬೇಕು? ಮೈನಸ್ ಮಾಡಬೇಕು. ಎಷ್ಟನ್ನ? 2 to 2.5 ಡಿಗ್ರಿ ಸೆಲ್ಸಿಯಸ್ ನ ಮೈನಸ್ ಮಾಡ್ಕೊಳ್ಳಿ. ಆಗ ಸಿಗುವಂತ ಆನ್ಸರೇ ಏನು? 35 to 34.5 ಡಿಗ್ರಿ ಸೆಲ್ಸಿಯಸ್. ಈ ನಂಬರ್ ಏನಿದೆಯೋ ಈ ನಂಬರ್ ಅಲ್ಲಿ ಮಾತ್ರ ಸ್ಪರ್ಮ್ಯಾಟೋಜೆನಿಸಿಸ್ ಆಗುತ್ತೆ. ಏನಾಗುವಂಥದ್ದು? ಸ್ಪರ್ಮ್ಯಾಟೋಜೆನಿಸಿಸ್ ಆಗಕ್ಕೆ ನಮ್ಗೆ ಏನ್ ಬೇಕು? ವಿ ನೀಡ್ ಟು ಹ್ಯಾವ್ ಅ ಲೋವರ್ ಟೆಂಪರೇಚರ್ ದೆನ್ ಅವರ್ ಬಾಡಿ. ನಮ್ಮ ಬಾಡಿಗಿಂತ ಕಡಿಮೆ ಉಷ್ಣಾಂಶತೆಯ ಅವಶ್ಯಕತೆ ಇದೆ. ಸೊ ಆ ಉಷ್ಣಾಂಶತೆಯನ್ನ ಮೇಂಟೈನ್ ಮಾಡೋದು ಯಾವುದು? ಸ್ಕ್ರೋಟಮ್ ಮೇಂಟೈನ್ ಮಾಡುತ್ತೆ.
ಈ ಸ್ಕ್ರೋಟಮ್ಮೆ ಸ್ಕಿನ್ನಿ ಬ್ಯಾಗ್ ಅಂತ ಕೂಡ ಕರಿತೇವೆ. ಇದೇ ಸ್ಕ್ರೋಟಮಿಗೆ ಏನಂತ ಕರಿತೇವೆ? ಸ್ಕಿನ್ನಿ ಬ್ಯಾಗ್ ಅಂತ ಹೇಳಿ ಕರಿತೇವೆ. ಅಂಡ್ ಹೆನ್ಸ್ ದೇ ಆರ್ ಫೌಂಡ್ ಇನ್ಸೈಡ್ ದ ನಾವು ಸ್ಕ್ರೋಟಮ್ ಅಂತ ಹೇಳಿ ಹೇಳ್ಬೋದು, ಬಿಕಾಸ್ ಲೋವರ್ ಟೆಂಪರೇಚರ್. ಓಕೆ, ದೆನ್ ಇನ್ ಅಡಲ್ಟ್ಸ್ ಈಚ್ ಟೆಸ್ಟಿಸ್ ಈಸ್ ಇನ್ ದ ಶೇಪ್ ಆಫ್ ಓವಲ್. ಶೇಪ್ ಕೊಡ್ತಾ ಇದ್ದಾನೆ, ಯಾವ್ದಿದೆ? ಓವಲ್ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ವಿತ್ ಅ ಲೆಂತ್ ಆಫ್ ಅಬೌಟ್, ಲೆಂತ್ ಹೇಳ್ತಾ ಇದ್ದಾನೆ ಈಚ್ ಟೆಸ್ಟಿಸ್ದು 4.5 ಸೆಂಟಿಮೀಟರ್ ಆ್ಯಂಡ್ ಅ ವಿಡ್ತ್ ಆಫ್ 2 to 3 ಸೆಂಟಿಮೀಟರ್. ಅಂದರೆ ಸೊ ಈ ಟೆಸ್ಟಿಸ್ನ ಉದ್ದ ಮತ್ತು ಅಳತೆಯನ್ನು ಹೇಳ್ತಾ ಇದ್ದಾನೆ. ಉದ್ದ ಏನಿದೆಯಲ್ವಾ, ದ ಲೆಂತ್ ಬಂದು ಎಷ್ಟಿದೆ? ಲೆಂತ್ ಬಂದು 4 to 5 ಸೆಂಟಿಮೀಟರ್ ಇದೆ, ಆಸ್ ವೆಲ್ ಆಸ್ ವಿಡ್ತ್ ಬಂದು 2 to 3 ಸೆಂಟಿಮೀಟರ್ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಆಯ್ತಾ? ದ ಟೆಸ್ಟಿಸ್ ಈಸ್ ಕವರ್ಡ್ ಬೈ ಅ ಡೆನ್ಸ್ ಕವರಿಂಗ್. ಒಂದು ಕವರಿಂಗ್ ಇದೆ ಇಲ್ಲಿ. ಸೊ ಆ ಕವರಿಂಗ್ ಏನಂತೇಳಿ ಮೆನ್ಷನ್ ಮಾಡಿಲ್ಲ ನಿಮಗೆ, ಹಾಗಾಗಿ ನಾನು ಅದನ್ನ ಹೇಳೋದಿಲ್ಲ, ಅವಶ್ಯಕತೆ ಇಲ್ಲ. ಈಚ್ ಟೆಸ್ಟಿಸ್ ಈಸ್ ಅಬೌಟ್ 250 ಕಂಪಾರ್ಟ್ಮೆಂಟ್ಸ್ ಕಾಲ್ಡ್ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್. ಪ್ರತಿಯೊಂದು ಟೆಸ್ಟಿಸ್ನಲ್ಲಿ ನೀವು ಹೇಳ್ಬೋದು ರೂಮ್ಸ್ಗಳಿದಾವೆ. ಓಕೆ, ಏನಿದೆ? ರೂಮ್ಸ್ಗಳು ಇದಾವೆ. ಆ ರೂಮ್ಸ್ಗಳು ಏನು? ದ ರೂಮ್ಸ್ ಆರ್ ಕಾಲ್ಡ್ ಆಸ್, ದ ಕಂಪಾರ್ಟ್ಮೆಂಟ್ಸ್ ಆರ್ ಕಾಲ್ಡ್ ಆಸ್ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್ ಅಂತ ಹೇಳಿ ಕರೀತಾರೆ. ತುಂಬಾ ಇಂಪಾರ್ಟೆಂಟು, ನೆನ್ಪಿಟ್ಕೋಬೇಕು. MCQಗೆ ಕೇಳುವಂತಹ ಪ್ರಶ್ನೆ. ಟೆಸ್ಟಿಸ್ನಲ್ಲಿ ಇರುವಂತಹ ಕಂಪಾರ್ಟ್ಮೆಂಟ್ಸ್ಗಳಿಗೆ ನಾವು ಏನಂತ ಹೇಳಿ ಕರಿತೇವೆ? ಅದನ್ನ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್ ಅಂತ ಹೇಳಿ ಕರಿತೇವೆ. ಸೊ ಮೂವಿಂಗ್ ಟು ದ ನೆಕ್ಸ್ಟ್. ಈಗ ನೋಡಿ ಇಲ್ಲಿ, ಈಚ್ ಟೆಸ್ಟಿಕ್ಯುಲರ್ ಲೋಬ್ಯೂಲ್ ಕಂಟೇನ್ಸ್ 1, ಇದು ಇಂಪಾರ್ಟೆಂಟ್ ನೋಡಿ, 1 to 3 highly coiled seminiferous tubules in which sperms are produced. There is a structure known as seminiferous tubules, which is the structural and functional unit of the testis, which is going to produce sperms by a process known as spermatogenesis. ಈ ಒಂದು ಪರ್ಟಿಕ್ಯುಲರ್ ಸ್ಪರ್ಮ್ಯಾಟೋಜೆನೆಸಿಸ್ ಏನು ನಡೀತದಲ್ವಾ, ಅದು ಎಲ್ಲಿ ನಡೀತದೆ? ಇಟ್ ಇಸ್ ಫಾರ್ಮ್ಡ್ ವಿತ್ ಇನ್ ದ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ಆ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ಗಳು ಎಲ್ಲಿದ್ದಾವೆ? ಇಟ್ ಇಸ್ ಪ್ರೆಸೆಂಟ್ ಇನ್ ದ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್. ಅಂದ್ರೆ ಒಂದು ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್ ಅಲ್ಲಿ, TL ಅಂತ ಬರೀತಾನೆ, ಒಂದು ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್ ಅಲ್ಲಿ 1 to 3 ಏನಿರ್ತವೆ? 1 ಏನ್ ನೋಡ್ಲಿಕ್ಕೆ ಸಿಗುತ್ತೆ? ಸೆಮಿನಿಫೆರಸ್ ನೋಡ್ಲಿಕ್ಕೆ ಸಿಗುತ್ತೆ. ಅಂದ್ರೆ ಟೋಟಲ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಎಷ್ಟಿರಬಹುದು? ಇಟ್ ಮೇ ಬಿ 250 ಆರ್ ಇಟ್ ಮೇ ಬಿ 500 ಆರ್ ಇಟ್ ಮೇ ಬಿ 750. ಇದು ಯಾವ ರೇಂಜಲ್ಲಿ ಬೇಕಾದ್ರೂ ಇರ್ಬೋದು. 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು. ಇಟ್ ಶುಡ್ ನಾಟ್ ಬಿ, ನಾನು ಹೇಳ್ತಾ ಇದ್ದೇನೆ ಕೇಳ್ಕೊಳ್ಳಿ ಕರೆಕ್ಟ್ ಆಗಿ, ಇಟ್ ಮೇ ನಾಟ್ ಬಿ 1. ಎಲ್ಲದರಲ್ಲೂ ಒಂದೇ ಇರಬೇಕಂತಿಲ್ಲ, ಎಲ್ಲದರಲ್ಲೂ 2 ಇರಬೇಕು ಅಂತ ಇಲ್ಲ, ಎಲ್ಲದರಲ್ಲೂ 3 ಕಂಪಲ್ಸರಿ ಆಗಿರ್ಬೇಕು ಅಂತ ಇಲ್ಲ. ನಾವು ಒಂದು ರೇಂಜ್ ನ ತಗೊಳ್ತಾ ಇದ್ದೇವೆ. ಇಟ್ ಮೇ ಬಿ ಪ್ರೆಸೆಂಟ್ ಟಿಲ್ 250, ಇಟ್ ಮೇ ಬಿ ಪ್ರೆಸೆಂಟ್ ಟಿಲ್ 500, ಇಟ್ ಮೇ ಪ್ರೆಸೆಂಟ್ ಅಬೌಟ್ 750. ಹೈಯೆಸ್ಟ್ ಅನ್ನ ತಗೊಳ್ತಾ ಇದ್ದೇವೆ ಕನ್ಸಿಡರ್ ಮಾಡ್ಕೊಂಡು. ಆಯ್ತಾ? ಇಟ್ ಮೇ ಬಿ ಇನ್ ಬಿಟ್ವೀನ್ 500 ಇರ್ಬೋದು, 450 ಇರ್ಬೋದು, ಡಿಪೆಂಡ್ಸ್. ಆಯ್ತಾ? ಈಚ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಇಸ್ ಲೈನ್ಡ್ ಆನ್ ಇಟ್ಸ್ ಇನ್ಸೈಡ್ ಬೈ 2 types ಆಫ್ ಸೆಲ್ಸ್ ಕಾಲ್ಡ್ ಮೇಲ್ ಜರ್ಮ್ ಸೆಲ್ಸ್. ಅದನ್ನ ಸ್ಪರ್ಮ್ಯಾಟೋಗೋನಿಯಾ ಅಂಡ್ ಇನ್ನೊಂದು ಸರ್ಟೋಲಿ ಸೆಲ್ಸ್. ಅಂದ್ರೆ ಇದೇ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ನ ಒಳಗಡೆಗೆ ನಾವು ಏನನ್ನ ನೋಡ್ತೇವೆ? 2 ಸೆಲ್ಸ್ ಗಳನ್ನ ನೋಡ್ತೇವೆ. ಸೊ ನಮ್ಗೆ ಹತ್ತತ್ರ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ಗಳು ಈ ರೀತಿಯಲ್ಲಿ ಕಾಣಿಸ್ತವೆ. ನಾವು ಸ್ಲೈಡ್ ಅನ್ನ ಆಲ್ರೆಡಿ ನೀವು ನೋಡಿರ್ಬೋದು. ನೋಡಿಲ್ಲ ಅಂತ ಅಂದ್ರೆ ಮುಂದೆ ನೋಡಿದಾಗ ನೋಡಿ ಈ ರೀತಿಯಲ್ಲಿ ಕಾಣಿಸ್ತದೆ. ಒಂದು ಸ್ಲೈಡ್ ನಲ್ಲಿ ಇದ್ರ TS ಆಫ್ ಟೆಸ್ಟಿಸ್ ಅನ್ನು ನೋಡಿದಾಗ ನಿಮ್ಗೆ ಈ ರೀತಿಯ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ಗಳು ಕಾಣಿಸ್ತವೆ. ಬಹಳಷ್ಟು ಪಿಂಕ್ ಕಲರ್ ಅಲ್ಲಿ ಆಸ್ಪಾಸ್ನಲ್ಲಿ ಇರ್ತದೆ. ಆಯ್ತಾ? ಅಂಡ್ ಅದರಲ್ಲಿ 2 ರೀತಿಯ ಸೆಲ್ಸ್ ಗಳನ್ನ ನೋಡ್ತೇವೆ. ಸೊ ಒಂದು ಸೆಲ್ಸ್ ಬಂದು ಈ ರೀತಿಯಲ್ಲಿ ಲೈನ್ಡ್ ಆಗಿರ್ತವೆ. ಸೊ ಆ ಸೆಲ್ಸ್ ಗಳನ್ನ ನಾವು ಸ್ಪರ್ಮ್ಯಾಟೋಗೋನಿಯಾ ಅಂತ ಕರಿತೇವೆ. ಇದೇ ಸ್ಪರ್ಮ್ಯಾಟೋಗೋನಿಯಾ ಯಾವುದಕ್ಕೆ ರೆಸ್ಪಾನ್ಸಿಬಲ್ ಆಗಿರುತ್ತೆ? The spermatogonial cells are responsible for the production of sperms ಅಂತ ಕರಿತೇವೆ. ಇದೇ ಸ್ಪರ್ಮ್ಯಾಟೋಗೋನಿಯಲ್ ಸೆಲ್ಸ್ಗಳು ಯಾವುದಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತವೆ? ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡಕ್ಷನ್ ಆಫ್ ಸ್ಪರ್ಮ್ಸ್. whereas Sertoli cells ಅಂತ ಏನಿದೆಯೋ, these Sertoli cells helps or nourishes the developing spermatogonium ಅಥವಾ developing sperms ಅಂತ ಕೂಡ ಕರಿಬಹುದು. ಸ್ಪರ್ಮ್ಸ್ ಏನು ಡೆವಲಪ್ ಆಗ್ತಾ ಇರ್ತಾವಲ್ವಾ, ಆ ಡೆವಲಪ್ಮೆಂಟ್ ನಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸ್ತವೆ. ಯಾವುದು? ಸರ್ಟೋಲಿ ಸೆಲ್ಸ್ಗಳು. ಇದು ಸ್ಪರ್ಮ್ಯಾಟೋಗೋನಿಯಾ ಆರ್ ಜರ್ಮ್ ಸೆಲ್ಸ್,
ಅಂಡ್ ಸರ್ಟೋಲಿ ಸೆಲ್ಸ್ ಅಂತ ಹೇಳಿ ಆಯ್ತು. ಎಲ್ಲಿರ್ತದೆ? ದೀಸ್ ಆರ್ ಪ್ರೆಸೆಂಟ್ ಇನ್ ದ ವಾಲ್ಸ್ ಆಫ್ ದ ಟೆಸ್ಟಿಸ್. ಎಲ್ಲಿರ್ತದೆ? ವಾಲ್ಸ್ ಆಫ್ ದ ಟೆಸ್ಟಿಸ್ ನಲ್ಲಿ ನಾವು ನೋಡ್ತಾ ಇದ್ದೀವಿ ನಾವು. ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಒನ್. ಓಕೆ, ಯಾವುದು? ದ ಮೇಲ್ ಜರ್ಮ್ ಸೆಲ್ಸ್ ಅಂಡರ್ಗೋ ಮಿಯೋಟಿಕ್ ಡಿವಿಷನ್. ವೆರಿ ಇಂಪಾರ್ಟೆಂಟ್. ಮಿಯೋಸಿಸ್ ಅಲ್ವಾ? ಮಿಯೋಸಿಸ್ ಅಂದ್ರೆ ರಿಡಕ್ಷನ್ ಡಿವಿಷನ್. ಮಿಯೋಸಿಸ್ ಅಂದ್ರೆ ಏನು? ರಿಡಕ್ಷನಲ್ ಡಿವಿಷನ್. ರಿಡಕ್ಷನಲ್ ಡಿವಿಷನ್ ಅಂದ್ರೆ ಅರ್ಥ ಏನು? ಸೊ 46 ಕ್ರೋಮೋಸೋಮ್ಸ್ಗಳಿದ್ರೆ 46 ಕ್ರೋಮೋಸೋಮ್ಸ್ಗಳಿದ್ರೆ ಆ 46 ಕ್ರೋಮೋಸೋಮ್ಸ್ಗಳು ಏನಾಗ್ತವೆ? ರೆಡ್ಯೂಸ್ ಆಗಿ 23 ಕ್ರೋಮೋಸೋಮ್ಸ್ಗಳಾಗ್ತವೆ. 23 ಪ್ಯಾರ್ ಅಲ್ಲ, 23 ಕ್ರೋಮೋಸೋಮ್ಸ್ಗಳು ಆಗುವಂಥದ್ದು. ಸೊ ಅದಕ್ಕೆ ಇಲ್ಲಿ ಮಿಯೋಟಿಕ್ ಡಿವಿಷನ್ ಆಗುತ್ತೆ. ಟು ಮೇಂಟೈನ್ ದ ಪರ್ಟಿಕ್ಯುಲರ್ ಪ್ಲಾಯ್ಡಿ ಇನ್ ದ ಪ್ರೋಜೆನಿ. ಬರುವಂಥ ಪ್ರೋಜೆನಿಯಲ್ಲಿ ಪ್ಲಾಯ್ಡಿ ಮೇಂಟೈನ್ ಆಗ್ಬೇಕಲ್ವಾ, ಹಾಗಾಗಿ ಆಗುವಂಥದ್ದು. ನಂತರ ಲೀಡಿಂಗ್ ಟು ಸ್ಪರ್ಮ್ ಫಾರ್ಮೇಶನ್ ವೈಲ್ ಸರ್ಟೋಲಿ ಸೆಲ್ಸ್ ಪ್ರೊವೈಡ್ ನ್ಯೂಟ್ರಿಷನ್ ಟು ದ ಜರ್ಮ್ ಸೆಲ್ಸ್. ಸೊ ಇದು ಫಂಕ್ಷನ್ಸ್ ಆಫ್ ದೀಸ್ ಟೂ ಸೆಲ್ಸ್, ಸ್ಪರ್ಮ್ಯಾಟೋಗೋನಿಯಂ ಮತ್ತೆ ದ ಸರ್ಟೋಲಿ ಸೆಲ್ನ ಫಂಕ್ಷನ್ಗಳು. ದ ರೀಜನ್ ಔಟ್ಸೈಡ್ ದ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಆರ್ ಕಾಲ್ಡ್ ಇಂಟರ್ಸ್ಟಿಷಿಯಲ್ ಸ್ಪೇಸಸ್. ಇಲ್ಲಿ ಹೊರಗಡೆಗೆ ಸ್ಪೇಸ್ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ಕಾಣ್ತಾ ಇರಬಹುದು ನಿಮ್ಗೆ. ಇಲ್ಲಿ ನೋಡಿ, ಬ್ಲೂ ಕಲರ್ ಅಲ್ಲಿ ಮಾರ್ಕ್ ಮಾಡಿದಂತ ಸ್ಪೇಸಸ್ ಗಳೇನ್ ಕಾಣ್ತಾ ಇದಾವೋ ಇದೆಲ್ಲ ಇಂಟರ್ಸ್ಟಿಷಿಯಲ್ ಸ್ಪೇಸಸ್ಗಳು. ಏನಂತ ಕರಿತೇವೆ ಇದನ್ನ? ಇಂಟರ್ಸ್ಟಿಷಿಯಲ್ ಸ್ಪೇಸಸ್ ಅಂತ ಕರಿತೇವೆ. ಮಾರ್ಕ್ ಮಾಡೋಣ ಬೇಕಾದ್ರೆ. ಇಂಟರ್ಸ್ಟಿಷಿಯಲ್ ಸ್ಪೇಸ್. ಈ ಏನ್ ಇಂಟರ್ಸ್ಟಿಷಿಯಲ್ ಸ್ಪೇಸ್ ಇದೆಯೋ ಆ ಇಂಟರ್ಸ್ಟಿಷಿಯಲ್ ಸ್ಪೇಸ್ ಅಲ್ಲಿ ಸ್ಮಾಲ್ ಬ್ಲಡ್ ವೆಸಲ್ಸ್ ಗಳಿರ್ತವೆ ಅಂಡ್ ಇಂಟರ್ಸ್ಟಿಷಿಯಲ್ ಸೆಲ್ಸ್ ಅಂತ ಹೇಳಿ ಇರ್ತದೆ. ವಾಟ್ ಆರ್ ದೀಸ್ ಇಂಟರ್ಸ್ಟಿಷಿಯಲ್ ಸೆಲ್ಸ್? ದೇ ಆರ್ ನಥಿಂಗ್ ಬಟ್ ಕಾಲ್ಡ್ ಲೇಡಿಗ್ ಸೆಲ್ಸ್ ಅಂತ ಕರಿತೇವೆ. ಏನಂತ ಕರಿತೇವೆ ಇದನ್ನ? ಲೇಡಿಗ್ ಸೆಲ್ ಅಂತ ಹೇಳಿ ಕರಿತೇವೆ. ಮುಂದೆ ನೋಡ್ತೇವೆ ಇದನ್ನ. So these are called as Leydig cell. These Leydig cells are responsible for production of androgens. ಇಲ್ಲಿ ಆಂಡ್ರೋಜನ್ಗಳ ಪ್ರೊಡಕ್ಷನ್ ಎಲ್ಲಿ ನಡೀತದೆ? ಲೇಡಿಗ್ ಸೆಲ್ ಅಲ್ಲಿ ನಡೀತದೆ. ಲೇಡಿಗ್ ಸೆಲ್ ಆಕ್ಟ್ಸ್ ಆಸ್ ಅ ಎಂಡೋಕ್ರೈನ್ ಟಿಶ್ಯೂ. ಏನಾಗಿ ಆಕ್ಟ್ ಆಗ್ತದೆ? ಎಂಡೋಕ್ರೈನ್ ಟಿಶ್ಯೂಸ್ ಗಳಾಗಿ ಆಕ್ಟ್ ಆಗ್ತವೆ. ಹೆನ್ಸ್ ಇಟ್ಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಅ ಹಾರ್ಮೋನ್, ಸ್ಟೆರಾಯ್ಡಲ್ ಹಾರ್ಮೋನ್. ನೆನ್ಪಿಟ್ಕೊಳ್ಳಿ, ಇದು ಕೂಡ ಫಸ್ಟ್ ಇಯರ್ ನಲ್ಲಿ ಕೆಮಿಕಲ್ ಕೋಆರ್ಡಿನೇಷನ್ ಅಲ್ಲಿ ಆಲ್ರೆಡಿ ಬಂದಿದಾವೆ. ಯಾವುದು? ಆಂಡ್ರೋಜನ್ಸ್ಗಳು ಏನಾಗಿರ್ತವೆ? ಆಂಡ್ರೋಜನ್ಸ್ಗಳು ಸ್ಪೆಸಿಫಿಕಲಿ ಸ್ಟೆರಾಯ್ಡಲ್ ಹಾರ್ಮೋನ್ಸ್ ಗಳಾಗಿರ್ತವೆ. ಈ ಸ್ಟೆರಾಯ್ಡಲ್ ಹಾರ್ಮೋನ್ಸ್ ಗಳ ಗ್ರೂಪ್ ಇದು ಆಂಡ್ರೋಜನ್ ಅನ್ನೋದು. ಸೊ ಅದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಈಸ್ ಟೆಸ್ಟೋಸ್ಟಿರಾನ್ ಅಂತ ಹೇಳಿ. ಒನ್ ಆಫ್ ದ ಆಂಡ್ರೋಜನ್ ಯಾವ್ದಾಗಿರ್ತದೆ? ಟೆಸ್ಟೋಸ್ಟಿರಾನ್ ಅಂತ ಹೇಳಿ. ಆಯ್ತಾ? ನೆನಪಿರ್ಲಿ ಇದು. ಅದರ್ ಇಮ್ಯುನಾಲಜಿಕಲ್ ಕಾಂಪಿಟೆಂಟ್ ಸೆಲ್ಸ್ ಆರ್ ಆಲ್ಸೋ ಪ್ರೆಸೆಂಟ್. ಕೆಲವೊಂದು ಇಮ್ಯುನಿಟಿಯನ್ನ ಪ್ರೊಡಕ್ಷನ್ ಮಾಡುವಂತ ಸೆಲ್ಸ್ಗಳು ಕೂಡ ಇದರಲ್ಲಿ ಇದಾವೆ. ಇದು ಖಾಲಿ ಟೆಸ್ಟಿಸ್ನ ಒಂದು ಬ್ರೀಫ್ ಓವರ್ ವ್ಯೂ ಕೊಟ್ಟಿದ್ದಾರೆ ನಿಮಗೆ. ಸೊ ಇದನ್ನ 3 ಮಾರ್ಕ್ಸಿನ ಕ್ವಶನ್ ಕೂಡ ಕೇಳಬಹುದು. ಇಟ್ ಕ್ಯಾನ್ ಬಿ ಆಸ್ ಫಾರ್ ಅ 3 marks ಕ್ವಶನ್. ಮೇಲ್ ಸೆಕ್ಸ್ accessory ducts includes rete testis, vas efferentia, epididymis, vas deferens. The seminiferous tubules of the testis opens into vas efferentia through rete testis. The vas efferentia leaves the testis and opens into epididymis located along the posterior surface of each testis. The epididymis leads to vas deferens that ascends to the abdomen and loops over the urinary bladder. It receives a duct from the seminal vesicle and opens into urethra as the ejaculatory duct. These ducts store and transport sperms from testis to the outside through urethra. The urethra originates from the urinary bladder and extends through the penis to its external opening called urethral meatus. ಈಗ ಸೊ ಇದಿಷ್ಟೇನು ನಾನು ಓದಿದ್ನಲ್ವಾ, ಅದನ್ನ ಇಲ್ಲಿ ತಿಳ್ಕೊಳ್ಳೋಣ ನಾವು. ಎಲ್ಲಿ? ಓಯೋ. ಲೆಟ್ಸ್ ಲರ್ನ್ ಓಯೋ. ಓಕೆ, ನೋಡಿ. ಸೊ ಇಲ್ಲಿ ನಿಮಗೆ ಟೆಸ್ಟಿಸ್ ಕಾಣ್ತಾ ಇರ್ಬೋದು. ದಿಸ್ ಇಸ್ ದ ಟೆಸ್ಟಿಸ್ ವಾಟ್ ಯು ಆರ್ ಲುಕಿಂಗ್ ಇಟ್. ಈ ಟೆಸ್ಟಿಸ್ ನಲ್ಲಿ ಒಂದು ಭಾಗ ಇದೆ, ದಟ್ ಇಸ್ ಕಾಲ್ಡ್ ರೀಟೆ ಟೆಸ್ಟಿಸ್ ಅಂತ ಹೇಳಿ. ಆಯ್ತಾ? ಈ ರೀಟೆ ಟೆಸ್ಟಿಸ್ ಏನಿದೆಯೋ ಅದು ದ ಪರ್ಟಿಕ್ಯುಲರ್ ರೀಟೆ ಟೆಸ್ಟಿಸ್ ಏನಿದೆ ಅಲ್ವಾ, ಅದು ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಇಂದ ಸೊ ಪರ್ಟಿಕ್ಯುಲರ್ಲಿ ಟು ದ ವಾಸಾ ಎಫ್ರೆನ್ಶಿಯಾಕ್ಕೆ ಏನನ್ನ ಕಳಿಸುತ್ತೆ? ವಾಸಾ ಎಫ್ರೆನ್ಶಿಯಾಕ್ಕೆ ಸ್ಪರ್ಮ್ನ ಕಳಿಸುತ್ತೆ. ಈ ಸ್ಪರ್ಮು ವಾಸಾ ಎಫ್ರೆನ್ಶಿಯಾ ಇಂದ ಎಪಿಡಿಡೈಮಿಸ್ಗೆ ಬರುತ್ತೆ. ಎಪಿಡಿಡೈಮಿಸ್ ಇಂದ ಇಟ್ ಗೋಸ್ ಟು ದ ವಾಸ್ ಡೆಫರೆನ್ಸ್. ಇಲ್ಲಿ ನಮಗೆ ಫ್ಲೋ ಆಫ್ ಸ್ಪರ್ಮ್ನ ಹೇಳ್ತಾ ಇದ್ದಾನೆ ಅವನು. ಏನನ್ನ ಹೇಳ್ತಾ ಇದ್ದಾನೆ? ಫ್ಲೋ ಆಫ್
ಸ್ಪರ್ಮ್ನ ಹೇಳ್ತಾ ಇದ್ದಾನೆ, ನೆನ್ಪಿಟ್ಕೊಳ್ಳಿ ನೀವು. ಹಿ ಈಸ್ ಟೆಲಿಂಗ್ ಫ್ಲೋ ಆಫ್ ಸ್ಪರ್ಮ್ ಯಾವ ರೀತಿಯಲ್ಲಿ ಹಾದು ಹೋಗ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಇನ್ನೊಮ್ಮೆ ನೋಡೋಣ ಬೇಕಾದ್ರೆ, ಅಲ್ಲಿ ಶೋ ಯು ಇಲ್ಲಿ ನೋಡಿ, ಇಲ್ಲಿ ರೀಟೇಟ್ ಟೆಸ್ಟಿಸ್ ಅಂತ ಹೇಳಿದೆ. ಸೊ ಈ ಭಾಗದಲ್ಲಿ ವಿಚ್ ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಅಂಡ್ ದ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಇಂದ ಏನು ಸ್ಪರ್ಮ್ ರಿಲೀಸ್ ಆಗುತ್ತೋ ಅದು ವಾಸಾ ಎಫರೆನ್ಷಿಯಾಕ್ಕೆ ಹೋಗುತ್ತೆ ಥ್ರೂ ದ ರೀಟೇಟ್ ಟೆಸ್ಟಿಸ್, ಆಯ್ತಾ. ದೆನ್ ಫ್ರಾಮ್ ದ ವಾಸಾ ಎಫರೆನ್ಷಿಯಾ ಇಟ್ ಮೂವ್ಸ್ ಟು ದ ಎಪಿಡಿಡೈಮಿಸ್. ಎಪಿಡಿಡೈಮಿಸ್ ಏನಿದೆಯೋ ಅದು ಸಿ ಶೇಪ್ಡ್ ಸ್ಟ್ರಕ್ಚರ್. ಅದು ಏನು, ಯಾವ ತರದ ಸ್ಟ್ರಕ್ಚರು? ಇಟ್ ಇಸ್ ಅ ಸಿ ಶೇಪ್ಡ್ ಸ್ಟ್ರಕ್ಚರ್, ಸಿ ಆಕಾರದಲ್ಲಿ ಇರ್ತದೆ, ಆಯ್ತಾ. ಇಲ್ಲಿಂದ ಈ ಎಪಿಡಿಡೈಮಿಸ್ ನಿಂದ ಮುಂದೆ ಹೋಗುವಂತ ಸ್ಟ್ರಕ್ಚರ್ ಏನು ಅಂತಂದ್ರೆ ದಟ್ ಇಸ್ ಕಾಲ್ಡ್ ಆಸ್ ದ ವಾಸ್ ಡೆಫರೆನ್ಸ್. ಇದು ಅಬ್ಡಾಮಿನ್ ಕಡೆಗೆ ಮೂವ್ ಆಗುತ್ತೆ, ಅಂದ್ರೆ ಹೊಟ್ಟೆಯ ಕಡೆಗೆ ಮೂವ್ ಆಗುವಂಥದ್ದು. ಅಂಡ್ ಹೋಗಿ ಸೊ ಯೂರಿನರಿ ಬ್ಲಾಡರ್ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ. ಸೊ ಯೂರಿನರಿ ಬ್ಲಾಡರ್ನ ಸುತ್ತಲೂ ಏನಾಗುತ್ತೆ, ಇಟ್ ಲೂಪ್ಸ್ ಅರೌಂಡ್ ಅಂಡ್ ಎಂಟರ್ಸ್ ಇನ್ ಟು ದ ಯುರೇತ್ರಾ. ಇಲ್ಲಿಗೆ ಎಂಟರ್ ಆಗುತ್ತೆ, ಯುರೇತ್ರಾಕ್ಕೆ ಎಂಟರ್ ಆಗುತ್ತೆ. ಈ ಯುರೇತ್ರಾದಲ್ಲಿ ಸೊ ಇಟ್ ಇಸ್ ಅ ಯುರಿನೋಜೆನೈಟಲ್ ಡಕ್ಟ್. ಇದು ಈ ಯುರೇತ್ರಾ ಏನಿದೆಯೋ ಅದು ಯುರಿನೋಜೆನೈಟಲ್ ಡಕ್ಟ್ ಅಂತ ಕರಿತೇವೆ. ಯಾಕಂದ್ರೆ ಇದರಲ್ಲಿ 2 ಸ್ಪರ್ಮ್ ಆಸ್ ವೆಲ್ ಆಸ್ ದ ಯುರಿನ್ ಪಾಸ್ ಆಗುತ್ತೆ. ವಾಸ್ ಡೆಫರೆನ್ಸ್ ಇಂದ ಯುರೇತ್ರಾಕ್ಕೆ ಬಂದಿದ್ದು, ಯುರೇತ್ರಾ ಇಂದ ಸೀದಾ ಪಾಸ್ ಆಗಿ ಎಲ್ಲಿಗೆ ಹೋಗುತ್ತೆ, ಇಲ್ಲಿ ಒಂದು ಭಾಗ ಇದೆ, ಐ ಶೋ ಯು. ಇಲ್ಲಿ ಒಂದು ಭಾಗ ಇದೆ, ಎಲ್ಲಿ, ದಿಸ್ ಒನ್. ಇದನ್ನ ನಾವು ಯುರೇತ್ರಲ್ ಮೀಟಸ್ ಅಂತ ಕರಿತೇವೆ. ಏನಂತ ಕರಿತೇವೆ ನಾವು? ಯುರೇತ್ರಲ್ ಮೀಟಸ್ ಅಂತ ಹೇಳಿ ಕರಿತೇವೆ. ವಿ ಕಾಲ್ ಇಟ್ ಆಸ್ ಯುರೇತ್ರಲ್ ಮೀಟಸ್. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಯುರೇತ್ರಾದಿಂದ ಬಂದಂತಹ ಒಂದು ಪರ್ಟಿಕ್ಯುಲರ್ ಏನು ಸ್ಪರ್ಮ್ ಇದೆಯೋ ಅದು ಎಲ್ಲಿಗೆ ಹೋಗ್ಬಿಡ್ತದೆ, ಯುರೇತ್ರಲ್ ಮೀಟಸ್ ಇಂದ ಹೊರಗೆ ಹೋಗ್ತದೆ. ಇಜಾಕ್ಯುಲೇಷನ್ ಅಂತ ಕರಿತೇವೆ ಅದನ್ನ. ಏನಂತ ಕರಿತೇವೆ ನಾವು? ಇಜಾಕ್ಯುಲೇಷನ್ ಅಂತ ಹೇಳಿ ಕರಿತೇವೆ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಮಚ್, ರೈಟ್? ಓಕೆ. ದ ಪೆನ್ನಿಸ್ ಇಸ್ ದ ಮೇಲ್ ಎಕ್ಸ್ಟರ್ನಲ್ ಜೆನೈಟೇಲಿಯಾ. ನಿಮಗೆ ಗೊತ್ತಿರೋ ಹಾಗೆ ಪೆನ್ನಿಸ್ ಏನು, ಮೇಲ್ ಎಕ್ಸ್ಟರ್ನಲ್ ಜೆನೈಟೇಲಿಯಾ ಆಗಿರ್ತದೆ. ಇಟ್ ಈಸ್ ಮೇಡ್ ಅಪ್ ಆಫ್ a special tissues that helps in the erection of the penis to facilitate ಇನ್ಸೆಮಿನೇಷನ್ ಅಂತ ಹೇಳಿ. ಇಲ್ಲಿ ಇರೆಕ್ಟೈಲ್ ಟಿಶ್ಯೂಸ್ಗಳಂತ ಹೇಳಿರ್ತದೆ. ಸೊ ನಾವಿಲ್ಲಿ ನೋಡ್ಬೋದು. ಸೊ ದಿಸ್ ಇಸ್ ದ ಪೆನ್ನಿಸ್ ಅಲ್ವಾ, ಇದು ಪೂರ್ತಿಯಾದ ಪೆನ್ನಿಸ್. ಈ ಪೆನ್ನಿಸ್ ನಲ್ಲಿ 2 ಭಾಗ ಇದೆ. ಇದನ್ನ ರಾಡ್ ಅಂತ ಹೇಳಿ ಕರಿತೇವೆ, ಆಮೇಲೆ ಇದನ್ನ ಗ್ಲಾನ್ಸ್ ಪೆನ್ನಿಸ್ ಅಂತ ಹೇಳಿ ಕರಿತೇವೆ. ಇಲ್ಲಿ ಮೆನ್ಷನ್ ಹಾಕೊಂಡುಂಟು, ಹೌದಾ. ಈ ಗ್ಲಾನ್ಸ್ ಪೆನ್ನಿಸ್, ಸೊ ಇದು ಒಂದು ತುದಿ, ಇದ್ರ ಮೇಲೆ ಇರುವಂತದ್ದು ರಾಡ್. ಈ ರಾಡ್ ಅಲ್ಲಿ ಈ ಭಾಗದಲ್ಲಿ ಎಪಿಥೀಲಿಯಲ್ ಟಿಶ್ಯೂಸ್ಗಳಿರ್ತವೆ. ಅದರ ಹೆಸರು ಇರೆಕ್ಟೈಲ್ ಟಿಶ್ಯೂಸ್ ಅಂತ ಹೇಳಿ. ಏನಂತ ಹೇಳಿ? ಇರೆಕ್ಟೈಲ್ ಟಿಶ್ಯೂಸ್ ಅಂತ ಹೇಳಿ. ಸೊ ಇದು ಪೆನ್ನಿಸ್ ಇರೆಕ್ಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಎದ್ದು ನಿಲ್ಲಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಟ್ ಇಟ್ ಕ್ಯಾನ್ ಪೆನಿಟ್ರೇಟ್ ಇನ್ ಟು ದ ವೆಜೈನಾದೊಳಗಡೆ ಪೆನಿಟ್ರೇಟ್ ಆಗಲಿ ಅಂತ ಹೇಳಿ. ಸೊ ಅದನ್ನ ಅಂಡ್ ಇಟ್ ಎಂಡ್ಸ್ ವಿತ್ ಅ ಬಲ್ಜ್ಡ್ ಪೋರ್ಷನ್ ಕಾಲ್ಡ್ ಆಸ್ ಗ್ಲಾನ್ಸ್ ಪೆನ್ನಿಸ್ ಅಂತ ಹೇಳಿ ಕರಿತೇವೆ ನಾವು, ಹೌದಾ. ಓಕೆ, ನೋಡ್ರಿ, ಫಾರ್ ದ ಇನ್ಸಾಮಿನೇಷನ್ ಅಂತ ಹೇಳ್ತಾ ಇದ್ದಾನೆ. ದ ಎನ್ಲಾರ್ಜ್ಡ್ ಎಂಡ್ ಆಫ್ ದ ಪೆನ್ನಿಸ್ ಇಸ್ ಕಾಲ್ಡ್ ಆಸ್ ಗ್ಲಾನ್ಸ್ ಪೆನ್ನಿಸ್, ಇಸ್ ಕವರ್ಡ್ ಬೈ ಅ ಲೂಸ್ ಫೋಲ್ಡ್ ಆಫ್ ಸ್ಕಿನ್ ಕಾಲ್ಡ್ ಫೋರ್ ಸ್ಕಿನ್. ಸೊ ಈ ಒಂದು ಗ್ಲಾನ್ಸ್ ಪೆನ್ನಿಸ್ ನ ಕವರ್ ಆಗುವಂತಹ ಒಂದು ಪರ್ಟಿಕ್ಯುಲರ್ ಸ್ಕಿನ್ ಲೇಯರ್ ಏನಿದೆಯೋ ಅದನ್ನು ನಾವೇನಂತ ಹೇಳಿ ಕರಿತೇವೆ? ವಿ ಕಾಲ್ ಇಟ್ ಆಸ್ ನಾವು ಫೋರ್ ಸ್ಕಿನ್ ಅಂತ ಹೇಳಿ ಕರಿತೇವೆ. ದ ಮೇಲ್ ಎಸೆಸರಿ ಗ್ಲ್ಯಾಂಡ್ಸ್ ಇನ್ಕ್ಲೂಡ್ ಪೇರ್ಡ್ ಗ್ಲ್ಯಾಂಡ್ಸ್ ಕಾನ್ಸ್ಟಿಟ್ಯೂಟ್ ಆಫ್ seminal plasma which glands include paired seminal vesicle, okay, a prostate and a paired bulbourethral gland. 3 glands ಗಳಿಂದ ಫಾರ್ಮ್ ಆಗಿದಾವೆ. You can see over here. So ಒಂದು bulbourethral gland, prostate gland, seminal vesicle. ಈ 3 1 2 ಇಲ್ಲಿ ಸಣ್ಣದು 2 ಇದಾವೆ ನೋಡ್ರಿ. ಸೊ ಇದು ಇಷ್ಟು ಸೇರಿ ನಾವೇನಂತ ಹೇಳಿ ಕರಿತೇವೆ ಅದನ್ನ? ಸೊ ವಿ ಕಾಲ್ ಇಟ್ ಆಸ್ ದ ಎಸೆಸರಿ ಗ್ಲ್ಯಾಂಡ್ಸ್ ಅಂತ ಕರಿತೇವೆ. ಈ ಎಸೆಸರಿ ಗ್ಲ್ಯಾಂಡ್ಸ್ಗಳ ಕೆಲಸ ಏನು? ಲೆಟ್ಸ್ ಸಿ ವಾಟ್ ಇಸ್ ದಟ್. ಓಕೆ, ಎಸೆಸರಿ ಗ್ಲ್ಯಾಂಡ್ಸ್ಗಳ ಕೆಲಸ ಏನು ಅಂತ ಅಂದ್ರೆ, 1 ಸೆಕೆಂಡ್, ಎಸ್ ನೋಡ್ರಿ, ಇಲ್ಲಿ ಹೇಳ್ತಾ ಇದ್ದಾನೆ ದೇ ಆರ್ ಗೋಯಿಂಗ್ ಟು ಫಾರ್ಮ್ ದ ಸೆಮೈನಲ್ ಪ್ಲಾಸ್ಮಾ ಅಂತ ಹೇಳ್ತಾ ಇದ್ದಾನೆ. ದ ಸೆಕ್ರೇಷನ್ ಆಫ್ ದೀಸ್ ಗ್ಲ್ಯಾಂಡ್ಸ್ ಕಾನ್ಸ್ಟಿಟ್ಯೂಟ್ ದ ಸೆಮೈನಲ್ ಪ್ಲಾಸ್ಮಾ, ಅಂದ್ರೆ ಅವುಗಳು ಸೆಮೈನಲ್ ಪ್ಲಾಸ್ಮಾವನ್ನ ಫಾರ್ಮ್ ಮಾಡುತ್ತೆ. ಸೊ ಸೆಮೈನಲ್ ಪ್ಲಾಸ್ಮಾ which is rich in fructose, calcium and certain enzymes. ಸೊ ತುಂಬಾ ಇಂಪಾರ್ಟೆಂಟ್, MCQ ಕೇಳುವಂತ ಕ್ವಶನ್ ಇದು. ಸೊ ಸೆಮೈನಲ್ ಪ್ಲಾಸ್ಮಾದಲ್ಲಿ ಏನಿರುತ್ತೆ ಅಂತ ಹೇಳಿ MCQಗೆ ಕೇಳುವಂತ ಕ್ವಶನ್ ಇದು.
ಏನು ಬರೀತಾರ, ಫ್ರುಕ್ಟೋಸ್, ಕ್ಯಾಲ್ಸಿಯಂ ಮತ್ತೆ ಕೆಲವೊಂದು ಎನ್ಸೈಮ್ಸ್ಗಳು ಇರ್ತವೆ. ದೀಸ್ ಸೆಕ್ರೀಷನ್ಸ್, ಓಕೆ ನೋಡ್ರಿ, ದ ಸೆಕ್ರೀಷನ್ಸ್ ಆಫ್ ಬಲ್ಬೋ ಯುರಿಥ್ರಲ್ ಗ್ಲ್ಯಾಂಡ್, ಇಲ್ಲಿ ಸ್ಪೆಷಲ್ ಆಗಿ ಒಂದು ಗ್ಲ್ಯಾಂಡ್ ಇದೆ ಅಂತ ಹೇಳಿದೆ, ಬಲ್ಬೋ ಯುರಿಥ್ರಲ್ ಗ್ಲ್ಯಾಂಡ್ ಅಂತ ಹೇಳಿ ಅಲ್ವಾ. ಸೊ ವಿಚ್ ಇಸ್ ದ ಪಾರ್ಟ್ ಆಫ್ ದ ಎಕ್ಸರಿ ಗ್ಲ್ಯಾಂಡ್ಸ್ ನ ಭಾಗ. ಸೊ ಇಟ್ ಹೆಲ್ಪ್ಸ್ ಇನ್ ಲೂಬ್ರಿಕೇಶನ್ ಆಫ್ ದ ಪೆನ್ನಿಸ್. ಏನ್ ಹೆಲ್ಪ್ ಮಾಡುತ್ತೆ, ಲೂಬ್ರಿಕೇಶನ್, ಸೊ ದಟ್ ಸಮಾಯ್ನಲ್ ಪ್ಲಾಸ್ಮಾ ಜೊತೆಗೆ ಸೊ ಸ್ಪರ್ಮು ಸೊ ಇಜಾಕ್ಯುಲೇಟ್ ಆಗ್ಬೇಕಲ್ವಾ, ಹೊರಗಡೆಗೆ ಹೋಗ್ಬೇಕಲ್ವಾ, ಆ ಪ್ರೊಸೆಸ್ ಆಗ್ಬೇಕು ಅಂದ್ರೆ ಅವುಗಳು ಈಸಿಯಾಗಿ ಪಾಸ್ ಆಗಬೇಕು ಯುರೇಥ್ರಾದಿಂದ. ಹಾಗಾಗಿ ಅಲ್ಲಿ ಲೂಬ್ರಿಕೇಶನ್ ಆಫ್ ಪೆನ್ನಿಸ್ಗೆ ಹೆಲ್ಪ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ದ ಪೆನ್ನಿಸ್ ಹ್ಯಾಸ್ ಟು ಎಂಟರ್ ಇವನ್ ಇನ್ ಟು ದ ವಜಾನದ ಒಳಗಡೆ ಕೂಡ ಅದು ಎಂಟರ್ ಆಗಬೇಕು. ಹಾಗಾಗಿ ಸೊ ಆ ಲೂಬ್ರಿಕೇಶನ್ ಆಫ್ ದ ಪೆನ್ನಿಸು ಅತ್ಯವಶ್ಯಕತೆಯಾಗಿರ್ತದೆ. ಆಯ್ತಾ. ಸೊ ಇದು ನಾವು ಒಂದು ಪರ್ಟಿಕ್ಯುಲರ್ ಪೆನ್ನಿಸ್ನ ಒಂದು ಹೋಲ್ ಸ್ಟ್ರಕ್ಚರ್. ಆಯ್ತಾ. ಓಕೆ, ನೋಡುವ. ನೋಡಿ, ಇಲ್ಲೊಂದು ಡಯಾಗ್ರಾಮ್ ಇದೆ, ಸೇಮ್ ಡಯಾಗ್ರಾಮ್. ಐ ಜಸ್ಟ್ ಎಕ್ಸ್ಪ್ಲೇನ್ ಒನ್ಸ್. ಓಕೆ, ನೋಡ್ರಿ ಇಲ್ಲಿ. ಸೊ ಒಂದು ನಿಮಗೆ ಪೆನ್ನಿಸ್ನ ಡಯಾಗ್ರಾಮ್ ಕಾಣಿಸ್ತಾ ಇರ್ಬೋದು. ಈ ಪೆನ್ನಿಸ್ನ ಡಯಾಗ್ರಾಮ್ ಅಲ್ಲಿ ಬೇಸಿಕಲಿ ಇಫ್ ಯು ಅಬ್ಸರ್ವ್ ಇಟ್ ಕ್ಲಿಯರ್ಲಿ, ಸೊ ನಮಗೆ 3 ಭಾಗಗಳನ್ನು ಹೆಸರಿಸಲಾಗಿದೆ. ಏನು, ಒಂದು ಟೆಸ್ಟಿಸು, ಆಯ್ತಾ, ಇನ್ನೊಂದು ಎಸೆಸರಿ ಡಕ್ಟ್ಸ್ಗಳು, ಇಲ್ಲಿ ಏನು ಪೈಪ್ಸ್ ತರ ಕಾಣ್ತಾ ಇದೆ ಅವೆಲ್ಲ, ಇನ್ನೊಂದು ಎಸೆಸರಿ ಗ್ಲ್ಯಾಂಡ್ಸ್ಗಳು 1, 2, 3, ಆ್ಯಂಡ್ ಇನ್ನೊಂದು ಬಂದು ಎಕ್ಸ್ಟರ್ನಲ್ ಜೆನೈಟೇಲಿಯಾ. ಇದಿಷ್ಟು ಎಕ್ಸ್ಟರ್ನಲ್ ಜೆನೈಟೇಲಿಯಾ. ಈ 4 ಭಾಗಗಳನ್ನ ಒಳಗೊಂಡಿರುವಂತಹ ಎಲ್ಲ ಒಂದು ಪರ್ಟಿಕ್ಯುಲರ್ ಸ್ಟ್ರಕ್ಚರು ಏನ ಫಾರ್ಮ್ ಮಾಡುತ್ತೆ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅನ್ನ ಫಾರ್ಮ್ ಮಾಡ್ತಾ ಇದೆ. ಓಕೆ, ಸೊ ಐ ಥಿಂಕ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಪಾರ್ಟ್. ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ ನಾನು. ಇಟ್ ಇಸ್ ವೆರಿ ಈಸಿ, ಐ ಥಿಂಕ್, ರೈಟ್. ಓಕೆ, ಮತ್ತೆ ರಿವಿಷನ್ ಟೈಮಲ್ಲಿ ಮತ್ತೆ ವಾಪಸ್ ಅದನ್ನು ನಾವು ಕಲ್ತ್ಕೊಳ್ಳೋಣ ಇಫ್ ನಾಟ್ ಅಂಡರ್ಸ್ಟುಡ್. ಹಾಂ, ಇನ್ನೊಂದು ವಿಷಯ ಸೊ ಹೇಳಕ್ ಮಾಡ್ತಿದ್ದೆ, ಸಾರಿ. ಸೊ ದಿಸ್ ಈಸ್ ಫಾರ್ 5 ಮಾರ್ಕ್ಸ್. ಇದು ತುಂಬಾ ಇಂಪಾರ್ಟೆಂಟು. ಡಯಾಗ್ರಾಮ್ ಮಾತ್ರ 5 ಮಾರ್ಕ್ಸ್ಗೆ ಬರುತ್ತೆ. ಸೊ ಇಟ್ ವಿಲ್ ಕಮ್ ಫಾರ್ 5 ಮಾರ್ಕ್ಸ್. ಇಲ್ಲಿ ನಿಮಗೆ ಇದನ್ನ ಬೇರೆದರಲ್ಲೇ ಮಾರ್ಕ್ ಮಾಡೋಣ. ಇದು 5 ಮಾರ್ಕ್ಸ್ಗೆ ಬರುವಂಥದ್ದು. ಯಾವುದು? ದ ಡಯಾಗ್ರಾಮ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಡಯಾಗ್ರಾಮ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಎಷ್ಟಕ್ಕೆ ಬರುತ್ತೆ? 5 ಮಾರ್ಕ್ಸ್ಗೆ ಬರ್ತದೆ. ಇಲ್ಲೂ ಬೇಕಾದ್ರೆ ಮಾಡಿರ್ತೇನೆ 5 ಮಾರ್ಕ್ಸ್. ನೆನಪಿರ್ಲಿ ಮಕ್ಕಳೇ, 5 ಮಾರ್ಕ್ಸ್ಗೆ ರಿಪೀಟೆಡ್ ಆಗಿ ಬರುವಂತ ಕ್ವಶನ್ ಪ್ರಾಕ್ಟೀಸ್ ಮಾಡಿ. ಒನ್ ಆಫ್ ದ ರಿಪೀಟೆಡ್ ಕ್ವಶನ್. ಈ ಚಾಪ್ಟರ್ಲಿ 3 ಡಯಾಗ್ರಾಮ್ಗಳಿದಾವೆ. ಆ 3 ಡಯಾಗ್ರಾಮ್ಗಳಲ್ಲಿ ಒಂದು ಡಯಾಗ್ರಾಮ್ ಫಿಕ್ಸ್ ಆಗಿ ಬರ್ತದೆ. ಪ್ರತಿ ವರ್ಷ 3 ಡಯಾಗ್ರಾಮ್ಗಳಲ್ಲೇ ರೊಟೇಟ್ ಮಾಡ್ತಾ ಇರ್ತಾರೆ. ಇನ್ನೊಂದು ಡಯಾಗ್ರಾಮ್ ಇದೆ, ಅದನ್ನು ಕೂಡ ಹೇಳ್ತೇನೆ. ಬಟ್ ಈ 3 ಡಯಾಗ್ರಾಮ್ನ ಖಚಿತವಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು, ಸೊ ದಟ್ ಯು ಕ್ಯಾನ್ ಗೆಟ್ ದ 5 ಮಾರ್ಕ್ಸ್ ಅಂತ ಹೇಳ್ತಾನೆ. ಓಕೆ, ಸೊ ಮುಂದಿನ ಬಂದು ಯಾವುದು? ದ ನೆಕ್ಸ್ಟ್ ಒನ್ ಈಸ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಯಾವುದು? ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಆಯ್ತಾ? ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಏನಿದೆಯೋ, ಸೊ ಇದರಲ್ಲಿ ನಾವು ಅಗೇನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಒನ್ ಬೈ ಒನ್ ಏನಿದೆ ಅಂತ ಹೇಳಿ. ಆಯ್ತಾ? ಸೊ ನೋಡಿ, ಈಗ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಪೇರ್ ಆಫ್ ಓವರೀಸ್. ಏನಿದೆ ಅಂತೆ? ಒಂದು ಪೇರ್ ಆಫ್ ಓವರ್ ಇದೆ. ಒಂದು ಪೇರ್ ಅಂದ್ರೆ ಎಷ್ಟು? 2 ಓವರೀಸ್ಗಳಿದ್ದಾವೆ. ಹೌದಾ? ಸೊ 1 and 2 ಕಾಣಿಸ್ತಾ ಇರ್ಬೋದು. 1, 2. ಹೌದಾ? 2 ಓವರಿಗಳನ್ನ ನೋಡ್ತಾ ಇದ್ದಾವೆ. ವಿತ್ ಅ ಪೇರ್ ಆಫ್ ಓವಿಡಕ್ಟ್ಸ್. ಓವಿಡಕ್ಟ್ಸ್ ಅಂದ್ರೆ ಇದು ಫೆಲಾಪಿಯನ್ ಟ್ಯೂಬ್ ಅಂತ ಏನ್ ಕರೆದಿದ್ದಾವಲ್ವಾ, ಸೊ ಇಲ್ಲಿ ಫೆಲಾಪಿಯನ್ ಟ್ಯೂಬ್ ಅಂತ ಹೇಳಿ ಮೆನ್ಷನ್ ಮಾಡಿರ್ಬೋದು ನಾವು. ಸೊ ಅದನ್ನ ಓವಿಡಕ್ಟ್ ಅಂತ ಹೇಳಿ ಕರೀತಾರೆ. ಆಯ್ತಾ? ಯೂಟರಸ್ ಇಲ್ಲಿ ಕಾಣ್ತಾ ಇರ್ಬೋದು. ಯೂಟರಸ್ ಅಂತ ಹೇಳಿ ಮೆನ್ಷನ್ ಆಗಿರುವಂತದ್ದು ಯೂಟರೈನ್ ಕ್ಯಾವಿಟಿ. ದಿಸ್ ಇಸ್ ಯೂಟರಸ್. ಆಯ್ತಾ? ಇದೇನಿದು? ಇದು ಯೂಟರಸ್. ಇದು ಆಯ್ತಾ? ದೆನ್ ಸರ್ವಿಕ್ಸ್ ಇಲ್ಲಿ ಕಾಣಿಸ್ತಾ ಇದೆ. ದೆನ್ ವಜೈನಾ ಇಲ್ಲಿ ಕಾಣಿಸ್ತಾ ಇರ್ಬೋದು, ರೈಟ್? ದೆನ್ ಎಕ್ಸ್ಟರ್ನಲ್ ಜೆನೈಟೇಲಿಯಾ. ಅದು ನೆಕ್ಸ್ಟ್ ಡಯಾಗ್ರಾಮ್ ಅಲ್ಲಿ ಕಾಣಿಸುತ್ತೆ ನಿಮಗೆ. ಎಕ್ಸ್ಟರ್ನಲ್ ಜೆನೈಟೇಲಿಯಾ ಲೊಕೇಟೆಡ್ ಇನ್ ದ ಪೆಲ್ವಿಕ್ ರೀಜನ್. ಅಗೇನ್ ಇದು ಕೂಡ ಎಲ್ಲಿರ್ತದೆ? ಪೆಲ್ವಿಕ್ ರೀಜನ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. These parts of the system along with a pair of mammary glands. ಇಲ್ಲಿ ಮೆಮರಿ ಗ್ಲ್ಯಾಂಡ್ ಕೂಡ ಇದೇ ಒಂದು ಪರ್ಟಿಕ್ಯುಲರ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನ ಒಳಗಡೆಗೆ ಬರುವಂತದ್ದು, ಬಟ್ as a separate organ itself. ಆಯ್ತಾ? Integrated structurally and functionally to support the process of ovulation, fertilization, pregnancy, birth, child care. ಸೊ ಇದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ. ಓವರೀಸ್ ಆರ್, ನೋಡಿ ಈಗ ಓವರೀಸ್ಗಳ ಡಿಸ್ಕ್ರಿಪ್ಷನ್ ಕೊಡ್ತಾ ಇದ್ದಾನೆ. ಸೊ ಏನೇನು ಹೇಳ್ತಾನೆ ಅಂತ ನೋಡೋಣ. ಓವರೀಸ್ ಆರ್ ಪ್ರೈಮರಿ ಫೀಮೇಲ್ ಸೆಕ್ಸ್ ಆರ್ಗನ್ ದಟ್ ಪ್ರೊಡ್ಯೂಸ್ ಫೀಮೇಲ್ ಗ್ಯಾಮೆಟ್. ಆಫ್ ಕೋರ್ಸ್ ಫೀಮೇಲ್ ಗ್ಯಾಮೆಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಓವಮ್ ಅಂತ ಕರಿಬಹುದು. ಅಂಡ್ ಸೆವೆರಲ್ ಸ್ಟಿರಾಯ್ಡ್ ಹಾರ್ಮೋನ್ಸ್, ಅದಕ್ಕೆ ಒವೇರಿಯನ್ ಹಾರ್ಮೋನ್ಸ್ ಅಂತ ಕರಿತೇವೆ. ಆಯ್ತಾ? ದೀಸ್ ಓವರೀಸ್ ಆರ್ ಲೊಕೇಟೆಡ್ ಆನ್ ಈಚ್ ಸೈಡ್ ಆಫ್ ದ ಲೋವರ್ ಅಬ್ಡಾಮನ್.
ಎಬ್ಡಾಮಿನ್ ಅಂತಂದ್ರೆ ಹೊಟ್ಟೆ ಭಾಗದಕ್ಕಿಂತ ಕೆಳಭಾಗದಲ್ಲಿ ಎರಡೂ ಕಡೆಗೆ ರೈಟ್ ಅಂಡ್ ಲೆಫ್ಟ್ ಸೈಡ್ ಅಲ್ಲಿ ನಾವೇನ್ ನೋಡ್ಬೋದು, ಲೋವರ್ ಎಬ್ಡಾಮಿನ್ ಅನ್ನ ನೋಡ್ಬೋದು. ಈಚ್ ಓವರ್ ಈಸ್ ಅಬೌಟ್ 2 to 4 ಸೆಂಟಿಮೀಟರ್. ಎಷ್ಟಿದೆ ಇದರ ಒಂದು ಪರ್ಟಿಕ್ಯುಲರ್ ಲೆಂತ್? ಸೊ ಇದರ ಲೆಂತ್ ಏನಿದೆ ಅಲ್ವಾ, ಅದು 2 ರಿಂದ 4 ಸೆಂಟಿಮೀಟರ್ ಇದಾವೆ. 2 to 4 ಸೆಂಟಿಮೀಟರ್ ಇದೆ. ಅಂಡ್ ಈಸ್ ಕನೆಕ್ಟೆಡ್ ಟು ಪೆಲ್ವಿಕ್ ವಾಲ್. ಇಲ್ಲೊಂದು ಪೆಲ್ವಿಕ್ ವಾಲ್ ಇರುತ್ತೆ ಹಿಂಭಾಗದಲ್ಲಿ. ಸೊ ಆ ಪೆಲ್ವಿಕ್ ವಾಲ್ಗೆ ಕನೆಕ್ಷನ್ ಆಗಿದೆ. ಅಂಡ್ ಯೂಟರಸ್ಗೆ ಆಫ್ ಕೋರ್ಸ್ ಕನೆಕ್ಟ್ ಹಾಕೊಂಡಿರ್ತದೆ. ಇಲ್ಲೊಂದು ಕಾಣಿಸ್ತಾ ಇರ್ಬೋದು, ಇಲ್ಲೊಂದು ಸ್ಟ್ರಕ್ಚರ್ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಏನಂತ ಕರಿತಾವೆ ಅದನ್ನ? ಲಿಗಮೆಂಟ್ಸ್ ಅಂತ ಕರಿತಾವೆ. ವಿ ಕಾಲ್ ಇಟ್ ಆಸ್ ligaments. Each ovary is covered by a thin epithelium which encloses the ovarian stroma. So ಇಲ್ಲೊಂದು ಎಪಿಥೀಲಿಯಂ ಇದೆ, ಅದು ಏನ್ ಮಾಡ್ತದೆ, ಓವರಿಯ ಸ್ಟ್ರೋಮವನ್ನ, ಒಳಗಡೆ ಸ್ಟ್ರೋಮಾ ಇರುತ್ತೆ, ಅದನ್ನ ಕವರ್ ಮಾಡ್ತಾ ಇದೆ. ದ ಸ್ಟ್ರೋಮಾ ಇಸ್ ಡಿವೈಡ್ ಇಂಟು 2 zones. ಒಂದು ಪೆರಿಫೆರಲ್ ಕಾರ್ಟೆಕ್ಸ್, ಇನ್ನೊಂದು ಇನ್ನರ್ ಮೆಡ್ಯುಲಾ. ಸೊ ಇದರಲ್ಲಿ 2 ಭಾಗ ಇದೆ, ಇನ್ನರ್ ಮೆಡ್ಯುಲಾ ಮತ್ತೆ ಪೆರಿಫೆರಲ್ ಕಾರ್ಟೆಕ್ಸ್ ಅಂತ ಹೇಳಿ. ಆಯ್ತಾ? ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಮಾಡುವಂಥದ್ದು ಏನು ಅಷ್ಟು ತುಂಬ ಏನಿಲ್ಲ. ಸೊ ಇಲ್ಲಿ ಓವರಿ ಬಗ್ಗೆ ಮಾತ್ರ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಓವರಿಯ ಒಂದು ಬೇಸಿಕ್ ಕ್ಯಾರೆಕ್ಟರ್ಗಳೇನು ಅಂತಂದ್ರೆ ಅದರ ಲೆಂತ್ ಇಂಪಾರ್ಟೆಂಟು 2 to 4 ಸೆಂಟಿಮೀಟರ್. ಆ್ಯಂಡ್ ಅದಾದಮೇಲೆ ಅದು ಎಲ್ಲಿದೆ ಅಂತ ಹೇಳೋದು ಇಂಪಾರ್ಟೆಂಟು. ಲೋವರ್ ಅಬ್ಡಾಮಿನಲ್ ರೀಜನ್, ರೈಟ್ ಆ್ಯಂಡ್ ಲೆಫ್ಟ್ ಸೈಡು. ಆ್ಯಂಡ್ ಇಟ್ ಇಸ್ ಕನೆಕ್ಟೆಡ್ ಟು ದ ಪರ್ಟಿಕ್ಯುಲರ್ ವಾಲ್, ಪೆಲ್ವಿಕ್ ವಾಲ್ ಮತ್ತು ಯುಟರೈನ್. ಓಕೆ, ಯುಟರಸ್ ಅಂತ ಕರಿಬಹುದು. ಬೈ ವಿಚ್ ಒನ್, ಯಾವುದರಿಂದ ಕನೆಕ್ಟ್ ಆಗಿದೆ? ಇಟ್ ಇಸ್ ಕನೆಕ್ಟೆಡ್ ವಿತ್ ಬೈ ದ ಲಿಗಮೆಂಟ್ಸ್. ಇದು ಕೂಡ 1 ಮಾರ್ಕ್ಸಿನ MCQಗೆ ಕೇಳುವಂತಹ ಕ್ವಶನ್, ನೆನಪಿರಲಿ ಮಗಳೇ. ಆಯ್ತಾ? ಮುಂದೆ ಹೋಗೋದಿದ್ರೆ ಓಕೆ, ದ ಓವಿಡಕ್ಟ್ಸ್ ಆರ್ ದ ಫೆಲಾಪಿಯನ್ ಟ್ಯೂಬ್. ಈಗ ನಾವು ಓವಿಡಕ್ಟ್ ಬಗ್ಗೆ ಕಲಿತೇವೆ. ಯೂಟರಸ್ ಅಂಡ್ ವೆಜೈನಾ ಕನ್ಸ್ಟಿಟ್ಯೂಟ್ ಫೀಮೇಲ್ ಎಸೆಸರಿ ಡಕ್ಟ್ಸ್. ಇದನ್ನ ಫೀಮೇಲ್ ಎಸೆಸರಿ ಡಕ್ಟ್ಸ್ ಅಂತ ಹೇಳಿ ಕರಿತೇವೆ. ಓಕೆ, ವಿ ಕಾಲ್ ಇಟ್ ಆಸ್ ಫೀಮೇಲ್ ಎಸೆಸರಿ ಡಕ್ಟ್ಸ್. ಈಚ್ ಫೆಲಾಪಿಯನ್ ಟ್ಯೂಬ್ ಈಸ್ ಆಫ್ 10 to 12 ಸೆಂಟಿಮೀಟರ್ ಲೆಂತ್. ನಾವಿಲ್ಲೇನಿದ್ ನೋಡ್ತಾ ಇದ್ದಾವೋ, ಇದು ಎಷ್ಟು ಲೆಂತ್ ಇದೆ ಇದ್ರದ್ದು? 10 to 12 ಸೆಂಟಿಮೀಟರ್ ಲೆಂತ್ ಅನ್ನ ಹೊಂದಿದಾವೆ. ಓಕೆ, 10 ರಿಂದ 12 ಸೆಂಟಿಮೀಟರ್ ಲೆಂತ್ ಅನ್ನ ಹೊಂದಿದಾವೆ ನೋಡ್ರಿ. ಆಮೇಲೆ ಅಂಡ್ ಎಕ್ಸ್ಟೆಂಡ್ಸ್ ಫ್ರಮ್ ಪೆರಿಫೆರಿ ಆಫ್ ಈಚ್ ಓವರಿ ಟು ದ ಯುಟರಸ್. ಓವರಿಯಿಂದ ಯುಟರಸ್ಗೆ ಕನೆಕ್ಟ್ ಆಗುತ್ತೆ. ದ ಪಾರ್ಟ್ ಕ್ಲೋಸರ್ ಟು ದ ಓವರಿ ಈಸ್ the place closer to the ovary is the funnel shaped infundibulum. The edges of the infundibulum possess finger-like projections called fimbriae, which help in collection of ovum after ovulation. The infundibulum leads to a wider part of oviduct called ampulla. The last part of the oviduct is isthmus and narrow. It is a narrow lumen and joins the uterus. ನಾವು ಇಲ್ಲಿ ನೋಡ್ಬಿಡೋಣ ಈಗ. ಓಕೆ, ನೋಡಿ ಇಲ್ಲಿ. ಸೊ ಒಂದು ಪರ್ಟಿಕ್ಯುಲರ್ಲಿ ನಾವು ಫೆಲಾಪಿಯನ್ ಟ್ಯೂಬ್ ಅಥವಾ ಓವಿಡಕ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ಇದರ ಸ್ಟ್ರಕ್ಚರ್ ಹೇಗಿದೆ? ಮೊದಲನೇದು, ಇದರ ಲೆಂತ್ ಹೇಳ್ತಾ ಇದ್ದಾನೆ 10 to 12 ಸೆಂಟಿಮೀಟರ್ ಹೊಂದಿರ್ತವೆ. ಆಯ್ತಾ? ಆ್ಯಂಡ್ ಇದು ಪರ್ಟಿಕ್ಯುಲರ್ಲಿ ಇದರ ಒಂದು ತುದಿ, ಒನ್ ಎಂಡ್ ಈಸ್ ಕಾಲ್ಡ್ ಆಸ್ ಇನ್ಫಂಡಿಬ್ಯುಲಮ್ ಅಂತ ಕರಿತವೆ. ಏನಂತ ಕರಿತವೆ? ಇನ್ಫಂಡಿಬ್ಯುಲಮ್. ಇದರ ಶೇಪ್ ಹೇಗಿರ್ತದೆ? ದ ಶೇಪ್ ಈಸ್ ಫನಲ್ ಶೇಪ್ಡ್. ಯಾಕೆ ಫನಲ್ ಆಗಿದೆ? ಯಾಕೆಂದ್ರೆ ಇದು ಓವರಿಗೆ ಹತ್ತಿರ ಇರೋದ್ರಿಂದ ಇಲ್ಲಿಂದ ಏನು ಓಮ್ ರಿಲೀಸ್ ಆಗುತ್ತೋ ಆ ಓಮ್ನ ಈ ಇನ್ಫಂಡಿಬ್ಯುಲಮ್ ಕ್ಯಾಚ್ ಮಾಡುತ್ತೆ ವಿತ್ ದ ಹೆಲ್ಪ್ ಆಫ್ ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ಪ್ರೊಜೆಕ್ಷನ್ಸ್ ಕಾಲ್ಡ್ ಆಸ್ ಫಿಂಬ್ರಿಯೇ ಅಂತ ಕರಿತವೆ. ಏನಂತ ಕರಿತವೆ? ವಿ ಕಾಲ್ ಇಟ್ ಆಸ್ ಫಿಂಬ್ರಿಯೇ. ಈ ಫಿಂಬ್ರಿಯೇ ಇಂದ ಕಲೆಕ್ಟ್ ಆದಂತಹ ಓಮು ವಿಲ್ ಕ್ಯಾಚ್ಡ್ ಬೈ ದ ಇನ್ಫಂಡಿಬ್ಯುಲಮ್ ಅಂಡ್ ಮೂವ್ಸ್ ಟು ದ ವೈಡರ್ ಪಾರ್ಟ್ ಆಫ್ ದ ಫೆಲಾಪಿಯನ್ ಟ್ಯೂಬ್. ಫೆಲಾಪಿಯನ್ ಟ್ಯೂಬ್ನ ಅಗಲವಾದಂತಹ ಜಾಗ ಆಂಪ್ಯುಲಾ. ಅಂಡ್ ಈ ಆಂಪ್ಯುಲಾಕ್ಕೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆದ ಫಂಕ್ಷನ್ ಇದೆ. ಈ ರೀಜನ್ ಅಲ್ಲೇ ಏನು ಗ್ರೋ ಆಗುವಂಥದ್ದು? ಸೊ ನಾಟ್ ಗ್ರೋ ಆಗುವಂಥದ್ದು, ಸಾರಿ, ಈ ರೀಜನ್ ಅಲ್ಲೇ ಏನಾಗುವಂಥದ್ದು? ದಟ್ ಇಸ್ ಫರ್ಟಿಲೈಸೇಷನ್. ದ ಪ್ರೊಸೆಸ್ ಆಫ್ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಆಗುತ್ತೆ. ಮೇಲ್ ಮತ್ತೆ ಫೀಮೇಲ್ ಗ್ಯಾಮೆಟ್ಸ್ಗಳು ಎಲ್ಲಿ ಫ್ಯೂಸ್ ಆಗ್ತದೆ ಕೇಳಿದ್ರೆ ಆಂಪ್ಯುಲಾದಲ್ಲಿ ಫ್ಯೂಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಇದು. ಆಯ್ತಾ? ಇಲ್ಲಿಂದ ಫರ್ಟಿಲೈಸ್ ಆಗಿರುವಂತಹ ಝೈಗೋಟು ಎಲ್ಲಿ ಮೂವ್ ಆಗುತ್ತೆ? ಒಂದು ನ್ಯಾರೋ ಲ್ಯೂಮೆನ್ ಅಂತ ಅಂದ್ರೆ ಜಾಗ, ಕಣಿವೆ, ಆರ್ ಎಲ್ಸ್ ಯು ಕ್ಯಾನ್ ಸೇ ಸ್ಪೇಸ್ ಅಂತ ಹೇಳ್ಬೋದು. ನ್ಯಾರೋ ಲ್ಯೂಮೆನ್ ಕಾಲ್ಡ್ ಆಸ್ ಇಸ್ತಮಸ್. ಈ ಇಸ್ತಮಸ್ ಎಲ್ಲಿ ಓಪನ್ ಆಗುತ್ತೆ? ಇಟ್ ಓಪನ್ಸ್ ಇಟ್ ಟು ದ ಯುಟರಸ್. ಈ ರೀಜನ್ ಏನಿದೆಯಲ್ವ ಅದು ಯುಟರಸ್ ರೀಜನ್ ಅಲ್ಲಿ ಓಪನ್ ಆಗುವಂಥದ್ದು. ಇದನ್ನೇ ನಾವೇನಂತ ಹೇಳಿ ಕರಿತೇವೆ? ವಿ ಕಾಲ್ ಇಟ್ ಆಸ್ ಫೆಲಾಪಿಯನ್ ಟ್ಯೂಬ್ ಆಫ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಓಕೆ, ಮುಂದೆ ಹೋಗೋದಿದ್ರೆ ನೋಡೋಣ. ನೌ ಕಮ್ಸ್ ದ ಯುಟರಸ್. ಆಯ್ತಾ? ದ ಯುಟರಸ್ ಈಸ್ ಅ ಸಿಂಗಲ್ and it is also called as womb. ಅದು ಒಂದೇ ಇರೋದು. and ಅದನ್ನ ನಾವು ಇನ್ನೊಂದು ಭಾಷೆಯಲ್ಲಿ
womb ಅಂತ ಹೇಳಿ ಕರಿತೇವೆ. The shape of the uterus is like an inverted pear. It is supported by ligaments attached to the pelvic wall. The uterus opens into vagina through a narrow cervix. The cavity of the uterus is called cervical, which along with vagina forms the birth canal. The wall of the uterus has 3 layers of tissues. Okay, where the external thin membranous is called as perimetrium, middle thick layer is called smooth muscles, which are made up of smooth called myometrium. Inner glandular layer is called as endometrium that lines the uterine cavity. The endometrium undergoes cyclical changes during menstrual cycle, while the myometrium exhibits strong contractions during the delivery of the baby. ಓಕೆ, ಈಗ ನಾವು ಯೂಟರಸ್ಗೆ ಬಂದ್ವಿ ಅಲ್ವಾ, ಝೈಗೋಟ್ ಯೂಟರಸ್ಗೆ ಬಂತು, ಹೌದಾ. ಇಲ್ಲಿ ಯೂಟರಸ್ನ ಸ್ಟ್ರಕ್ಚರ್ ನೋಡೋದಿದ್ರೆ, ಓಕೆ, ಸೊ ಯೂಟರಸ್ ಯಾವ ರೀತಿಯಲ್ಲಿದೆ? ಯೂಟರಸ್ ಈಸ್ ಅ ಇನ್ವರ್ಟೆಡ್ ಪಿಯರ್ ಶೇಪ್ಡ್ ಸ್ಟ್ರಕ್ಚರ್. ಹೆಂಗಿದೆ? ಉಲ್ಟಾ ತ್ರಿಕೋನ. ಪಿಯರ್ ಅಂತ ಅಂದ್ರೆ ಪಿಯರ್ ಹಣ್ಣು ನೋಡಿರ್ತೀರಲ್ವಾ, ಸೊ ಆ ರೀತಿಯಲ್ಲಿ ಇದೆ. ಅಂಡ್ ಯೂಟರಸ್ಗೆ 3 ವಾಲ್ಸ್ಗಳಿದಾವೆ, ತುಂಬಾ ಇಂಪಾರ್ಟೆಂಟ್ ಇದು. ಎಂಡೋಮೆಟ್ರಿಯಂ, ಮಯೋಮೆಟ್ರಿಯಂ, ಪೆರಿಮೆಟ್ರಿಯಂ ಅಂತ ಹೇಳಿ, ಆಯ್ತಾ. ಈ ಎಂಡೋಮೆಟ್ರಿಯಂ ಏನಿದೆಯೋ ಇದು ಪ್ರತಿ 28 ದಿನಕ್ಕೆ ಒಮ್ಮೆ, ಇಲ್ಲಿ ಬರೀತೀನಿ ನೋಡ್ರಿ, 28 ಡೇಸ್, ಪ್ರತಿ 28 ದಿನಕ್ಕೆ ಒಮ್ಮೆ ಅದು ತನ್ನನ್ನು ತಾನು ಬದಲಾಯಿಸ್ಕೊಳ್ತಾ ಇರ್ತದೆ. ಅಂದ್ರೆ ಇಟ್ ಅಂಡರ್ಗೋಸ್ ಸೈಕ್ಲಿಕಲ್ ಚೇಂಜಸ್. 28 ದಿನ ಆದಮೇಲೆ ವಾಪಸ್ ಹೊಸತಾಗಿ ಅದು ಅಲ್ಲಿಂದ ಪರ್ಟಿಕ್ಯುಲರ್ ರಪ್ಚರ್ ಆಗಿ ಹೊಸತಾಗಿಂದ ಹುಟ್ಟುಕೊಳ್ತವೆ, ಪ್ರತಿ ಸಲ ಆಗುವಂಥದ್ದು. ದೆನ್ ಮಯೋಮೆಟ್ರಿಯಂ ಏನ್ ಮಾಡುತ್ತೆ? ಮಯೋಮೆಟ್ರಿಯಮ್ಮು ಪರ್ಟಿಕ್ಯುಲರ್ಲಿ ಏನು ಮಗು ಹುಟ್ಟುವ ಸಮಯದಲ್ಲಿ ಒಂದು ಕಾಂಟ್ರಾಕ್ಷನ್ ಆಗಬೇಕು ಅಲ್ವಾ, ಸೊ ಒಂದು ಪುಷ್ ಕೊಡಬೇಕು, ಬೇಬಿ ಹೊರಗೆ ಬರೋಕ್ಕೆ ಒಂದು ಪುಷ್ ಬೇಕು. ಸೊ ಆ ಒಂದು ಫಂಕ್ಷನ್ನ ಯಾವುದು ಮಾಡುತ್ತೆ? ಮಯೋಮೆಟ್ರಿಯಂ ಮಾಡುತ್ತೆ, ಸ್ಟ್ರಾಂಗೆಸ್ಟ್ ಕಾಂಟ್ರಾಕ್ಷನ್ನ ಕೊಡುತ್ತದೆ, ಆಯ್ತಾ. ದೆನ್ ಇದೇ ಒಂದು ಪರ್ಟಿಕ್ಯುಲರ್ ಯೂಟರಸ್ ಏನಾಗಿ ಮುಂದೆ ಕನ್ವರ್ಟ್ ಆಗುತ್ತೆ? ಯೂಟರಸ್ ಓಪನ್ಸ್ ಇನ್ ಟು ಅ ಕೆನಾಲ್, a canal shaped structure, you can see that, right, in the region called cervix. ಸರ್ವಿಕ್ಸ್ ಅನ್ನೋ ಒಂದು ರೀಜನ್ ಅಲ್ಲಿ ಒಂದು ಕೆನಾಲ್ ಫಾರ್ಮ್ ಮಾಡುತ್ತೆ, ಅದನ್ನ ನಾವು ಸರ್ವೈಕಲ್ ಕೆನಾಲ್ ಅಂತ ಕರಿತೇವೆ. ಏನಂತ ಕರಿತೇವೆ? ಸರ್ವೈಕಲ್ ಕೆನಾಲ್. ಈ ಸರ್ವೈಕಲ್ ಕೆನಾಲ್ ಜೊತೆಗೆ ವಜೈನವನ್ನ ಸೇರಿಸಿದಾಗ ಟುಗೆದರ್ಲಿ ವಿ ಕಾಲ್ ಇಟ್ ಆಸ್ ಬರ್ತ್ ಕೆನಾಲ್ ಅಂತ ಕರಿತೇವೆ. ಬೇಬಿ ಹೊರಗೆ ಬರುವಂತ ಜಾಗ ಇದು, ಇಟ್ ಇಸ್ ಕಾಲ್ಡ್ ಬರ್ತ್ ಕೆನಾಲ್, ಬೇಬಿ ಹೊರಗಡೆಗೆ ಬರುವಂತಹ ಜಾಗ, ಆಯ್ತಾ. ಇದು ಯೂಟರಸ್ ಆಯ್ತು ಅಂಡ್ ವಜೈನಾ ಆಯ್ತು. ದ ಫೀಮೇಲ್ ಎಕ್ಸ್ಟರ್ನಲ್ ಜೆನೈಟೇಲಿಯಾ, ಇನ್ನು ಬಂದ್ರೆ ನಾವು ಫೀಮೇಲ್ ಎಕ್ಸ್ಟರ್ನಲ್ ಜೆನೈಟೇಲಿಯಾ ನೋಡ್ತೇವೆ. ಇಲ್ಲೇ ಕಾಣಿಸ್ತಾ ಇದೆ ಎಲ್ಲ ಫೀಮೇಲ್ ಎಕ್ಸ್ಟರ್ನಲ್ ಜೆನೈಟೇಲಿಯಾಗಳು. ದ ಫೀಮೇಲ್ ಎಕ್ಸ್ಟರ್ನಲ್ ಜೆನೈಟೇಲಿಯಾ ಇನ್ಕ್ಲೂಡ್ ಮಾನ್ಸ್ ಪ್ಯೂಬಿಸ್, ಲೇಬಿಯಾ ಮೆಜೋರಾ, ಲೇಬಿಯಾ ಮೈನೋರಾ, ಹೈಮೆನ್ ಅಂಡ್ ಕ್ಲಿಟೋರಿಸ್. ದ ಮಾನ್ಸ್ ಪ್ಯೂಬಿಸ್ is a cushion of fatty tissues covered by skin and pubic hair. ಯಾವುದು? ಮಾನ್ಸ್ ಪ್ಯೂಬಿಸ್. ಓಕೆ, ಸೊ ಮಾನ್ಸ್ ಪ್ಯೂಬಿಸ್ ಅಂತ ಹೇಳಿ ಇರ್ತದೆ. ಸೊ ವಿಚ್ ಇಸ್ ಬೇಸಿಕಲಿ ಫೌಂಡ್ ಅಬೌವ್ ದ ಪರ್ಟಿಕ್ಯುಲರ್, ಮೀನ್ಸ್ ಯು ಕ್ಯಾನ್ ಸೇ ಹ್ಯಾರಿ ರೀಜನ್. ಓಕೆ, ಯು ಕ್ಯಾನ್ ಇಮ್ಯಾಜಿನ್ ಎಲ್ಲಿದೆ ಅಂತಂದ್ರೆ ಪ್ಯೂಬಿಕ್ ಹೇರ್ ಇರ್ತದೆ. ಸೊ ಆ ಪ್ಯೂಬಿಕ್ ಹೇರ್ ಇರುವಂತ ರೀಜನ್ ನ ಸೊ ನಾವೇನಂತ ಕರಿತೇವೆ? ವಿ ಕಾಲ್ ಇಟ್ ಆಸ್ ಮಾನ್ಸ್ ಪ್ಯೂಬಿಸ್ ಅಂತ ಕರಿತೇವೆ. ಅಲ್ಲಿ ಏನಿದೆ? ಫ್ಯಾಟಿ ಟಿಶ್ಯೂಸ್ಗಳಿರ್ತವೆ ಅಂಡ್ ಕವರ್ಡ್ ಬೈ ಪ್ಯೂಬಿಕ್ ಹೇರ್. The labia majora are fleshly folds of tissues. Labia majora, you know, fleshy folds of tissues, okay, extends down from the mons pubis and surrounds the vaginal opening. Illide nodri, labia majora, you can see over here. Illi bandide. So vaginavanna cover ಮಾಡ್ತಾ ಇರ್ತದೆ. labia majora ಏನನ್ನ ಮಾಡುತ್ತೆ? It is going to cover the vaginal opening. The labia minora are paired folds of tissues under the labia majora. labia majoraದ ಕೆಳಭಾಗದಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ, ಇಲ್ಲಿ ಓಕೆ, ಲೇಬಿಯಾ ಮೆಜೋರಾ ಇಲ್ಲಿ ಬಂತು, ಲೇಬಿಯಾ ಮೈನೋರಾ ಇಲ್ಲಿ ಬಂತು. ಕೆಳಭಾಗದಲ್ಲಿ ಸೊ ಪೇರ್ಡ್ ಸ್ಟ್ರಕ್ಚರ್ಸ್ಗಳು, ಅವುಗಳು ಫೋಲ್ಡ್ಸ್ ಆಫ್ ಸ್ಕಿನ್ಸ್ಗಳು, ಅವು ಏನ್ ಮಾಡ್ತವೆ? ದೇ ಆರ್ ಗೋಯಿಂಗ್ ಟು ಬೇಸಿಕಲಿ ಅಗೇನ್ ದೇ ಆರ್ ಗೋಯಿಂಗ್ ಟು ಹೆಲ್ಪ್ ಇನ್ ದ ಕವರಿಂಗ್ ದ ವೆಜೈನಲ್ ಓಪನಿಂಗ್. The opening of the vagina is often covered partially by a membrane called hymen. ಇದು ತುಂಬಾ ಇಂಪಾರ್ಟೆಂಟ್. ಹೈಮೆನ್ ಅಂತ ಹೇಳಿ ಒಂದು ಪರ್ಟಿಕ್ಯುಲರ್ ಮೆಂಬ್ರೇನ್ ಇರುತ್ತೆ. ಓಕೆ, ದಿಸ್ ಹೈಮೆನ್ ಇಸ್ ಇಟ್ ಇಸ್ ಸಮಾಜದಲ್ಲಿ ಅದನ್ನ ನಾವೇನಂತ ಕರಿತೇವೆ ಅಂತಂದ್ರೆ, ಇಟ್ ಇಸ್ indicated to be as what? It is indicated to be as the virginity index ಆಗಿ ನಾವು ಅದನ್ನ ಕನ್ಸಿಡರ್ ಮಾಡ್ತೇವೆ. ಬಟ್ ಇಟ್ಸ್ ನಾಟ್ ಟ್ರೂ, ಅದು ಅಲ್ಲ. ಸೊ ಇಟ್ ಇಸ್ ನಾಟ್ ಅ ವರ್ಜಿನಿಟಿ ಇಂಡೆಕ್ಸ್ ಬಿಕಾಸ್ ಇಟ್ ಕ್ಯಾನ್ ಬಿ ಬ್ರೇಕ್ ಓಪನ್ ಬೈ ವೆಜೈನಲ್ ಟ್ಯಾಂಪಾನ್ ಇರ್ಬೋದು. ದೆನ್ ಸಮ್ ಸ್ಪೋರ್ಟ್ಸ್ ಲೈಕ್ ಹಾರ್ಸ್ ಬ್ಯಾಕ್ ರೈಡಿಂಗು, ಸೈಕ್ಲಿಂಗು, ಇದೆಲ್ಲ ಏನಾಗುತ್ತೆ? ಅದು ಹರಿದು ಹೋಗ್ತದೆ. ಯಾವುದು?
ಹೈಮೆನ್ ಆ್ಯಂಡ್ ಈವನ್ ದ ಗಟ್ಟಿಯಾಗಿ ಬಿದ್ದರೂ ಕೂಡ, ನಾವು ಜೋರಾಗಿ ಬಿದ್ದರೂ ಕೂಡ, ಆಯಿತಾ. ಸೊ ಆ ಹೈಮೆನ್ನು ಬೇಸಿಕಲಿ ಏನು ಹರಿದೋದ್ರೆ ನಮ್ಮ ಸಮಾಜದಲ್ಲಿ ಅದು ವರ್ಜಿನಿಟಿ ಇಂಡೆಕ್ಸ್ ಅಂತ ಕರಿತೇವೆ. ಬಟ್ ಇಟ್ ಇಸ್ ನಾಟ್ ಟ್ರೂ. ಸೊ ಇಟ್ಸ್ ಗೋಯಿಂಗ್ ಟು ಹ್ಯಾಪನ್ ಬೈ ದೀಸ್ ಥಿಂಗ್ಸ್ ಆಲ್ಸೋ. ಕೇಳ್ತಾರೆ ಒಂದು ಕ್ವಶನ್ನ. ಸೊ ವೈ vaginal why hymen is not a virginity index ಅಂತ ಹೇಳಿ ಕೇಳ್ತಾರೆ, ಆಯ್ತಾ. ದ ಕ್ಲಿಟೋರಿಸ್ ಇಸ್ ಅ ಟೈನಿ ಫಿಂಗರ್ ಲೈಕ್ ಸ್ಟ್ರಕ್ಚರ್ ವಿಚ್ ಲೈಸ್ ಎಟ್ ದ ಅಪರ್ ಜಂಕ್ಷನ್ ಆಫ್ ದ ಟೂ ಲೇಬಿಯಾ ಮೈನೋರಾ ಅಬೌವ್ ದ ಯುರೇಥ್ರಲ್ ಓಪನಿಂಗ್. ಏನೋ ಕ್ಲಿಟೋರಿಸ್ ಅಂತ ಒಂದು ರೀಜನ್ ಇರುತ್ತೆ. ದರ್ ಇಸ್ ಅ ರೀಜನ್ ಕಾಲ್ಡ್ ಆಸ್ ಕ್ಲಿಟೋರಿಸ್. ಇಲ್ಲಿ ಕಾಣಿಸ್ತಾ ಇರಬಹುದು, ದಿಸ್ ಇಸ್ ದ ರೀಜನ್. ಓಕೆ, ಸೊ ಈ ಕ್ಲಿಟೋರಿಸ್ ಏನಿದೆ ಅಲ್ವಾ, ಸೊ ಇಟ್ಸ್ ಅ ಟೈನಿ ಫಿಂಗರ್ ಲೈಕ್ ಸ್ಟ್ರಕ್ಚರ್. ಸೊ ಇಲ್ಲಿ ಫಂಕ್ಷನ್ ನೆನ್ಪಿಟ್ಕೊಳ್ಳಿ, ಜಾಗ ನೆನ್ಪಿಟ್ಕೊಳ್ಳೋಕ್ಕಿಂತ ಹೆಚ್ಚು. ಸೊ ಏನು ಅಂತಂದರೆ ಇಲ್ಲಿ ಫಂಕ್ಷನ್ ಕೊಟ್ಟೇ ಇಲ್ಲ ನಿಮಗೆ, ಬಟ್ ನಮಗೆ ನೆನ್ಪಿಟ್ಕೋಬೇಕು ಅಂದರೆ ನೆನ್ಪಿಟ್ಕೋಬೇಕು ಅಲ್ವಾ. ಸೊ ನಾವು ಹೇಗೆ ನೆನ್ಪಿಟ್ಕೊಳ್ಳೋಣ, ಸಿಂಪಲ್ ಆಗಿ ಒಂದು ಐಡಿಯಾ ಮಾಡೋಣ. ಏನು ಅಂತಂದರೆ ಅದರ ಫಂಕ್ಷನ್ ನೆನ್ಪಿಟ್ಕೊಂಬಿಡೋಣ. ಯಾವುದ್ರದ್ದು? ದ ಫಿಂಗರ್ ಲೈಕ್ ಟೈನಿ ಸ್ಟ್ರಕ್ಚರ್ ಕಾಲ್ಡ್ ಕ್ಲಿಟೋರಿಸ್. ಇಟ್ ಗಿವ್ಸ್ ಪ್ಲೆಜರ್ ಟು ವುಮೆನ್. ಯಾರಿಗೆ? ಇದು ಪ್ಲೆಜರ್ ಅನ್ನ ಕೊಡುತ್ತೆ, ಸುಖವನ್ನ ಕೊಡ್ತದೆ ವುಮೆನ್ಸ್ಗೆ, ಆಯ್ತಾ. ಯಾವುದು? ದ ಕ್ಲಿಟೋರಿಸ್ ಅನ್ನೋ ಒಂದು ರೀಜನ್. ಓಕೆ, is often torn during the first coitus. ಯಾವುದು? ಹೈಮೆನ್ ಟಾರ್ನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ ಬಿಡ್ರಿ. ಇಂಟರ್ಕೋರ್ಸ್ ಆಗಬೇಕಾದ್ರೆ ಟಾರ್ನ್ ಆಗುತ್ತೆ. ನಾಟ್ ಓನ್ಲಿ ದಟ್, ಸೊ ಇಟ್ ಇಸ್ ಗೋಯಿಂಗ್ ಟು ಟಾರ್ನ್ ಬೈ ದೀಸ್ ಯಾವುದು? ಸಡನ್ ಜಾಲ್ ಟು ವಜೈನಲ್ ಟ್ಯಾಂಪೋನು, ಆಕ್ಟಿವ್ ಪಾರ್ಟಿಸಿಪೇಷನ್ನು ಲೈಕ್ ಹಾರ್ಸ್ ರೈಡಿಂಗ್, ಸೈಕ್ಲಿಂಗ್ ಎಕ್ಸೆಟ್ರಾ, ಸ್ವಿಮ್ಮಿಂಗ್, ಆಲ್ ದೋಸ್ ಥಿಂಗ್ಸ್, ರೈಟ್. ಆ್ಯಂಡ್ ಇವತ್ತು ಕೂಡ ನಮ್ಮಲ್ಲಿ ವಿಮೆನ್ ಬಗ್ಗೆ ಏನಿದೆ ಅಂತಂದರೆ, ಸೊ ಹೈಮೆನ್ ಇದ್ದರೆ ಮಾತ್ರ ಅವರು ವರ್ಜಿನ್ ಅಂತ ಹೇಳಿ ಹೇಳ್ತೇವೆ. ಆ್ಯಂಡ್ ದ ಪ್ರೆಸೆನ್ಸ್ ಆ್ಯಂಡ್ ಅಬ್ಸೆನ್ಸ್ ಆಫ್ ಹೈಮೆನ್ ಡಸ್ ನಾಟ್ ರಿಲೇಬಲ್ ಇಂಡಿಕೇಟರ್. ಅದು ಸರಿಯಾದ ಇಂಡಿಕೇಟರ್ ಅಲ್ಲ. ಕ್ವಶನ್ ಕೇಳ್ತಾನೆ, ದ ಪ್ರೆಸೆನ್ಸ್ ಆರ್ ಅಬ್ಸೆನ್ಸ್ ಆಫ್ ಹೈಮೆನ್ ಇಸ್ ನಾಟ್ ಅ ರಿಲೇಬಲ್ ಇಂಡಿಕೇಟರ್ ಆಫ್ ವರ್ಜಿನಿಟಿ ಆರ್ ಸೆಕ್ಷುವಲ್ ಎಕ್ಸ್ಪೀರಿಯನ್ಸ್. ಜಸ್ಟಿಫೈ ಅಂತ ಕೇಳ್ತಾನೆ. ಆಗ ಏನು ಬರೀತಾರೆ? ಇಷ್ಟು ಬರೆದ್ರೆ ಆಯ್ತು. ಏನೋ however it can also be broken by sudden fault of jolt, insertion of vaginal tampon, active participation in some sports like horseback riding, cycling, swimming, etc. ಅಂತ ಹೇಳಿ ಬರೆದ್ರೆ ಆಯ್ತು. ಆ್ಯಂಡ್ ಇದು ಏನಿದು? ದಿಸ್ ಇಸ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಅಗೇನ್ ಐ ವಾಂಟ್ ಟು ಟೆಲ್, ಇಟ್ ಈಸ್ ಪರ್ಟಿಕ್ಯುಲರ್ ಏನು ಇದು? ಎಷ್ಟು ಮಾರ್ಕ್ಸಿನ ಪ್ರಶ್ನೆ ಇದು? ದಿಸ್ ಈಸ್ ಗೋಯಿಂಗ್ ಟು ಬಿ ಅಗೇನ್ ಅ 5 marks ಕ್ವಶನ್. ಏನಾಗಿರ್ತವೆ ಇದು? ಮತ್ತೆ 5 ಮಾರ್ಕ್ಸಿನ ಡಯಾಗ್ರಾಮೆಟಿಕ್ ಬೇಸ್ಡ್ ಕ್ವಶನ್ ಆಗಿರುತ್ತೆ. ನೀವು ರಿಪೀಟೆಡ್ ಆಗಿ ಪ್ರಾಕ್ಟೀಸ್ ಮಾಡಿದಷ್ಟು ಒಳ್ಳೆಯದು, ನಿಮಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಇದು 2 5 marks ಕ್ವಶನ್ ಎಕ್ಸ್ಪ್ಲನೇಷನ್ಗಳಾದವು. ಓಕೆ, ಮುಂದೆ ಹೋಗೋದಿದ್ರೆ ನೆಕ್ಸ್ಟ್ ಒಂದು ಬಂದು ಯಾವುದು? ಮೆಮರಿ ಗ್ಲ್ಯಾಂಡ್ಸ್ ಅಲ್ವಾ. ಸೊ ಮೆಮರಿ ಗ್ಲ್ಯಾಂಡ್ ಅಂದರೆ ಏನು? ಮೆಮರಿ ಗ್ಲ್ಯಾಂಡ್ ಈಸ್ ದ ಪಾರ್ಟ್ ಆಫ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ವಿಚ್ ಇಸ್ ಯೂಸ್ಡ್ ಫಾರ್ ನರಿಶ್ಮೆಂಟ್ ಅಂತ ಹೇಳಿ ಹೇಳ್ತೇವೆ. ಸೊ ಪೋಷಣೆಗೆ ಉಪಯೋಗಿಸುವಂಥ ಭಾಗವೇ ಸ್ತನಗಳು ಅಥವಾ ಮೆಮರಿ ಗ್ಲ್ಯಾಂಡ್ಸ್ ಅಂತ ಹೇಳಿ ಕರಿತೇವೆ. ಇದು ಮ್ಯಾಮಲ್ಸ್ಗಳಲ್ಲಿ ಮಾತ್ರ ನೋಡ್ತೇವೆ. ಹಾಗಾಗಿ ಹ್ಯೂಮನ್ಸ್ಗಳು ಮ್ಯಾಮಲ್ಸ್ ಆಗಿರೋದ್ರಿಂದ ಅವರಲ್ಲಿ ಮಾತ್ರ ನೋಡುವಂಥದ್ದು ಅಲ್ವಾ. ಸೊ ಹಾಗಾದರೆ ಒಮ್ಮೆ ನಾವು ಡಿಸ್ಕ್ರಿಪ್ಷನ್ ಓದ್ಕೊಂಡು ಆಮೇಲೆ ಡಯಾಗ್ರಾಮ್ ಕಡೆಗೆ ಬರೋಣ, ಆಯ್ತಾ. ಓಕೆ, ಸೊ ಫಂಕ್ಷನಲ್ ಮೆಮರಿ ಗ್ಲ್ಯಾಂಡ್ functional memory gland is a characteristic of all female mammals. The memory glands are paired structures, important ಇದು, ಅದನ್ನ breasts ಅಂತ ಕೂಡ ಕರೀತೇವೆ, that contain glandular tissues and variable amount of fat. ಏನಿದೆ ಇದರಲ್ಲಿ? ಗ್ಲ್ಯಾಂಡ್ಯುಲರ್ ಟಿಶ್ಯೂಸ್ಗಳಿದಾವೆ ಮತ್ತೆ ಸ್ವಲ್ಪ ಫ್ಯಾಟ್ ಇದೆ. The glandular tissue of each breast is divided into 15 to 20 memory lobes containing clusters of cells called alveoli. ನೆನಪಿರಲಿದು alveoli, ಇಂಪಾರ್ಟೆಂಟ್ ಅದು, ಆಯ್ತಾ. ದೆನ್ ದ ಸೆಲ್ಸ್ ಆಫ್ ದ alveoli secretes milk which is stored in the cavities of the alveoli. that is lumen ಅಂತ ಕರಿತೇವೆ ಕ್ಯಾವಿಟಿ ಅಂದರೆ. The alveoli open into memory tubules. The tubules of each lobe join to form a memory duct. Several memory ducts join to form a wider memory ampulla which is connected to lactiferous duct and opens at the nipple from where milk is expressed during breastfeeding or expelled ಅಂತನೂ ಕರಿಬಹುದು. ಇದನ್ನ ಏನೋ ಮಿಸ್ಟೇಕ್ ಆಗಿರಬೇಕು, ಇದನ್ನ ಎಕ್ಸ್ಪೆಲ್ಡ್ ಅಂತ ಮಾಡ್ಕೊಳ್ಳಿ. or put out, you can say like that. Okay, now when we see the memory glands, ನೀವು ಇಲ್ಲಿ ಏನು ಮೆಮರಿ ಗ್ಲ್ಯಾಂಡ್ ನೋಡ್ತಾ ಇದ್ದೀರಲ್ವಾ, ಈ ಮೆಮರಿ ಗ್ಲ್ಯಾಂಡ್ ಏನಿದೆಯೋ ಈ ಮೆಮರಿ ಗ್ಲ್ಯಾಂಡಲ್ಲಿ ಸೊ ಮೊಟ್ಟ ಮೊದಲಾಗಿ ನಾವು ಏನು ನೋಡ್ತೇವೆ ಅಂತಂದರೆ 2 ಸೆಲ್ಸ್ಗಳನ್ನು ನೋಡ್ತೇವೆ. ಒಂದು ಗ್ಲ್ಯಾಂಡ್ಯುಲಾರ್ ಸೆಲ್ಸ್ ಅಂತೇಳಿ, ಇನ್ನೊಂದು ಪರ್ಟಿಕ್ಯುಲರ್ಲಿ ಫ್ಯಾಟನ್ನು ನೋಡ್ತೇವೆ. ಈ ಗ್ಲ್ಯಾಂಡ್ಯುಲಾರ್ ಸೆಲ್ಸ್ಗಳೇನಿದಾವೋ ಅವುಗಳು ಡಿವೈಡ್ ಆಗಿ
ಮೆಮರಿ ಲೋಬ್ಸ್ಗಳನ್ನು ಕ್ರಿಯೇಟ್ ಮಾಡ್ತವೆ. ಏನನ್ನ ಕ್ರಿಯೇಟ್ ಮಾಡ್ತವೆ? ಮೆಮರಿ ಲೋಬ್ಸ್ಗಳನ್ನು ಕ್ರಿಯೇಟ್ ಮಾಡ್ತವೆ. ನೀವು ಇಲ್ಲಿ ಮೆನ್ಷನ್ ಮಾಡ್ಕೊಂಡಿರ್ತೀರ ಮೆಮರಿ ಲೋಬ್ ಅಂತ ಹೇಳಿ, ಇಲ್ಲಿ ಕಾಣಿಸ್ತಾ ಇರ್ಬೋದು. ಈ ಒಂದು ಭಾಗ ಏನಿದೆಯೋ, ಓಕೆ, ಸೊ ದೀಸ್ ಆರ್ ಕಾಲ್ಡ್ ಆಸ್ ಮೆಮರಿ ಲೋಬ್ಸ್ ಅಂತ ಕರೆಯೋದು. ಆಯ್ತಾ? ಈ ಮೆಮರಿ ಲೋಬ್ಸ್ಗಳಲ್ಲಿ ಏನಿರ್ತಾವಂತ ಅಂದ್ರೆ ದರ್ ವುಡ್ ಬಿ ಪ್ರೆಸೆನ್ಸ್ ಆಫ್ ಅ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ದ ಮೆಮರಿ ಗ್ಲ್ಯಾಂಡ್ ಕಾಲ್ಡ್ ಆಸ್ ಅಲ್ವಿಯೋಲೈ ಅಂತ ಹೇಳಿ ಕರಿತೇವೆ, ಅಥವಾ ಮೆಮರಿ ಅಲ್ವಿಯೋಲೈ ಅಂತ ಹೇಳಿ ಕರಿತೇವೆ. ಇಲ್ಲಿ ಸೆಲ್ಸ್ಗಳಿರ್ತವೆ. ಆಯ್ತಾ? ಅದನ್ನ ಮೆಮರಿ ಅಲ್ವಿಯೋಲೈ ಅಂತ ಹೇಳಿ ಕರೆಯೋದು. ಆಯ್ತಾ? ಈ ಮೆಮರಿ ಅಲ್ವಿಯೋಲೈ ಏನಿದೆಯೋ ಆ ಮೆಮರಿ ಅಲ್ವಿಯೋಲೈದಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಆಗುತ್ತೆ. ಆ ಮಿಲ್ಕು ಅಲ್ಲೇ ಸ್ಟೋರ್ ಆಗುವಂಥದ್ದು. ದ್ಯಾಟ್ ಮಿಲ್ಕ್ ಇಸ್ ಗೋಯಿಂಗ್ ಟು ಸ್ಟೋರ್ ಇನ್ ದ ಪರ್ಟಿಕ್ಯುಲರ್ ಮೆಮರಿ ಅಲ್ವಿಯೋಲೈದಲ್ಲೇ ಸ್ಟೋರ್ ಆಗುತ್ತೆ. ಅಲ್ಲಿ ಸ್ಟೋರ್ ಆಗಿರುವಂತಹ ಮೆಮರಿ ಅಲ್ವಿಯೋಲೈದಲ್ಲಿ ಸ್ಟೋರ್ ಆಗಿರುವಂತಹ ಏನು ಮಿಲ್ಕ್ ಇದೆಯೋ ಅದು ಸೊ ಮೆಮರಿ ಡಕ್ಟ್ಸ್ಗಳ ಮುಖಾಂತರ ಹೊರಗೆ ಬರ್ತದೆ. ಯಾವುದರ ಮುಖಾಂತರ ಹೊರಗೆ ಬರ್ತದೆ? ಮೆಮರಿ ಡಕ್ಟ್ಸ್ಗಳು. ಇಲ್ಲಿ ಕಾಣಿಸ್ತಾ ಇರ್ಬೋದು, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದಾರಲ್ವಾ, ಇದು ಮೆಮರಿ ಡಕ್ಟ್ಸ್ಗಳು. ಬಹಳಷ್ಟು ಮೆಮರಿ ಡಕ್ಟ್ಸ್ಗಳು, ಸಾರಿ ನಾಟ್ ದಿಸ್ ಒನ್, ಇದು ಮೆಮರಿ ಡಕ್ಟ್ಸ್ಗಳು, ಇದು ಮೆಮರಿ ಟ್ಯೂಬ್ಯೂಲ್. ಇದು ಈ ಮೆಮರಿ ಟ್ಯೂಬ್ಯೂಲು ಮೆಮರಿ ಸೇರ್ಬಿಟ್ಟು ಮೆಮರಿ ಡಕ್ಟ್ ಆಗುತ್ತೆ. ಮೆಮರಿ ಡಕ್ಟ್ ಸುಮಾರು ಮೆಮರಿ ಡಕ್ಟ್ಸ್ಗಳು, ಬಹಳಷ್ಟು ಮೆಮರಿ ಡಕ್ಟ್ಸ್ಗಳು ಸೇರಿ ಏನು ಫಾರ್ಮ್ ಆಗುತ್ತೆ? ದರ್ ವುಡ್ ಬಿ ಅ ಫಾರ್ಮೇಷನ್ ಆಫ್ ಆಂಪ್ಯುಲಾ ಅಂತ ಕರಿತೇವೆ. ಏನಂತ ಕರಿತೇವೆ ನಾವು ಅದನ್ನ? ಆಂಪ್ಯುಲಾ ಅಂತ ಹೇಳಿ ಕರಿತೇವೆ. ಈ ಆಂಪ್ಯುಲಾಗಳು, ಬಹಳಷ್ಟು ಆಂಪ್ಯುಲಾಗಳು ಸೇರಿ ಲ್ಯಾಕ್ಟಿಫೆರಸ್ ಡಕ್ಟ್ ಆಗುತ್ತೆ, ವಿಚ್ ಇಸ್ ಗೋಯಿಂಗ್ ಟು ಸ್ಟೋರ್ ದ ಮಿಲ್ಕ್ ಫಾರ್ ಅ ಪೀರಿಯಡ್ ಆಫ್ ಟೈಮ್ ಅಂಡ್ ವಿಚ್ ಕಮ್ಸ್ ಔಟ್ ಆಫ್ ದಿಸ್ ರೀಜನ್ ಕಾಲ್ಡ್ ಆಸ್ ನಿಪ್ಪಲ್. ಇಲ್ಲಿ ಏನಿದೆ ಒಂದು ರೀಜನು ನಿಪ್ಪಲ್ ಅಂತ ಹೇಳಿದೆ, ಹೌದಾ? ಈ ರೀಜನ್ ನಿಪ್ಪಲ್ ಮುಖಾಂತರ ಹೊರಗಡೆಗೆ ಬರ್ತದೆ. ಸೊ ಇದೇ ವಾಟ್ ಇಸ್ ದ್ಯಾಟ್? ದ ಮೆಮರಿ ಗ್ಲ್ಯಾಂಡ್. ಇದು ಕೂಡ ಒನ್ ಆಫ್ ದ 5 ಮಾರ್ಕ್ಸಿನ ಕ್ವಶನ್. ಇದು ದಿಸ್ ಇಸ್ ಆಲ್ಸೋ ಒನ್ ಆಫ್ ದ 5 ಮಾರ್ಕ್ಸ್ ಡಯಾಗ್ರಾಮೆಟಿಕ್ ಬೇಸ್ಡ್ ಕ್ವಶನ್. ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಅಂಡ್ ಇಲ್ಲಿ ನಾನೇನು ಮಾರ್ಕ್ ಮಾಡಿದ್ದೇನೋ, ಅಲ್ವಿಯೋಲಾ ಇರ್ಬೋದು, ಮಿಲ್ಕ್ ಇರ್ಬೋದು, ಅಥವಾ ಲ್ಯುಮೆನ್ಸ್ಗಳಿರ್ಬೋದು, ಆರ್ ಎಲ್ಸ್ ಮೆಮರಿ ಡಕ್ಟ್ ಇರ್ಬೋದು, ಮೆಮರಿ ಆಂಪ್ಯುಲಾ ಇರ್ಬೋದು, ಲ್ಯಾಕ್ಟಿಫೆರಸ್ ಡಕ್ಟ್ ಇರ್ಬೋದು, ದೆನ್ ಮೆಮರಿ ಲೋಬ್ಸ್ಗಳಿರ್ಬೋದು, ರೈಟ್? ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 15 to 20 ಮೆಮರಿ ಲೋಬ್ಸ್ ಇದೆ ಒಂದು ಪರ್ಟಿಕ್ಯುಲರ್ ಮೆಮರಿ ಗ್ಲ್ಯಾಂಡಲ್ಲಿ. 2 ಮೆಮರಿ ಗ್ಲ್ಯಾಂಡಲ್ಲಿ ಎಷ್ಟು ಇರ್ತವೆ? ಸೊ ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್. ಓಕೆ, ಸೊ ದಿಸ್ ಇಸ್ ವಾಟ್ ಬೇಸಿಕಲಿ ಮೆಮರಿ ಗ್ಲ್ಯಾಂಡ್ ಇಸ್. ಸೊ ಇದು 5 ಮಾರ್ಕ್ಸ್ಗೆ ಕೇಳುವಂಥ ಪ್ರಶ್ನೆ. ಮತ್ತೆ ಪದೇ ಪದೇ ಹೇಳ್ತಾ ಇದ್ದೇನೆ, ಇದು 5 ಮಾರ್ಕ್ಸ್ಗೆ ಕೇಳುವಂಥ ಪ್ರಶ್ನೆ. ಶಲ್ ವಿ ಮೂವ್ ಟು ದ ನೆಕ್ಸ್ಟ್ ಒನ್? ಓಕೆ, ನಾವು ಬರೋದು ಯಾವುದು ಅಂತಂದ್ರೆ ನೆಕ್ಸ್ಟ್ ಟಾಪಿಕ್ ನಮ್ದು ಸ್ಪರ್ಮ್ಯಾಟೋಜೆನೆಸಿಸ್ ಅಂತ ಹೇಳಿ. ಏನಂತ ಹೇಳಿ? ಸ್ಪರ್ಮ್ಯಾಟೋಜೆನೆಸಿಸ್. ಸ್ಪರ್ಮ್ಯಾಟೋಜೆನೆಸಿಸ್ ಅಂದ್ರೆ ಏನು? ಪ್ರೊಡಕ್ಷನ್ ಆಫ್ ಸ್ಪರ್ಮ್ ಫ್ರಾಮ್ ಸ್ಪರ್ಮ್ಯಾಟೋಗೋನಿಯಂ ಬೈ ದ ಪ್ರೊಸೆಸ್ ಆಫ್ ಮಿಯೋಸಿಸ್ ಅಂತ ಹೇಳಿ. ನಾನು ಈ ಡಯಾಗ್ರಾಮ್ನ ಡಿಸ್ಕಸ್ ಮಾಡೋಕ್ಕಿಂತ ಮೊದಲು ಐ ವಿಲ್ ಗೋ ಫಾರ್ ಅ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್. ಲುಕ್ ಎಟ್ ಓವರ್ ಹಿಯರ್. ಇಲ್ಲಿ 2 ರೀತಿಯ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಇದೆ. ದಿಸ್ ಇಸ್ NCERT ಬೇಸ್ಡ್. ಆಯ್ತಾ? ಇದು ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾಗುವಂತ ಒಂದು ಡಯಾಗ್ರಾಮ್. ಸೇಮ್ ಇದೆ, 2 ಸಿಮಿಲರ್ ಇದೆ, ಏನು ಡಿಫರೆನ್ಸ್ ಇಲ್ಲ. ಬಟ್ ಲಿಟಲ್ ಬಿಟ್ ಏನಾಗಿದೆ, ಮೋರ್ ಇನ್ಫಾರ್ಮೇಶನ್ ಅದರಲ್ಲಿದೆ. ಸೊ ಹಾಗಾದ್ರೆ ನಾವೀಗ ಏನು ಕಲಿಯುವ? ಫಸ್ಟ್ NCERT ಬೇಸ್ಡ್ ಅಲ್ಲಿ ಕಲಿಯುವ. ಸ್ಪರ್ಮ್ಯಾಟೋಜೆನೆಸಿಸ್ ಅಂದ್ರೆ ಏನು ಅಂತೇಳಿ. ಸ್ಪರ್ಮ್ಯಾಟೋಜೆನೆಸಿಸ್ ಇಸ್ ದ ಪ್ರೊಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಸ್ಪರ್ಮ್ಸ್ ಬೈ ಸ್ಪರ್ಮ್ಯಾಟೋಗೋನಿಯಂ ಥ್ರೂ ಮಿಯೋಸಿಸ್. ಮಿಯೋಸಿಸ್ ಅನ್ನೋ ಒಂದು ಪ್ರೊಸೆಸ್ನ ಮುಖಾಂತರ ಸ್ಪರ್ಮ್ಯಾಟೋಗೋನಿಯಂಗಳು ಅಥವಾ ಸ್ಪರ್ಮ್ಯಾಟೋಗೋನಿಯಾ ಯಾವಾಗ ಪರ್ಟಿಕ್ಯುಲರ್ಲಿ ವೆನ್ ದೇ ಅಂಡರ್ಗೋ ದ ಪ್ರೊಸೆಸ್ ಆಫ್ ಮಿಯೋಸಿಸ್ ದೇ ಪ್ರೊಡ್ಯೂಸ್ ಸ್ಪರ್ಮ್ಸ್ ಅಂತ ಹೇಳಿ ಕರಿತವೆ. ಅದೇ ಸ್ಪರ್ಮ್ಸ್ ಏನು ಪ್ರೊಡಕ್ಷನ್ ಆಗುತ್ತಲ್ವಾ, ಅದು ಜರ್ಮ್ ಸೆಲ್ಸ್ಗಳಿಂದ ಪ್ರೊಡಕ್ಷನ್ ಆಗ್ತದೆ ಅಂತ ಕೂಡ ನಾವು ಹೇಳ್ಬೋದು. ಯಾಕೆಂದ್ರೆ ಇದೇ ಸ್ಪರ್ಮ್ಯಾಟೋಗೋನಿಯಮ್ ಜರ್ಮ್ ಸೆಲ್ಗಳು ಕೂಡ ಆಗಿ ಆಕ್ಟ್ ಆಗುತ್ತೆ. ಇಟ್ ಇಸ್ ದ ಜರ್ಮ್ ಸೆಲ್ ಇಟ್ ಸೆಲ್ಫ್, ಅದೇ ಜರ್ಮ್ ಸೆಲ್ಸ್ಗಳು. ಆಯ್ತಾ? ಇಲ್ಲಿ ಬೇಸಿಕಲಿ ಸ್ಪರ್ಮ್ಯಾಟೋಜೆನೆಸಿಸ್ ಎಲ್ಲಿ ನಡೀತದೆ? ಸ್ಪರ್ಮ್ಯಾಟೋಜೆನೆಸಿಸ್ ಎಲ್ಲಿ ನಡೀತದೆ ಅಂತಂದ್ರೆ ಇಟ್ ಇಸ್ ಗೋಯಿಂಗ್ ಟು ಟೇಕ್ಸ್ ಪ್ಲೇಸ್ ವಿತ್ ಇನ್ ದ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ಎಲ್ಲಿ ನಡೀತದೆ? ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಒಳಗಡೆ ನಡೀತದೆ. ಈ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಂದ್ರೆ ಏನು? ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಆರ್ ದ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ಸ್ ಫೌಂಡ್ ಇನ್ ದ ಟೆಸ್ಟಿಸ್. ನಾವು ಟೆಸ್ಟಿಸ್ ನಲ್ಲಿ ನೋಡುವಂತ ಸ್ಟ್ರಕ್ಚರ್ ಇದು. ದೀಸ್ ಆರ್ ಫಂಕ್ಷನಲ್ ಅಂಡ್ ಸ್ಟ್ರಕ್ಚರಲ್ ಯೂನಿಟ್ ಆಫ್ ದ ಟೆಸ್ಟಿಸ್ ಅಂತ ಹೇಳಿ ಕೂಡ ಕರೀತೇವೆ. ಇಲ್ಲಿ ಸ್ಪರ್ಮ್ಯಾಟೋಜೆನೆಸಿಸ್ ನಡೆಯುತ್ತೆ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಲ್ಲಿ. 2 ಸೆಲ್ಸ್ಗಳು ಆಕ್ಟಿವ್ ಆಗಿರ್ತವೆ. ಒಂದು ಯಾವುದು? ಜರ್ಮ್ಸ್. 2 ಜರ್ಮ್ ಸೆಲ್ಸ್ಗಳೇ. ಒಂದು ಬಂದು ಸರ್ಟೋಲಿ ಸೆಲ್ಸು, ಓಕೆ, ವಿಚ್ ಗಿವ್ಸ್ ಇಸ್ ಅ ನರಿಶಿಂಗ್ ಸೆಲ್. ಇನ್ನೊಂದು ಬಂದು ಯಾವುದು? ಇನ್ನೊಂದು ಸ್ಪರ್ಮ್ಯಾಟೋಗೋನಿಯಂ ಅಥವಾ ಸ್ಪರ್ಮ್ಯಾಟೋಗೋನಿಯಾ ಅಂತ ಹೇಳಿ ಕರಿತೇವೆ, ಪ್ಲೂರಲ್ ಮತ್ತೆ ಸಿಂಗ್ಯುಲರ್ ನಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಪರ್ಮ್ಯಾಟೋಗೋನಿಯಾ ಅಂತ ಮೆನ್ಷನ್ ಮಾಡಿದ್ದಾನೆ. ಇದನ್ನ ಬೇಕಾದ್ರೆ ನೀವೇನು ಬರಿಬೋದು? ಸ್ಪರ್ಮ್ಯಾಟೋಗೋನಿಯಂ ಅಂತ ಕೂಡ ಬರಿಬೋದು. ಹಾಗೆ ಬರೆದ್ರೆ ಒಳ್ಳೇದು, ಸರಿಯಾದ ಮೆಥಡ್ ಅದು. ಆಯ್ತಾ? ಸ್ಪರ್ಮ್ಯಾಟೋಗೋನಿಯಂ. ಈ ಸೆಲ್ಗೆ ನಾವು ಸ್ಪರ್ಮ್ಯಾಟೋಗೋನಿಯಂ ಅಂತ ಹೇಳಿ ಕರಿತೇವೆ.
ಮೊದಲು ಏನಾಗ್ತದಂತಂದ್ರೆ ಸ್ಪರ್ಮ್ಯಾಟೋಜೆನಿಸಿಸ್ನಲ್ಲಿ ಮೊದಲು ಮೈಟಾಸಿಸ್ಗೆ ಒಳಗಾಗುತ್ತೆ. ಒಂದು ಸ್ಪರ್ಮ್ಯಾಟೋಗೋನಿಯಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಲಾಟ್ ಆಫ್ ಸ್ಪರ್ಮ್ಯಾಟೋಗೋನಿಯಂ ವಿಲ್ ಬಿ ದೇರ್. ಅದರಲ್ಲಿ ಒಂದನ್ನೇ ನಾವು ಕನ್ಸಿಡರ್ ಮಾಡೋಣ. ಆ ಒಂದು ಮೈಟಾಸಿಸ್ಗೆ ಒಳಗಾಗುತ್ತೆ. ಅದನ್ನೇ ನಾವು ಡಿಫರೆನ್ಸಿಯೇಷನ್ ಅಂತೇಳಿ ಕರಿತೇವೆ. ಮೈಟಾಸಿಸ್ಗೆ ಒಳಗಾಗಿ ಹಲವಾರು ಸ್ಪರ್ಮ್ಯಾಟೋಗೋನಿಯಾ ಅಥವಾ ಸ್ಪರ್ಮ್ಯಾಟೋಗೋನಿಯಂಗಳನ್ನು ಫಾರ್ಮ್ ಮಾಡ್ತಾ ಹೋಗುತ್ತೆ. ಆ ಸ್ಪರ್ಮ್ಯಾಟೋಗೋನಿಯಂನಲ್ಲಿ ಯಾವುದೋ ಒಂದು ಸ್ಪರ್ಮ್ಯಾಟೋಗೋನಿಯಂ, ಒನ್ ಪರ್ಟಿಕ್ಯುಲರ್ ಸ್ಪರ್ಮ್ಯಾಟೋಗೋನಿಯಂ ವಿಚ್ ಅಂಡರ್ಗೋಸ್ ದ ಪ್ರೊಸೆಸ್ ಆಫ್ ಮಿಯೋಟಿಕ್ ಡಿವಿಷನ್, ಯಾವುದೋ ಒಂದು ಸ್ಪರ್ಮ್ಯಾಟೋಗೋನಿಯಂ ಮಿಯೋಟಿಕ್ ಡಿವಿಷನ್ಗೆ ಒಳಗಾಗುತ್ತೆ. ಅಂತಹ ಸೆಲ್ಲನ್ನ ನಾವು ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಅಂತ ಹೇಳಿ ಕರಿತೇವೆ. ಸೊ ಅದನ್ನ ಮಧ್ಯದಲ್ಲಿ ಮೆನ್ಷನ್ ಮಾಡಿದ್ದಾನೆ ಇಲ್ಲಿ. ಸೊ ಇಲ್ಲಿ ನೀವು ಇದನ್ನ ಬರ್ಕೋಬಹುದು. ಇದೇನಿದು ಪ್ರೈಮರಿ ಸ್ಪರ್ಮ್ಯಾಟೋಸೈಟ್. ಆಯ್ತಾ? ಇದಕ್ಕೆ ಏನಂತ ಕರಿತೇವೆ ನಾವು? ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಅಂತ ಹೇಳಿ ಕರಿತೇವೆ. ನಂತರ ಈ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಮಿಯೋಸಿಸ್ಗೆ ಒಳಗಾಗುತ್ತೆ. ಫಸ್ಟ್ ಮಿಯೋಸಿಸ್ ಕಂಪ್ಲೀಟ್ ಆಗುತ್ತೆ, ಅಂದ್ರೆ M1 ಕಂಪ್ಲೀಟ್ ಆಗುತ್ತೆ. ಇದು M1 ಅಂತೇಳಿ. ಆಯ್ತಾ? ಸೊ ಮಿಯೋಸಿಸ್ 1 ಇದು. ಮಿಯೋಸಿಸ್ 1 ಆದಾಗ ಸೊ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ಸ್ಗಳು, ಸೆಲ್ಸ್ಗಳು ಬರ್ತವೆ. ಒಂದು ಸೆಲ್ಲಿಂದ 2 ಸೆಲ್ ಫಾರ್ಮ್ ಆಗುತ್ತೆ. ದಟ್ ಇಸ್ ದ ಯೂಶುವಲ್ ಪ್ರೊಸೆಸ್ ಅಲ್ವಾ? ಈ 2 ಸೆಲ್ಲು ನೆಕ್ಸ್ಟ್ ಯಾವುದಕ್ಕೆ ಒಳಗಾಗುತ್ತೆ? ಸೆಕೆಂಡ್ ಮಿಯೋಟಿಕ್ಗೆ, ಮಿಯೋಸಿಸ್ ಡಿವಿಷನ್ಗೆ. ಅಂದ್ರೆ M2 ಇಲ್ಲಿ ಎರಡನೇ ಮಿಯೋಸಿಸ್ ಅಲ್ಲ. ಸೊ M2 ಮಿಯೋಸಿಸ್ನ ಭಾಗ 2, ಎರಡನೇ ಭಾಗ ಅದು ಫಾರ್ಮ್ ಆಗಿ ಒಂದಿಷ್ಟು ಸೆಲ್ಸ್ಗಳು ಫಾರ್ಮ್ ಆಗ್ತವೆ. ಅದನ್ನ ಸ್ಪರ್ಮ್ಯಾಟಿಡ್ಸ್ ಅಂತೇಳಿ ಕರಿತೇವೆ. ಈ ಇಂಡಿವಿಜುವಲ್ ಸ್ಪರ್ಮ್ಯಾಟಿಡ್ಸ್ಗಳು ಡಿಫರೆನ್ಸಿಯೇಷನ್ಗೆ ಒಳಗಾಗುತ್ತೆ, ಅಂದ್ರೆ ಮ್ಯಾಚ್ಯೂರಿಟಿಯನ್ನು ಹೊಂದ್ತವೆ. ಅಂಡ್ ದೇ ಗೋಯಿಂಗ್ ಟು ಫಾರ್ಮ್ ಸ್ಪರ್ಮ್ಯಾಟೋಜೋವಾ, ಆರ್ ಇದನ್ನ ಕೂಡ ನಾವೇನಂತ ಕರಿತೇವೆ? ಸ್ಪರ್ಮ್ಸ್ ಅಂತ ಕರಿತೇವೆ. ವಿ ಕಾಲ್ ಇಟ್ ಆಸ್ ಸ್ಪರ್ಮ್ಸ್. ಇದು ಒಂದು ಜನರಲ್ ಪ್ರೊಸೆಸ್. ಆಯ್ತಾ? ಇದರಲ್ಲಿ ನಾವು ಒಂದಿಷ್ಟು ಎಕ್ಸ್ಟ್ರಾ ಥಿಂಗ್ಸ್ಗಳನ್ನು ಕಲಿಬೇಕು ಇಂಪಾರ್ಟೆಂಟ್ ಆಗಿ. ಇಲ್ಲಿ ಸ್ಪರ್ಮ್ಯಾಟೋಗೋನಿಯಾ ಸೆಲ್ ಇದೆ ಅಲ್ವಾ, ಇದು ಏನಿದು? ದಿಸ್ ಇಸ್ 2n ಅಂದ್ರೆ ಡಿಪ್ಲಾಯ್ಡ್. ಇಲ್ಲಿ ಕಾಣಿಸ್ತಾ ಇರ್ಬೋದು, ಇಲ್ಲಿ ಬರ್ತೇನೆ ನಾನು ನೋಡ್ರಿ. ಸ್ಪರ್ಮ್ಯಾಟೋಗೋನಿಯಾ ಅಥವಾ ಸ್ಪರ್ಮ್ಯಾಟೋಗೋನಿಯಂ ಏನಿದೆಯೋ ಇದು ಡಿಪ್ಲಾಯ್ಡ್ ಸೆಲ್ ಆಗಿರ್ತದೆ. ಯಾವ ಸೆಲ್ ಆಗಿರ್ತದೆ? ಡಿಪ್ಲಾಯ್ಡ್. ಓಕೆ, ಇಟ್ ಈಸ್ ದ ಡಿಪ್ಲಾಯ್ಡ್ ಸೆಲ್. ನಂತರ ಅದು ಮಿಯೋಟಿಕ್ ಡಿವಿಷನ್ಗೆ ಒಳಗಾಯಿತು. ಬಹಳಷ್ಟು ಸ್ಪರ್ಮ್ಯಾಟೋಗೋನಿಯಂಗಳು ಫಾರ್ಮ್ ಆಗ್ತವೆ. ಅದರಲ್ಲಿ ಒಂದು ಸೆಲ್ಲು ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಯಾಕೆಂದ್ರೆ ಅದು ಮಿಯೋಸಿಸ್ಗೆ ಒಳಗಾಗ್ತದೆ. ಆ ಮಿಯೋಸಿಸ್ಗೆ ಒಳಗಾಗುವಂತಹ ಸೆಲ್ ಕೂಡ ಡಿಪ್ಲಾಯ್ಡ್ ಆಗಿರ್ತದೆ. ಆಯ್ತಾ? ಅದು ಕೂಡ ಏನಾಗಿರ್ತದೆ? ಇಟ್ ಇಸ್ ಆಲ್ಸೋ ಅ ಡಿಪ್ಲಾಯ್ಡ್. ದೆನ್ ಅದರಲ್ಲಿ ಮಿಯೋಸಿಸ್ 1 ಫಸ್ಟ್ ಮಿಯೋಸಿಸ್ ನಡೆಯುತ್ತೆ. ಆಗ ನಮಗೆ 2 ಸೆಲ್ಸ್ಗಳು ಸಿಗ್ತವೆ ವಿಚ್ ಈಸ್ ಹೆಪ್ಲಾಯ್ಡ್ ಇನ್ ನೇಚರ್. ಅದೇನಾಗಿರ್ತದೆ? ಅವುಗಳು ಹೆಪ್ಲಾಯ್ಡ್ ಆಗ್ತವೆ. ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆ NN ಅಂತ ಹೇಳಿ ಬಂದಿದೆ. 2n ಇಂದ n ಬಂದಿದೆ. ನಿಮಗೆ ಕಾಣಿಸ್ತಾ ಇರಬಹುದು ಇಲ್ಲಿ 2n ಇಂದ n ಬಂದಿರುವಂಥದ್ದು. ಹೌದಾ? ರೈಟ್. ಸೊ ಇದು ಯಾಕಾಗಿದೆಯಪ್ಪ? ವೈ ದಿಸ್ ಇಸ್ ಹ್ಯಾಪನಿಂಗ್? ಬಿಕಾಸ್ ಮಿಯೋಸಿಸ್ 1 ಏನಿದೆ ಅಲ್ವಾ, ಇಟ್ ಈಸ್ ಅ ರಿಡಕ್ಷನಲ್ ಡಿವಿಷನ್. ಇದೇನಿದು? ರಿಡಕ್ಷನಲ್ ಡಿವಿಷನ್. ಈಗ ರಿಡಕ್ಷನಲ್ ಡಿವಿಷನ್ ಅಂದ್ರೆ ಏನು? ಯು ಮೀನ್ ಟು ನೋ ವಾಟ್ ಇಸ್ ಅ ರಿಡಕ್ಷನಲ್ ಡಿವಿಷನ್? ಐ ಟೆಲ್ ಯು. ಓಕೆ, ಸೊ ಲೆಟ್ಸ್ ಟೇಕ್ ಮಿಯೋಸಿಸ್. ನಾವೀಗೇನು ತಗೊಳ್ತಾ ಇದ್ದೇವೆ? ಮಿಯೋಸಿಸ್ನ ತಗೊಳ್ತೇವೆ. ಸೊ ವಿ ಆರ್ ಟೇಕಿಂಗ್ ಮಿಯೋಸಿಸ್. ಸೊ ಮಿಯೋಸಿಸ್ನಲ್ಲಿ 2 ಮಿಯೋಸಿಸ್ ನಡೀತದೆ. ಹೌದಾ? ಯಾವ್ಯಾವುದು? ಒಂದು ಬಂದು ಮಿಯೋಸಿಸ್ 1. ಹೌದಾ? ಇನ್ನೊಂದು ಬಂದು ಮಿಯೋಸಿಸ್ 2. ರೈಟ್? ಸೊ ಈ ಮಿಯೋಸಿಸ್ 1 and 2 ಏನಿದೆಯೋ ಅದನ್ನ ನಾವು ಇನ್ನೊಂದು ಹೆಸರಲ್ಲಿ ಕೂಡ ಕರಿತೇವೆ. ಈ ಮಿಯೋಸಿಸ್ 1 ಏನಿದೆಯೋ ಇದನ್ನ ನಾವೇನಂತ ಹೇಳಿ ಕರಿತೇವೆ? ವಿ ಕಾಲ್ ಇಟ್ ಆಸ್ ರಿಡಕ್ಷನಲ್ ಡಿವಿಷನ್. ರಿಡಕ್ಷನಲ್ ಡಿವಿಷನ್ ಅಂತ ಹೇಳಿ ಕರಿತೇವೆ. ಮಿಯೋಸಿಸ್ 2 ನ ಇಕ್ವೇಷನಲ್ ಡಿವಿಷನ್ ಅಂತ ಕರಿತೇವೆ. ಆಯ್ತಾ? ಏನಂತ ಕರಿದ್ವಿ? ರಿಡಕ್ಷನಲ್ ಡಿವಿಷನ್ ಆಸ್ ವೆಲ್ ಆಸ್ ಇಕ್ವೇಷನಲ್ ಡಿವಿಷನ್ ಅಂತ ಹೇಳಿ ಕರಿದ್ವಿ. ಸೊ ಅಂದ್ರೆ ಏನು ಅರ್ಥ? ಇಲ್ಲಿ 2n ಇರುವಂಥದ್ದು, ದಟ್ ಇಸ್ ಡಿಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇದ್ರೆ, ಡಿಪ್ಲಾಯ್ಡ್ ನಂಬರ್ ಅಂದ್ರೆ 2 sets ಆಫ್ ಕ್ರೋಮೋಸೋಮ್ಸ್. ಫಾರ್ ಎಕ್ಸಾಂಪಲ್ ಹೇಳ್ತೇನೆ, 23 pairs ಅಂತ ಏನು ಕರಿತೇವೋ ನಾವು ಅದನ್ನೇ ನಾವು ಏನಂತ ರಿಪ್ರೆಸೆಂಟ್ ಮಾಡ್ಬೋದು? 2n ಅಂತ ಹೇಳಿ ರಿಪ್ರೆಸೆಂಟ್ ಮಾಡಬಹುದು. ಸೊ ವೆನ್ ವಿ ಕಾಲ್ ಇಟ್ ಆಸ್ 23 pairs, ಇಟ್ ಕ್ಯಾನ್ ಬಿ ಸೆಟ್ ದಟ್ ಏನಂತ ಹೇಳಿ 2n ಅಥವಾ ಡಿಪ್ಲಾಯ್ಡ್ ಅಂತ ಹೇಳಿ ಹೇಳ್ತೇವೆ. ಮಿಯೋಸಿಸ್ 1 ಆದಾಗ ಓಕೆ, ಈ ಪ್ರೊಸೆಸ್ ಅಲ್ಲಿ
ದ ನಂಬರ್ ಆಫ್ ಪರ್ಟಿಕ್ಯುಲರ್ ಕ್ರೋಮೋಸೋಮ್ಸ್ ಏನಿರ್ತದೋ ಅದು ಹಾಫ್ ಆಗುತ್ತೆ. ಹಾಗಾಗಿ ರಿಡಕ್ಷನಲ್ ಡಿವಿಷನ್ ಅಂತ ಕರೆಯೋದು. ನಂಬರ್ ಆಫ್ ಕ್ರೋಮೋಸೋಮ್ಸ್ ಏನಿರ್ತದೆ ಅದು ಎನಿ ನಂಬರ್ ಇಸ್ ದೇರ್, ಇಟ್ ಮೇ ಬಿ, ಅದಕ್ಕಾಗಿ ನಾವು 2n ಅಂತ ಹೇಳಿ ತಗೊಳ್ಳೋದು, 2 ಸೆಟ್ಸ್ ಅಂತ ಹೇಳಿ, 2 ಸೆಟ್ಸ್ ಆಫ್ ಕ್ರೋಮೋಸೋಮ್ಸ್. ಇದು ರೆಡ್ಯೂಸ್ ಆಗಿ ಏನಾಗುತ್ತೆ, ಇಲ್ಲಿ ಮಿಯೋಸಿಸ್ 1 ಆದಾಗ ಅದು ರೆಡ್ಯೂಸ್ ಆಗಿ n ಆಗುತ್ತೆ. ಹೌದಾ, 2 ಸೆಲ್ ಫಾರ್ಮ್ ಆಗುತ್ತೆ n ಇರುವಂಥದ್ದು, ರೈಟ್? ಸೊ ನಮಗೆ ಗೊತ್ತಿದೆ ಮಿಯೋಸಿಸ್ನ ಎಂಡ್ ಪ್ರಾಡಕ್ಟ್ ಇಸ್ 4 ಡಾಟರ್ ಸೆಲ್ಸ್. ಸೊ ಫಸ್ಟ್ ಮಿಯೋಸಿಸ್ 1 ಆದಾಗ 2 ಡಾಟರ್ ಸೆಲ್ ಸಿಗುತ್ತೆ. ಆ 2 ಡಾಟರ್ ಸೆಲ್ಸ್ಗಳು ಏನಾಗಿರ್ತವೆ, ದೇ ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ಹೆಪ್ಲಾಯ್ಡ್. ದೆನ್ ಈ 2 ಸೆಲ್ಗಳು ಮತ್ತೆ ಡಿವೈಡ್ ಆಗುತ್ತೆ, ದೇ ಆರ್ ಗೋಯಿಂಗ್ ಟು ಅಗೈನ್ ಡಿವೈಡ್. ಓಕೆ, ಮತ್ತೆ 2 ಸೆಲ್ಸ್ಗಳನ್ನು ಕೊಡ್ತವೆ, ಆಯ್ತಾ? ಆ್ಯಂಡ್ ಆಲ್ ಆಫ್ ದೆಮ್ ಆರ್ ಗೋಯಿಂಗ್ ಟು ಬಿ ಅಂಡರ್ಗೋಯಿಂಗ್ ದ ಪ್ರೊಸೆಸ್ ಆಫ್ ಮಿಯೋಸಿಸ್ 2. ಆ್ಯಂಡ್ ಈ ಮಿಯೋಸಿಸ್ 2ನ ಇಕ್ವೇಷನಲ್ ಡಿವಿಷನ್ ಅಂತ ಕರಿತೇವೆ. ಇಟ್ ಇಸ್ ನಥಿಂಗ್ ಬಟ್ ಮೈಟೋಸಿಸ್. ಮೈಟೋಸಿಸ್ ಅಲ್ಲಿ ಏನಾಗುತ್ತೆ, ಪೇರೆಂಟ್ ಸೆಲ್ ಅಲ್ಲಿ ಯಾವ ಒಂದು ಪರ್ಟಿಕ್ಯುಲರ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರ್ತದೋ ಅಷ್ಟೇ ಕ್ರೋಮೋಸೋಮ್ಸ್ಗಳು ಎಲ್ಲಿ ಹೋಗ್ತವೆ, ಇಟ್ ಇಸ್ ಗೋಯಿಂಗ್ ಟು ಪಾಸ್ ಆನ್ ಟು ದ ಪ್ರೋಜೆನಿ, ಅಲ್ವಾ? ಸೊ ಅದೇ ರೀತಿಯಲ್ಲಿ ನಾವು ಕೂಡ ಇಲ್ಲೂ ಕೂಡ ಅದೇ ಆಗುವಂಥದ್ದು. ಸೊ ಇಕ್ವೇಷನಲ್ ಡಿವಿಷನ್ ಅಂದರೆ ಸೇಮ್ ಥಿಂಗ್. ಸೊ ಏನು ಪರ್ಟಿಕ್ಯುಲರ್ಲಿ ಪೇರೆಂಟಲ್ಲಿ ಇದೆಯೋ ದಟ್ ಇಸ್ ಎನ್, ಇಲ್ಲಿ ಪೇರೆಂಟಲ್ಲಿ ಇರೋದು ಎನ್, ಹೌದಾ? ಆ ಪೇರೆಂಟಲ್ಲಿ ಇರುವಂತಹ ಒಂದು ಪರ್ಟಿಕ್ಯುಲರ್ ನಂಬರ್ ಆಫ್ ಕ್ರೋಮೋಸೋಮ್ಸ್ಗಳು ಇಟ್ ಇಸ್ ಗೋಯಿಂಗ್ ಟು ಪಾಸ್ ಆನ್ ಟು ದ ಪ್ರೋಜೆನಿ ಅಥವಾ ಡಾಟರ್ ಸೆಲ್ಸ್ಗಳಿಗೆ. ಅದೇ ಆದದ್ದು ಎಲ್ಲಿ ಆಗಿದ್ದು, ಇಲ್ಲಿ ಆಗಿರುವಂಥದ್ದು, ಹೌದಾ? ಮಿಯೋಸಿಸ್ 1 ಆದ ನಂತರ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ಸ್ ಅಂತ ಏನು ಫಾರ್ಮ್ ಆಗ್ತದೋ, ಈ ಸೆಕೆಂಡರಿ ಸೈಟ್ಸ್ ಅಲ್ಲಿ ಹೆಪ್ಲಾಯ್ಡ್ ಸೆಲ್ಸ್ಗಳಿದ್ದಾವೆ. ಇದು ಮಿಯೋಸಿಸ್ 2ಗೆ ಒಳಗಾದಾಗ ಸೊ 4 ಸ್ಪರ್ಮ್ಯಾಟಿಡ್ಸ್ಗಳನ್ನು ಫಾರ್ಮ್ ಮಾಡುತ್ತೆ. ಆಲ್ ಆಫ್ ದೆಮ್ ಆರ್ ಎನ್. ನಿಮಗೆ ಕ್ವಶನ್ ಬರ್ತದೆ, ಸರ್ ಅದು ಎನ್ ಹೇಗೆ ಬಂದಿರ್ಬೋದು? ಎನ್ ಬಂದಿರಲಿಕ್ಕೆ ಕಾರಣ ಇದೆ, ಏನು? ದಟ್ ಇಸ್ ಇಕ್ವೇಷನಲ್ ಡಿವಿಷನ್ ಆಗಿರೋದು, ಆಯ್ತಾ? ದೆನ್ ಸ್ಪರ್ಮಿಯೋಜೆನಿಸಿಸ್ ಆಗುತ್ತೆ, ಸ್ಪರ್ಮ್ಯಾಟೋಜೋವಾ ಫಾರ್ಮ್ ಆಗುತ್ತೆ. ಏನಾಗುತ್ತೆ, ದೇರ್ ವಿಲ್ ಬಿ ಫಾರ್ಮೇಷನ್ ಆಫ್ ಆರ್ ಪ್ರೊಸೆಸ್ ಆಫ್ ಸ್ಪರ್ಮಿಯೋಜೆನಿಸಿಸ್ ದಟ್ ಲೀಡ್ಸ್ ಟು ಸ್ಪರ್ಮ್ಯಾಟೋಜೋವಾ, ಆಯ್ತಾ? ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್, ರೈಟ್? ಇದನ್ನ 3 ಮಾರ್ಕ್ಸಿನ ಕ್ವಶನ್ ಆಗಿ ಕೇಳ್ಬೋದು. ನೀವು ಇದನ್ನ ಡ್ರಾ ಮಾಡಬೇಕಾಗುತ್ತೆ. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್. ಸೊ ದಿಸ್ ಹ್ಯಾಸ್ ಟು ಬಿ ಡ್ರಾನ್ ಆ್ಯಂಡ್ ಅದನ್ನ ಬೇಡ, ಇದು NCERTದು, ಹಾಗೆ NCERTದೇ ಬಿಡಿಸ್ಬೇಕು ನಾವು, ಆಯ್ತಾ? ಓಕೆ, now there are certain questions I need to ask you. ಓಕೆ, ಟ್ರೈ ಟು ಆನ್ಸರ್ ಇಟ್ ಇನ್ ದ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ. ಇಲ್ಲಿ ತನಕ ನೋಡಿದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡ್ತೀರಾ. ಏನದು, ವಾಟ್ ಆರ್ ದೇ? ಲಿಸನ್ ಅವಯ್ಯ, ಕೇರ್ಫುಲ್ಲಾಗಿ ಕೇಳ್ಕೊಳ್ಳಿ. ನಾನು ಹೇಳ್ತಿರೋದೇನು ಅಂತಂದರೆ, ಪರ್ಟಿಕ್ಯುಲರ್ಲಿ ಒಂದು ಸ್ಪರ್ಮ್ಯಾಟೋಗೋನಿಯಂ ಇದೆ. ಎಷ್ಟು ಸ್ಪರ್ಮ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ? 1 ಸ್ಪರ್ಮ್ಯಾಟೋಗೋನಿಯಂ ಪ್ರೊಡ್ಯೂಸಸ್ ಹೌ ಮೆನಿ ಸ್ಪರ್ಮ್ಸ್? ಅಟ್ ದ ಸೇಮ್ ಟೈಮ್ ಒಂದು ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಇದೆ, ಅದು ಎಷ್ಟು ಸ್ಪರ್ಮ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ? ಒಂದು ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ ಎಷ್ಟು ಸ್ಪರ್ಮ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ, ಆಯಿತಾ? ಇನ್ನೂ ಒಂದು ಕ್ವಶನ್ ನಾನು ಕೇಳ್ತೇನೆ. there are 200 ಸ್ಪರ್ಮ್ಯಾಟೋಗೋನಿಯಂ ಆರ್ ದೇರ್, ಹೌ ಮೆನಿ ಸ್ಪರ್ಮ್ಸ್ ಆರ್ ಪ್ರೊಡ್ಯೂಸ್ಡ್? ಸೊ ಇದಕ್ಕೆ ಟ್ರೈ ಟು ಆನ್ಸರ್ ಇಟ್ ಇನ್ ದ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಆಗ ನೀವೇನಾದರೂ ತಿಳ್ಕೊಂಡಿದ್ದೀರಾ, ಅರ್ಥ ಆಗಿದೆ ಅಂತೇಳಿ ನಮಗೂ ಗೊತ್ತಾಗುತ್ತೆ, ರೈಟ್? ಓಕೆ, ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಹಿಯರ್ ದ ಸೇಮ್ ಥಿಂಗ್ ಇಸ್ ಎಕ್ಸ್ಪ್ಲೇನ್. ಇಲ್ಲಿ 3 ಪ್ರೊಸೆಸ್ ಇಂಪಾರ್ಟೆಂಟು, ಆಯಿತಾ? ಒಂದು ಸ್ಪರ್ಮ್ಯಾಟೋಜೆನೆಸಿಸ್ನ ಡೆಫಿನೇಷನ್ನು, ಆಯಿತಾ? ಇನ್ನೊಂದು ಪರ್ಟಿಕ್ಯುಲರ್ಲಿ ಸ್ಪರ್ಮಿಯೋಜೆನೆಸಿಸ್ನ ಡೆಫಿನೇಷನ್, ಆಯ್ತಾ? ಸೊ ಏನಂತ ಸ್ಪರ್ಮಿಯೋಜೆನಿಸಿಸ್, ಸ್ಪರ್ಮ್ಯಾಟಿಡ್ಸ್ ಆರ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಸ್ಪರ್ಮ್ಯಾಟೋಜೋವಾ ಸ್ಪರ್ಮ್ಸ್ ಬೈ ದ ಪ್ರೊಸೆಸ್ ನೌನ್ ಆಸ್ ಸ್ಪರ್ಮಿಯೋಜೆನಿಸಿಸ್. ಸ್ಪರ್ಮಿಯೋಜೆನಿಸಿಸ್ ಅಂದ್ರೇನು? ಟ್ರಾನ್ಸ್ಫಾರ್ಮೇಷನ್ ಆಫ್ ದ ಸ್ಪರ್ಮ್ಯಾಟಿಡ್ಸ್ ಇಂಟು ದ ಸ್ಪರ್ಮ್ಯಾಟೋಜೋವಾ, ಅದೇ ಸ್ಪರ್ಮಿಯೋಜೆನಿಸಿಸ್, ಆಯ್ತಾ? ಇದಾದ್ಮೇಲೆ ಏನಾಗ್ತದಲ್ವಾ, ನೆಕ್ಸ್ಟ್ ಲಾಸ್ಟ್ ಒನ್ ಬರ್ತದೆ ನೋಡ್ರಿ, ಸ್ಪರ್ಮಿಯೇಷನ್ ಅಂತೇಳಿ. ಏನು ಸ್ಪರ್ಮಿಯೇಷನ್ ಅಂದರೆ, ವಾಟ್ ಯು ಮೀನ್ ಬೈ ಸ್ಪರ್ಮಿಯೇಷನ್? ಆಫ್ಟರ್ ಸ್ಪರ್ಮಿಯೋಜೆನಿಸಿಸ್ ಸ್ಪರ್ಮ್ ಹೆಡ್ಸ್, ಇಲ್ಲಿಂದ ಇಂಪಾರ್ಟೆಂಟ್ ನೋಟ್ ಮಾಡ್ಕೋಬಹುದು, ಸ್ಪರ್ಮ್ ಹೆಡ್ಸ್ ಬಿಕಮ್ ಎಂಬೆಡೆಡ್ ಇನ್ ದ ಸರ್ಟೋಲಿ ಸೆಲ್ಸ್. ಸ್ಪರ್ಮ್ heads become embedded in the Sertoli cells and are finally released from the seminiferous tubules by the process called spermiogenesis. ಕೇಳ್ತಾನೆ ಇದನ್ನ ಡೆಫಿನೆಟ್ಲಿ ಕೇಳಿದಾನೆ. ಈ 3 ಕನ್ಫ್ಯೂಷನ್ ಮಾಡೋಕ್ಕೆ ನಿಮಗೆ ಕೇಳುವಂಥ ಚಾನ್ಸಸ್ಗಳಿರ್ತವೆ. ಹಾಗಾಗಿ ಮೇಕ್ ಶ್ಯೂರ್ ಯು ರಿಮೆಂಬರ್ ಇಟ್. ಇನ್ನು ನಾವು ಇದನ್ನೇ ಡಯಾಗ್ರಾಮ್ TS ಅಲ್ಲಿ ನೋಡಿದ್ರೆ ಹೇಗೆ ಕಾಣಿಸ್ತದೆ ಅಬ್ಸರ್ವ್ ಮಾಡಿ. ನೋಡಿ, ಇಲ್ಲಿ ಸ್ಪರ್ಮ್ಯಾಟೋಗೋನಿಯಾ ಸೆಲ್ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಈ ಸೆಲ್ಸ್ಗಳು ಸ್ಪರ್ಮ್ಯಾಟೋಗೋನಿಯಾ, ಹೌದಾ? ಇಲ್ಲಿ ನೋಡಿ ಶೇಪ್ ನೋಡಿ ಹೆಂಗಿದೆ ಅಂತೇಳಿ, ಯಾವ್ದ್ರದ್ದು? ಸರ್ಟೋಲಿ ಸೆಲ್ಸ್ದು. ಸೊ ದರ್ ಇಸ್ ಅ ಕಂಪ್ಲೀಟ್ ಡಿಫರೆನ್ಸ್ ಯು ಕ್ಯಾನ್ ಸಿ, ಅಲ್ವಾ? ಸ್ಪರ್ಮ್ಯಾಟೋಗೋನಿಯಮ್ದು ಮತ್ತೆ ಸರ್ಟೋಲಿ ಸೆಲ್ಸ್ಗಳ ಶೇಪ್ಗಳು ತುಂಬಾ ಬೇರೆ ಬೇರೆ ರೀತಿಯಲ್ಲಿದ್ದಾವೆ, ಅಲ್ವಾ? ಹಾಗೆ ನೋಡಿ ಪ್ರೈಮರಿ ಸ್ಪರ್ಮಟೋಸೈಟ್ ಫಾರ್ಮ್ ಆಗಿದೆ ಇಲ್ಲಿ,
ಅಲ್ವಾ. ದೆನ್ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ ಫಾರ್ಮ್ ಆಗಿದೆ ಇಲ್ಲಿ. ಸ್ಪರ್ಮ್ಯಾಟಿಡ್ಸ್ಗಳು ನೋಡ್ರಿ ಹೇಗೆ ಸರ್ಟೋಲಿ ಸೆಲ್ಗೆ ಅಟ್ಯಾಚ್ ಹಾಕೊಂಡಿದೆ, ಸ್ಪರ್ಮಿಯೇಷನ್ ಆಗ್ತಾ ಇರುವಂಥ ಪ್ರೊಸೆಸ್ಸು ಅಲ್ವಾ. ದೆನ್ ಸ್ಪರ್ಮ್ಯಾಟೋಜೋವಾ ಫಾರ್ಮೇಷನ್ ಆಗ್ತಾ ಇರುವಂಥದ್ದು. ಸೊ ಈ ಒಂದು ಡಯಾಗ್ರಾಮನ್ನು 2 ಮಾರ್ಕ್ಸ್ಗೆ ಕೇಳ್ತಾರೆ. ದಿಸ್ ಡಯಾಗ್ರಾಮ್ ಕ್ಯಾನ್ ಬಿ ಆಸ್ಕ್ ಫಾರ್ 2 ಮಾರ್ಕ್ಸ್ ಕ್ವಶನ್. ಅಟ್ ದ ಸೇಮ್ ಟೈಮ್ ಇದನ್ನ 5 ಮಾರ್ಕ್ಸ್ಗೆ ಎಕ್ಸ್ಪ್ಲನೇಷನ್ ಕೇಳ್ಬೋದು. ಯಾವುದನ್ನ? ಸ್ಪರ್ಮ್ಯಾಟೋಜೆನೆಸಿಸ್ನ. ಆಯ್ತಾ. ಸ್ಪರ್ಮ್ಯಾಟೋಜೆನೆಸಿಸ್ ಇಸ್ ದ ಪಾರ್ಟ್ ಆಫ್ ಗ್ಯಾಮೆಟೋಜೆನೆಸಿಸ್. ಗ್ಯಾಮೆಟೋಜೆನೆಸಿಸ್ ಅಂದ್ರೆ ಪ್ರೊಡಕ್ಷನ್ ಆಫ್ ಗ್ಯಾಮೆಟ್ಸ್. ಇದರಲ್ಲಿ 2 ರೀತಿ ಗ್ಯಾಮೆಟೋಜೆನೆಸಿಸ್ ಇದೆ. ಒಂದು oogenesis, ಇನ್ನೊಂದು ಸ್ಪರ್ಮ್ಯಾಟೋಜೆನೆಸಿಸ್. oogenesis ಅಂದ್ರೆ ಓಮ್ನ ಪ್ರೊಡ್ಯೂಸ್ ಮಾಡೋದು, ಸ್ಪರ್ಮ್ಯಾಟೋಜೆನೆಸಿಸ್ ಅಂದ್ರೆ ಸ್ಪರ್ಮ್ನ ಪ್ರೊಡ್ಯೂಸ್ ಮಾಡೋದು. ಸೊ ದಟ್ ಇಸ್ ವಾಟ್ ಸ್ಪರ್ಮ್ಯಾಟೋಜೆನೆಸಿಸ್ ಇಸ್. ಐ ಥಿಂಕ್ ದಟ್ಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಇನಫ್ ಆಲ್ಸೋ, ಐ ಥಿಂಕ್. ರೈಟ್. ನಾವು ಇವತ್ತಿನ ಕ್ಲಾಸಿನ ಕೊನೆಯ ಭಾಗ. ಸೊ ಇಲ್ಲಿ ತನಕ ಮಾಡಿ ನಾವು ಮುಂದೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡುವ. ಅದೇನಂತಂದ್ರೆ ಹೌ ಸ್ಪರ್ಮ್ಯಾಟೋಜೆನೆಸಿಸ್ ಈಸ್ ಕಂಟ್ರೋಲ್ಡ್ ಬೈ ಹಾರ್ಮೋನ್ಸ್. ಹಾರ್ಮೋನ್ಸ್ಗಳು ಸ್ಪರ್ಮ್ಯಾಟೋಜೆನೆಸಿಸ್ನ ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡುತ್ತೆ? ಇದಕ್ಕೊಂದು ಸಿಂಪಲ್ ಆಗಿ ಹೇಳಿದ್ದಾನೆ ನೋಡಿ. ಸ್ಪರ್ಮ್ಯಾಟೋಜೆನೆಸಿಸ್ ಸ್ಟಾರ್ಟ್ಸ್ ಅಟ್ ದ ಏಜ್ ಆಫ್ ಪ್ಯೂಬರಿಟಿ. ಅಂದರೆ ಸೊ ನಿಯರ್ಲಿ 12ರಿಂದ 14 ವರ್ಷದ ಮಕ್ಕಳಲ್ಲಿ ಈ ಒಂದು ಸ್ಪರ್ಮ್ಯಾಟೋಜೆನೆಸಿಸ್ ಸ್ಟಾರ್ಟ್ ಆಗುತ್ತೆ. ಡ್ಯೂ ಟು ಸಿಗ್ನಿಫಿಕೆಂಟ್ ಇನ್ಕ್ರೀಸ್ ಇನ್ ದ ಸೆಕ್ರೀಷನ್ ಆಫ್ ಗೋನಾಡೋಟ್ರೋಫಿನ್ ರಿಲೀಸಿಂಗ್ ಹಾರ್ಮೋನ್. ಇದನ್ನ ಓದಿದಿರ. ಸೊ ಯಾವುದು ಸೆಕ್ರೀಟ್ ಆಗುತ್ತೆ ಪ್ಯೂಬರ್ಟಿ ಟೈಮಲ್ಲಿ? GnRH. GnRH ಅಂದ್ರೇನು? ಗೋನಾಡೋಟ್ರೋಫಿನ್ ರಿಲೀಸಿಂಗ್ ಹಾರ್ಮೋನ್ ಅಂತೇಳಿ. ಆಯ್ತಾ. ಇಫ್ ಯು ರಿಕಾಲ್ ಇಟ್ ಇಸ್ ಅ ಹೈಪೋಥಲಾಮಿಕ್ ಹಾರ್ಮೋನ್. ಇದು ಯಾವ ರೀತಿಯ ಹಾರ್ಮೋನು? ಹೈಪೋಥಲಾಮಸ್. ಬ್ರೈನ್ನಲ್ಲಿ ಒಂದು ರೀಜನ್ ಇದೆ ಹೈಪೋಥಲಾಮಸ್ ಅಂತೇಳಿ. ಆ ಹೈಪೋಥಲಾಮಸ್ನ ರೀಜನ್ ಅಲ್ಲಿ ಪ್ರೊಡಕ್ಷನ್ ಆಗುವಂತ ಹಾರ್ಮೋನ್ ಇದು. ಆಯ್ತಾ. ಯಾವುದು? ಗೋನಾಡೋಟ್ರೋಫಿನ್ ರಿಲೀಸಿಂಗ್ ಹಾರ್ಮೋನ್. The increased level of GnRH acts at the anterior pituitary. ಇದು ಇಂಪಾರ್ಟೆಂಟ್. ಪಿಟ್ಯೂಟರಿ ಗ್ಲ್ಯಾಂಡ್ ಅಲ್ಲಿ 2 ಭಾಗಗಳಿದಾವೆ. ಅದರಲ್ಲಿ ಆಂಟೀರಿಯರ್ ಪಿಟ್ಯೂಟರಿ ಏನಿದೆಯಲ್ಲ, ಇನ್ನೊಂದು ಪೋಸ್ಟೀರಿಯರ್. ಸೊ ಈ ಆಂಟೀರಿಯರ್ ಪಿಟ್ಯೂಟರಿ ಗ್ಲ್ಯಾಂಡ್ ಅಲ್ಲಿ, ಸೊ ಈ ಆಂಟೀರಿಯರ್ ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನ ಈ GnRH ಸ್ಟಿಮ್ಯುಲೇಟ್ ಮಾಡ್ತದೆ. ಏನ ರಿಲೀಸ್ ಮಾಡಲಿಕ್ಕೆ? ಗೋನಾಡೋಟ್ರೋಫಿನ್ಸ್ ಗಳನ್ನ ರಿಲೀಸ್ ಮಾಡಲಿಕ್ಕೆ. ಎಷ್ಟು ರೀತಿಯ ಗೋನಾಡೋಟ್ರೋಫಿನ್ಸ್ ಇದೆ? 2 ಇದೆ. ಯಾವ್ಯಾವುದು? ಒಂದು LH, ಇನ್ನೊಂದು FSH. ವಾಟ್ ಇಸ್ LH? ಲ್ಯೂಟಿನೈಸಿಂಗ್ ಹಾರ್ಮೋನ್. ವಾಟ್ ಇಸ್ FSH? ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ನಾವು ಲೆಟ್ಸ್ ಸಿ ದ ಫಂಕ್ಷನ್ ಆಫ್ ಇಟ್. ನಾವೇನು ನೋಡುವ ಇಲ್ಲಿ? ಫಂಕ್ಷನ್ ನೋಡುವ. LH ಆಕ್ಟ್ಸ್ ಎಟ್ ದ ಲೇಡಿಗ್ ಸೆಲ್ಸ್. ನಾವು ಇದನ್ನ ಓದಿದ್ದೇವೆ. ಎಲ್ಲಿರ್ತದೆ? ಈ ಲೇಡಿಗ್ ಸೆಲ್ಸ್ಗಳನ್ನ ಎಲ್ಲಿ ನೋಡ್ತೇವೆ ನಾವು? ನಾನು ಇಲ್ಲಿ ಬರೀತೇನೆ ನೋಡಿ, ಲೇಡಿಗ್ ಸೆಲ್ ಅಂತ ಬರೆದಿರ್ತೇನೆ. So Leydig cells are found in interstitial space of the which one? Seminiferous tubules. Seminiferous tubules ಗಳ ಮಧ್ಯದಲ್ಲಿ ಏನು ಇಂಟರ್ಸ್ಟಿಷಿಯಲ್ ಸ್ಪೇಸ್ ಇರ್ತದಲ್ವಾ, ಅಲ್ಲಿ Leydig cells ಗಳನ್ನು ನೋಡ್ತೇವೆ, ಅಥವಾ ಇಂಟರ್ಸ್ಟಿಷಿಯಲ್ ಸೆಲ್ಸ್ ಅಂತ ಕೂಡ ಅದನ್ನ ಕರಿತೇವೆ ನಾವು. ಅಂಡ್ ಸ್ಟಿಮ್ಯುಲೇಟ್ ಸಿಂಥಸಿಸ್ ಅಂಡ್ ಸೆಕ್ರೀಷನ್ ಆಫ್ ಆಂಡ್ರೋಜನ್ಸ್. ತುಂಬಾ ಇಂಪಾರ್ಟೆಂಟು. ಬಹಳ ಮಕ್ಕಳಿಗೆ ಸೊ ಡೈರೆಕ್ಟ್ ಆಗಿ ಟೆಸ್ಟಾಸ್ಟಿರಾನ್ ಅಂತ ಬರೆದು ಬಿಡ್ತಾರೆ. ಟೆಸ್ಟಾಸ್ಟಿರಾನ್ ಅಲ್ಲ ಇದು. ಇದೇನಾಗಬೇಕು? ಆಂಡ್ರೋಜನ್ಸ್ ಅಂತ ಹೇಳಿ ಆಗಬೇಕು. ಇಟ್ ಹ್ಯಾಸ್ ಟು ಬಿ ಆಂಡ್ರೋಜನ್ಸ್. Androgens is a group of steroidal hormones in which the important one is going to be testosterone. ಆಯ್ತಾ. ನಂತರ FSH ಏನ್ ಮಾಡುತ್ತೆ? ಓಕೆ, ಸೊ FSH ಆಕ್ಟ್ಸ್ ಆನ್ ಸರ್ಟೋಲಿ ಸೆಲ್ಸ್. ಅದೇ ನಾವು ಹೇಳಿದ್ವಲ್ವಾ, ಸರ್ಟೋಲಿ ಸೆಲ್ಸ್ ಅಂದ್ರೆ ನರಿಶಿಂಗ್ ಸೆಲ್. ಈ ಸರ್ಟೋಲಿ ಸೆಲ್ ಮೇಲೆ ಆಕ್ಟ್ ಆಗುತ್ತೆ. ಅಂಡ್ ಅದು ಏನನ್ನ ಸೆಕ್ರೇಟ್ ಮಾಡ್ತದೆ? ಫ್ಯಾಕ್ಟರ್ಸ್, ಮೀನ್ಸ್ ಇಲ್ಲಿ ಸಮ ಎನ್ಸೈಮ್ಸ್ ಗಳನ್ನ ಸೆಕ್ರೇಟ್ ಮಾಡುತ್ತೆ, ವಿಚ್ ಹೆಲ್ಪ್ಸ್ ಇನ್ ಸ್ಪರ್ಮಿಯೋಜೆನೆಸಿಸ್. ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ? ಸ್ಪರ್ಮಿಯೋಜೆನೆಸಿಸ್. ವೆರಾಸ್ ದ ಆಂಡ್ರೋಜನ್ಸ್ ಏನಿದೆ ಅಲ್ವಾ, ಅದು ಸ್ಪರ್ಮ್ಯಾಟೋಜೆನೆಸಿಸ್ಗೆ ಹೆಲ್ಪ್ ಮಾಡುತ್ತೆ. ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ? ಇಟ್ಸ್ ಗೋಯಿಂಗ್ ಟು ಹೆಲ್ಪ್ ಟು ದ ಸ್ಪರ್ಮ್ಯಾಟೋಜೆನೆಸಿಸ್. ಅಂದ್ರೆ ಅರ್ಥ, ನಾವೀಗ ಫಂಕ್ಷನ್ ಆಫ್ ಆಂಡ್ರೋಜನ್ ಅಂತ ಕೇಳಿದ್ರೆ ಏನ್ ಬರೀತೇವೆ? ವಿ ಆರ್ ಗೋಯಿಂಗ್ ಟು ರೈಟ್ ಇಟ್ ಆಸ್ ಸ್ಪರ್ಮ್ಯಾಟೋಜೆನೆಸಿಸ್ ಅಲ್ವಾ. ಸ್ಪರ್ಮ್ಯಾಟೋಜೆನೆಸಿಸ್ ನ ಏನ್ ಮಾಡುವಂಥದ್ದು? ಸ್ಟಿಮ್ಯುಲೇಟ್ ಮಾಡುವಂಥದ್ದು. ವೆರಾಸ್ ದ FSH ನ ಕೆಲಸ ಯಾವುದ್ರ ಮೇಲೆ ನಡೀತದೆ? ಸರ್ಟೋಲಿ ಸೆಲ್ ಮೇಲೆ ನಡೀತದೆ. ಸರ್ಟೋಲಿ ಸೆಲ್ಸ್ಗಳ ಮೇಲೆ ನಡೀತದೆ. ಆ್ಯಂಡ್ ಆ ಸರ್ಟೋಲಿ ಸೆಲ್ಸ್ಗಳ ಮೇಲೆ ನಡೆದಾಗ ಅದು ಕೆಲವೊಂದು ಫ್ಯಾಕ್ಟರ್ಸ್ಗಳನ್ನು ರಿಲೀಸ್ ಮಾಡುತ್ತೆ. ಆ್ಯಂಡ್ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಇನ್ ಸ್ಪರ್ಮಿಯೋಜೆನೆಸಿಸ್. ಓಕೆ, ಸ್ಪರ್ಮಿಯೋಜೆನೆಸಿಸ್. ಆ್ಯಂಡ್ ದಿಸ್ ಇಸ್ ಹೌ ದ ಹಾರ್ಮೋನ್ ಇಸ್ ಗೋಯಿಂಗ್ ಟು ಕಂಟ್ರೋಲ್. ಇನ್ನೊಮ್ಮೆ ಬೇಕಾದರೆ ನಾವು ಹಾರ್ಮೋನ್ ಕಂಟ್ರೋಲ್ ಅಂತ ತಿಳ್ಕೊಳ್ಳೋಣ. 3 ಮಾರ್ಕ್ಸ್ಗೆ ಕೇಳುವಂಥ ಪ್ರಶ್ನೆ ಇದು. ಇಟ್ಸ್ ಗೋಯಿಂಗ್ ಟು ಬಿ ಆಸ್ಕ್ ಫಾರ್ ಅ 3 ಮಾರ್ಕ್ಸ್ ಕ್ವಶನ್. ಓಕೆ, ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳೋಣ.
ಆಯಿತಾ. ಬ್ರೈನಿನ ಹೈಪೋಥಲಾಮಸ್ ರೀಜನಿಂದ GnRH ರಿಲೀಸ್ ಆಗುತ್ತೆ. ಅದು ಆಂಟೀರಿಯರ್ ಪಿಟ್ಯೂಟರಿನ ಸ್ಟಿಮ್ಯುಲೇಟ್ ಮಾಡುತ್ತೆ. LH ಮತ್ತು FSH ಪ್ರೊಡಕ್ಷನ್ ಮಾಡ್ತದೆ. ಈ LH ಡೈರೆಕ್ಟ್ ಆಗಿ ಹೋಗಿ ಲೈಡಿಕ್ ಸೆಲ್ ಮೇಲೆ ಆ್ಯಕ್ಟ್ ಆಗುತ್ತೆ ಅಥವಾ ಸ್ಟಿಮ್ಯುಲೇಟ್ ಮಾಡುತ್ತೆ ಆ್ಯಂಡ್ ಆಂಡ್ರೋಜನ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಆಂಡ್ರೋಜನ್ಸ್ಗಳು ಸ್ಪರ್ಮ್ಯಾಟೋಜೆನಿಸಿಸ್ನ ಸ್ಟಿಮ್ಯುಲೇಟ್ ಮಾಡ್ತದೆ ಅಥವಾ ಪ್ರೊಡಕ್ಷನ್ ಆಫ್ ಸ್ಪರ್ಮಿಗೆ ಹೆಲ್ಪ್ ಮಾಡುತ್ತೆ. FSH ಏನು ಮಾಡುತ್ತೆ? ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು. ದೀಸ್ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಈಸ್ ಗೋಯಿಂಗ್ ಟು ಆ್ಯಕ್ಟ್ ಆನ್ ಸರ್ಟೋಲಿ ಸೆಲ್ಸ್. ಯಾರ ಮೇಲೆ ಆ್ಯಕ್ಟ್ ಮಾಡುತ್ತೆ? ಸರ್ಟೋಲಿ ಸೆಲ್ಸ್ಗಳ ಮೇಲೆ ಆ್ಯಕ್ಟ್ ಮಾಡುತ್ತೆ, ನರಿಶಿಂಗ್ ಸೆಲ್ಸ್ಗಳು. ಹೌದಾ? ಈ ಸರ್ಟೋಲಿ ಸೆಲ್ಸ್ಗಳು ದೇ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಸಮ್ ಫ್ಯಾಕ್ಟರ್ಸ್ ಆ್ಯಂಡ್ ಸ್ಪರ್ಮಿಯೋಜೆನಿಸಿಸ್ನ ಕ್ಯಾರಿ ಔಟ್ ಮಾಡುತ್ತೆ. ಆ್ಯಂಡ್ ದಿಸ್ ಇಸ್ ವಾಟ್ ದ ಹಾರ್ಮೋನಲ್ ಆ್ಯಕ್ಷನ್ ಅಂತ ಕರಿಬೋದು, ಅಥವಾ ಹೌ ಹಾರ್ಮೋನ್ಸ್ ಆರ್ ಗೋಯಿಂಗ್ ಟು ಕಂಟ್ರೋಲಿಂಗ್ ದ ಸ್ಪರ್ಮ್ಯಾಟೋಜೆನಿಸಿಸ್. ಐ ಹೋಪ್ ಯು ಅಂಡರ್ಸ್ಟುಡ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಆ್ಯಂಡ್ ಮುಂದಿನ ಕ್ಲಾಸಲ್ಲಿ ಮತ್ತೆ ವಾಪಸ್ ಸಿಗ್ತೇವೆ ವಿತ್ ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಸ್ಟ್ರಕ್ಚರ್ ಆಫ್ ಸ್ಪರ್ಮ್. ಮುಂದಿನ ಟಾಪಿಕಲ್ಲಿ ನಾವು ಸ್ಟ್ರಕ್ಚರ್ ಆಫ್ ಸ್ಪರ್ಮ್ ಅನ್ನು ಓದ್ತೇವೆ. ಇಟ್ ವಿಲ್ ಬಿ ರಿಲೀಸ್ ಸೂನ್ ಆ್ಯಂಡ್ ವೆರಿ ಕ್ವಿಕ್ಲಿ ರಿಲೀಸ್ ಆಗುತ್ತೆ. ನಾಳೆ ನಾಡ್ದು ಒಳಗಡೆಗೆ ರಿಲೀಸ್ ಆಗುತ್ತೆ ಹೇಳ್ತಾ ಮತ್ತೆ ನಿಮ್ಮ ಟೈಮನ್ನು ವೇಸ್ಟ್ ಮಾಡೋದಿಲ್ಲ. ಇಲ್ಲಿ ತನಕ ಬಂದಿದ್ರೆ ಡೆಫಿನೆಟ್ಲಿ ಯು ವಿಲ್ ಸಬ್ಸ್ಕ್ರೈಬ್. ಇಫ್ ಯು ಲೈಕ್, ನಿಮಗೆ ಇಷ್ಟ ಆದರೆ ಸೊ ಲೈಕ್ ಮಾಡಿ. ಇಫ್ ಎನಿಥಿಂಗ್ ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಯು ಕ್ಯಾನ್ ಕ್ಯಾರಿ ಔಟ್ ಹೇಳ್ತಾ ಸೊ ಐ ವಿಲ್ ಟೇಕ್ ಅ ಪೀಸ್ ಔಟ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ